ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೋ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಬಾಧಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅನನ್ಯಸಂಗಾದ್ಗುಣಸಂಗಿತಾ ಹರೇಃ ಜನಸ್ಯ ಮಾನಂ ತು ವಿಶಿಷ್ಟಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ ನಿಜಂ ಭಜನ್ ಪಾರಮಹಂಸ್ಯಮಾಶ್ರವಂ. ಸ್ವಸ್ತಿ ಅಸ್ತು. 4ನೇ ಸರ್ಗ ಪ್ರಾರಂಭವಾಗಿದೆ. ವಾಸುದೇವ ಗುರುಗಳಲ್ಲಿ ಅಧ್ಯಯನವನ್ನು ಮುಗಿಸಿ ಗುರುದಕ್ಷಿಣೆಯನ್ನು ಕೊಟ್ಟು ತಾನು ಮುಂದೇನು ಮಾಡಬೇಕು ಅಂತನ್ನುವುದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಅಧ್ಯಯನ ಮುಗಿದು ಕೂಡಲೇ ಪ್ರತಿಯೊಬ್ಬನಿಗೂ ಬರುವಂತಹ ಚಿಂತನೆ ಇದು. ಮುಂದೇನು, ಮುಂದಿನ ಜೀವನವನ್ನು ಹೇಗೆ ಸಾಗಿಸಬೇಕು. ಕೆಲವರಿಗೆಲ್ಲ ಇನ್ನೂ ಓದ್ತಾ ಇರುವಾಗಲೇ ಉದ್ಯೋಗ ಬಂದ್ಬಿಡ್ತದೆ. ಕ್ಯಾಂಪಸ್ ಸೆಲೆಕ್ಷನ್ ಭಾರಿ ಆನಂದ ಅವರಿಗೆ, ಚಿಂತೆಯೇ ಇಲ್ಲ. ಅವರೇ ಹೇಳಿಬಿಟ್ಟಿರ್ತಾರೆ, ನೀವೆಲ್ಲ ನಮ್ಮಲ್ಲೇ ಓದಿ, ನಮ್ಮಲ್ಲೇ ಮಾಡಿ, ಎಲ್ಲ ನಮ್ಮಲ್ಲೇ ಅಂತ ಹೇಳಿ ಕರ್ಕೊಂಡೇ ಹೋಗ್ಬಿಡ್ತಾರೆ. ಕೆಲವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿಬಿಡ್ತದೆ, ಕೆಲವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗೋದಿಲ್ಲ. ಪಾಪ ಹುಡುಕ್ಬೇಕು ಆಮೇಲೆಲ್ಲ. ಎಲ್ಲರಿಗೂ ಕೂಡ ಓದು ಮುಗಿದ ಮೇಲೆ ಏನು ಮಾಡಬೇಕು ಅಂತ ಚಿಂತೆ ಇರ್ತದೆ. ಆದರೆ ವಾಸುದೇವನ ಚಿಂತನೆಯೇ ಬೇರೆ. ಅಧ್ಯಯನ ಮುಗಿದ ಮೇಲೆ ಏನು ಅಂದರೆ ಸನ್ಯಾಸ ಅಂದರು. ಒಬ್ಬರೇ ಇಂಥವ್ರು ಹುಟ್ಟೋರು, ಶತಶತಮಾನಗಳಲ್ಲಿ ಒಬ್ಬರು ಹುಡ್ತಾರೆ. ಅದರಲ್ಲಂತೂ ಜೀವೋತ್ತಮರಾದ ವಾಯುದೇವರು ಇವರೊಬ್ಬರೇ, ಇನ್ಯಾರು ಇಂಥವ್ರು ಸಿಗೋದಿಲ್ಲ. ಎಲ್ಲರಿಗೂ ಕೂಡ ಶಾಸ್ತ್ರವನ್ನೇ ಓದಿದವರು ಕೂಡ ಇವತ್ತು ಶಾಸ್ತ್ರ ಓದಿದ ಮೇಲೆ ನಾವೆಲ್ಲಿ ಸೆಟ್ಲ್ ಆಗಬೇಕು ಅಂತ ಆಲೋಚನೆ ಮಾಡ್ತಾರೆ ವಿನಃ ಇಷ್ಟು ದಿವಸ ಓದಿದ ಗ್ರಂಥಗಳನ್ನು ಪುನರಾವರ್ತನೆ ಮಾಡ್ತೀವ, ಮತ್ತೊಮ್ಮೆ ಅದರ ಅವಲೋಕನ ನಡೀತದ ನಮ್ಮಿಂದ. ಗುರುಮುಖದಲ್ಲಿ ಕಲಿಯುವಾಗ ಏನೊಂದು ಜ್ಞಾನ ಸಂಪಾದನೆಯಾಗಿತ್ತು, ಅದಕ್ಕೂ ಮಿಗಿಲಾದ ಜ್ಞಾನವನ್ನು ಸಂಪಾದನೆ ಮಾಡುವ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ ಅಂತನ್ನುವ ಆಲೋಚನೆ ಹೊರಟು ಹೋಗಿ
ಕೇವಲ ಎಲ್ಲಿ ಸೆಟ್ಲ್ ಆಗಬೇಕು, ಡೆಲ್ಲಿ, ಮುಂಬೈ, ಬೆಂಗಳೂರು, ಆ ಊರು ಈ ಊರುಗಳಲ್ಲೇ ನಮ್ಮ ಬುದ್ಧಿ ಹರಿತದೆ ವಿನಃ ಎಲ್ಲಿ ಹೋಗೋದಿಲ್ಲ. ಅಂದರೆ ಒಂದು ಬಾರಿ ಅಧ್ಯಯನ ಮಾಡಿದ್ದಾಗಿದೆ ಎಲ್ಲ, ಇದು ಸಾಲೋದಿಲ್ಲ, ಇನ್ನೊಂದು ಬಾರಿ ಪುನಃ ಎಲ್ಲವನ್ನ ಅಧ್ಯಯನ ಮಾಡೋಣ ಅಂತನ್ನೋದಾಗಲಿ, ಇವತ್ತೇನೋ ಗುರುಮುಖದಿಂದ ಕಲ್ತಿದ್ದೇವೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತನ್ನೋದಾಗಲಿ ಬರುವುದಿಲ್ಲ ನಮಗೆಲ್ಲರಿಗೂ ಕೂಡ. ಬಹಳ ವಿರಳ. ಎಲ್ಲೋ 100ಕ್ಕೊಬ್ಬರು, 1000ಕ್ಕೊಬ್ಬರು, ಲಕ್ಷಕ್ಕೊಬ್ಬರು ಮಾತ್ರ ಇಂಥವ್ರು ಬಿಡ್ತಾರೆ. ಮುಂದೇನು ಅಂದರೆ ನನ್ನಿಂದ ಈ ಜಗತ್ತಿಗೆ ಏನು ಉಪಯೋಗವಾಗುತ್ತದೆ ಅಂತ ಆಲೋಚನೆ ಮಾಡೋರು ಒಬ್ರು, ಜಗತ್ತಿನಿಂದ ನನಗೇನು ಉಪಯೋಗ ಅಂತ ಆಲೋಚನೆ ಮಾಡೋರು ನಾವೆಲ್ಲರೂ ಜಗತ್ತು ನನಗೇನು ನೀಡೀತು ಅಂತನ್ನೋ ಆಲೋಚನೆಯಲ್ಲಿ ಇರ್ತೀವಿ ವಿನಃ ನಾವೇನು ಜಗತ್ತಿಗೆ ಕೊಟ್ಟೀವಿ ಅನ್ನೋದ್ರಲ್ಲಿ ಇಲ್ಲ. ಯಾರಾದರೂ ನಾವು ಜೀವನದಲ್ಲಿ ಹಿಂತಿರುಗಿ ನೋಡಿದರೆ ಅವತ್ತಿನಿಂದ ಇವತ್ತಿನವರೆಗೆ ಜಗತ್ತಿಗೆ ಕೊಟ್ಟದ್ದು ಕಡಿಮೆ, ಜಗತ್ತಿನಿಂದ ತಗೊಂಡದ್ದು ಜಾಸ್ತಿ. ನಾವಲ್ಲಿ ಎಷ್ಟು ತಗೊಂಡಿದ್ದೇವೆ ಜಗತ್ತಿನಿಂದ ಆಲೋಚನೆ ಮಾಡ್ರಿ. ಒಬ್ಬರಿಂದಲೇ ಇಬ್ಬರಿಂದಲೇ ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಕೇಳಿದ್ರೆ ನಮ್ಮ ಸಂಪಾದನೆ ಶೂನ್ಯ ಸಂಪಾದನೆ ಅಷ್ಟೆ, ಇನ್ನೇನಿಲ್ಲ. ವಾಸುದೇವ ಮಾತ್ರ ಈ ವಿಚಾರವನ್ನ ಮಾಡಿದ. ಏನು? ನನ್ನಿಂದ ಸಮಾಜಕ್ಕೆ ಏನು ಕೊಡಬೇಕು, ನಾನೇನು ಸಮಾಜಕ್ಕೆ ಕೊಟ್ಟೀನಿ, ಆ ಕೊಡುವಾಗ ಯಾವ ಆಶ್ರಮದಲ್ಲಿದ್ದು ನಾನು ಕೊಡಬೇಕು? ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದೇ ಕೊಡಬೇಕಾ? ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕಾ? ಆಚಾರ್ಯರ ಗ್ರಂಥ ರಚನೆಗೆ ಸನ್ಯಾಸಾಶ್ರಮವೇ ಬೇಕಾಗಿರಲಿಲ್ಲ. ಗೃಹಸ್ಥಾಶ್ರಮಿಗಳಾಗಿದ್ದು ಕೂಡ ಮಾಡಬಹುದಾಗಿತ್ತು. ಗೃಹಸ್ಥಾಶ್ರಮವನ್ನು ದಾಟಿ ಬ್ರಹ್ಮಚರ್ಯಾಶ್ರಮದಿಂದ ಸನ್ಯಾಸವನ್ನು ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಏನು ಬಂತವರಿಗೆ? ಎಷ್ಟು ದೀರ್ಘವಾಗಿ ಆಲೋಚನೆ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರಿಗೆ ಪಾದ ಮುಟ್ಟಿ ನಮಸ್ಕಾರ, ಸಿಗೋದಿಲ್ಲ, ನಮ್ಮ ಭಾಗ್ಯ ಇಲ್ಲ. ಅವರಿಗೆ ಪಾದಕ್ಕೆ ಸಾಷ್ಟಾಂಗ ಹಾಕಬೇಕು. ಶ್ರೀಮದಾಚಾರ್ಯರು ಇಷ್ಟುದ್ದ ಆಲೋಚನೆಯನ್ನ ಮಾಡಿದ್ದಾರೆ ಅಂತ ಹೇಳುವ ಮಾತು ನಮಗೆ ತಿಳಿಸದೇ ಇದ್ದಿದ್ರೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡುವ ಔಚಿತ್ಯ ಏನು? 10 ವರ್ಷದ ಬಾಲಕ, 10 ವರ್ಷದ ಬಾಲಕ ಅಂತನ್ನೋದು ಸುಮ್ಮನೆ ನಮ್ಮ ಲೆಕ್ಕಕ್ಕೆ ಹೇಳೋದಷ್ಟೇ. 7 ವರ್ಷದ ಕೃಷ್ಣ ಗೋವರ್ಧನ ಎತ್ತಿದ ಅಂತಿರ್ತೀವಲ್ಲ, ಹಾಗಷ್ಟೇ ಇದು. ಇದಕ್ಕೇನು ಅರ್ಥ ಇಲ್ಲ. 7 ವರ್ಷದ ಕೃಷ್ಣ ಗೋವರ್ಧನ ಎತ್ತಿದ ಅಂತಂದ್ರೆ ಅದು 7 ವರ್ಷಕ್ಕೆ ಮಹತ್ವವೋ ಕೃಷ್ಣನಿಗೆ ಮಹತ್ವವೋ ಎರಡೂ ಅಲ್ಲ. ಹಾಗಿದ್ರೆ 10 ವರ್ಷದ ಬಾಲಕನಾದ ವಾಸುದೇವ ಸನ್ಯಾಸವನ್ನು ಸ್ವೀಕಾರ ಮಾಡುವಾಗ ಏನೇನವನ ಮನದಲ್ಲಿ ಆಲೋಚನೆ ಬಂದಿತು ಅಂತನ್ನುವುದನ್ನು ಪಂಡಿತಾಚಾರ್ಯರು ಗ್ರಹಣ ಮಾಡಿ ಹೇಳ್ತಾರೆ ಅಂತಾದರೆ ಶ್ರೀಮದಾಚಾರ್ಯರ ಕೃಪೆ ಎಷ್ಟಿದೆ ಅವರ ಮೇಲೆ. ಇಲ್ಲದೆ ಹೋದ್ರೆ ಅವರು ಆಲೋಚನೆ ಮಾಡಿದ ಧಾಟಿ, ರೀತಿ, ಕ್ರಮ ಇವರ ಬುದ್ಧಿಯಲ್ಲಿ ಹೇಗೆ ಬರಬೇಕು? ಇದು ಸುಳ್ಳು ಕಾವ್ಯ ಅಲ್ಲ, ಕವಿ ಕಲ್ಪನೆ ಅಲ್ಲ. ಏನೋ ಕಾಳಿದಾಸ ರಾಮನ ಕಥೆಯನ್ನ ಬರೆದಿದ್ದಾನೆ ಅಂದ್ರೆ ಕಲ್ಪನೆ ಆಗಬಹುದು. ಯಾಕೆಂದ್ರೆ ರಾಮನಿಗೂ ಕಾಳಿದಾಸನಿಗೂ ತುಂಬಾ ಅಂತರ ಇದೆ. ನಾರಾಯಣ ಪಂಡಿತಾಚಾರ್ಯರಿಗೂ ಶ್ರೀಮದಾಚಾರ್ಯರಿಗೂ ಬಹಳ ಅಂತರ ಇಲ್ಲ. ಶ್ರೀಮದಾಚಾರ್ಯರ ಕಾಲದಲ್ಲೇ ನಾರಾಯಣ ಪಂಡಿತಾಚಾರ್ಯ ಇದ್ದದ್ದು. ಅವರ ಮನದಲ್ಲಿ ಇರುವಂತಹ ಆಲೋಚನೆಯನ್ನೆಲ್ಲ ಇವರು ತಮ್ಮ ಬುದ್ಧಿಯಲ್ಲಿ ತಂದುಕೊಳ್ಳಬೇಕಾದ್ರೆ ಶ್ರೀಮದಾಚಾರ್ಯರು ಎಷ್ಟು ಅನುಗ್ರಹವನ್ನ ಮಾಡಿರಬೇಕು. ಅವರು ಹೇಳುವಾಗ ಒಂದೊಂದು ಶಬ್ದವನ್ನ, ಈ ಶಬ್ದ ಹಾಕುವಾಗ ತೂಕ ಸರಿ ಇದೆಯಾ, ಇದನ್ನು ಹಾಕಿದ್ರೆ ಈ ಅರ್ಥ ಸರಿ ಹೋಗ್ತದ ಅಂತ ನೋಡಿ, ಸರಿ ಹೋಗದೇ ಇದ್ರೆ ಇದನ್ನು ಬಿಟ್ಟು ಬೇರೊಂದು ಶಬ್ದವನ್ನ ಆರಿಸಿ ಹಾಕಬೇಕಾದ್ರೆ ಶ್ರೀಮದಾಚಾರ್ಯರ ಆಲೋಚನೆಗೆ ತಕ್ಕದಾದ ಶಬ್ದಗಳು ಇವು ಅಂತ ಅರ್ಥ ಮಾಡಬೇಕಾಗ್ತದೆ. ಎಲ್ಲ ಆಲೋಚನೆ ಮಾಡಿರಬಹುದು, ಮನೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ಲಿಕ್ಕೆ ಆಗ್ತದ? ಮನೆಯಲ್ಲಿ ಕೂತ್ರೆ ಆಲೋಚನೆ ಆಗೋದಿಲ್ಲ. ಎಲ್ಲ ಅನಾಲೋಚನೆಗಳೇ ಬರೇ, ಅಥವಾ ದುರಾಲೋಚನೆಗಳೇ, ಅಥವಾ ಬೇಡವಾದ ಆಲೋಚನೆಗಳೇ ನಮ್ಮ ಮನಸ್ಸಿನಲ್ಲಿ ಬರೋದು. ದುರ್ಗಾ ಬೆಟ್ಟಕ್ಕೆ ಹೋಗ್ಬಿಡ್ತಿದ್ರಂತ ಆಚಾರ್ಯರು. ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ಈ ಎಲ್ಲ ಆಲೋಚನೆಯನ್ನ ಮಾಡಬೇಕು, ಮುಂದಿನ ಜೀವನದ ವಿಚಾರವನ್ನ ನಾನು ತಳಿಬೇಕು, ನಿರ್ಧಾರ ಮಾಡಬೇಕು ಅಂತಾದರೆ ಆ ಕುಂಜಾರಗಿರಿಗೆ ಹೋಗ್ಬಿಡ್ಬೇಕು. ನಿಶ್ಚಿಂತ ಕೆಲಸ. ಅಲ್ಲಿ ತಾಯಿ ಇದ್ದಾಳೆ, ಅಲ್ಲೊಬ್ಬರೇ ಏಕಾಂತದಲ್ಲಿ ಕುಳಿತುಕೊಳ್ಬೇಕು, ಅಲ್ಲಿ ಆಲೋಚನೆಯನ್ನ ಮಾಡಬೇಕು. ಮಾಡುವಾಗ ಆ ಮನೆಯಲ್ಲೊಂದು ಎತ್ತಿತ್ತಲ್ಲ, ಅದು ಮಾತ್ರ ಜೊತೆಗೆ ಇರ್ತಿತ್ತಂತೆ ವಾಸುದೇವನ ಜೊತೆಗೆ ಯಾವಾಗಲೂ. ವಾಸುದೇವನ ಭಾವಿ ಕಾರ್ಯದಲ್ಲಿ ಸಹಾಯಕರಾಗಿ ಸೇವಕರಾಗಿ ಇದ್ದ ಆ ವೃಷಭ ಆಚಾರ್ಯ ಜೊತೆಗೇ ಇರಬೇಕು. ಕುಂಜಾರಗಿರಿಯಲ್ಲಿ ಹೋಗಿ ದುರ್ಗೆಯ ಮಡಿಲಲ್ಲಿ ಅಂಗಳಲ್ಲಿ ಕುಳಿತುಕೊಂಡು ಆಲೋಚನೆ ಮಾಡ್ತಾ ಇದ್ದಾಗ ಆಚಾರ್ಯರು ಯಾಕೆ ಹೀಗೆ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ನೋದನ್ನು ಮುಂದಿನ ಶ್ಲೋಕ ಓದುವವರೆಗೂ ಅರ್ಥ ಆಗೋದಿಲ್ಲ. ಮುಂದಿನ ಶ್ಲೋಕವನ್ನು ನೋಡಿದ ಮೇಲೆ ಇದನ್ನು ಅರ್ಥ ಮಾಡಿಕೊಳ್ಳ್ರಿ. ಏನಂತ ಆಲೋಚನೆ ಮಾಡಿದ್ರು? ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು.
ಸನ್ಯಾಸವನ್ನ ಸ್ವೀಕಾರ ಮಾಡಿ ಜಗತ್ತಿಗೆ ಹಿತೋಪದೇಶವನ್ನ ಮಾಡಬೇಕು. ಸನ್ಯಾಸ ಸ್ವೀಕಾರದಿಂದಲೇ ಹಿತೋಪದೇಶ. ಯಾಕೆ? ಸನ್ಯಾಸದಲ್ಲಿ ಏನಿದೆ, ಸನ್ಯಾಸ ತೆಗೆದುಕೊಳ್ಬೇಕಾದ ಏನಿರಬೇಕು, ಮುಂದೆ ಇದೇ ಸರ್ಗದಲ್ಲಿ ಶ್ರೀಮದಾಚಾರ್ಯರು ವಾಸುದೇವ ಅವರ ತಂದೆಗೆ ಹೇಳುವರಿದ್ದಾರೆ. ಸನ್ಯಾಸಕ್ಕೇನು ಪ್ರಧಾನ ಕಾರಣ ಅಂತ ತಿಳಿದುಕೊಂಡು ಆ ಎಲ್ಲ ಅಂಶಗಳನ್ನು ಈ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೊರಡ್ತಾರೆ. ಅನನ್ಯ ಸಂಗಾತ್ ಗುಣ ಸಂಗೀತಾಗರೇಗೆ ಜನಸ್ಯ ಮಾನಂ ತು ವಿಶಿಷ್ಟ ಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಘಂ ನಿಜಂ ಭಜನ್ ಪಾರಮಹಂಸ್ಯಮಾಶ್ರಮಂ. ಅನನ್ಯ ಸಂಗಾತ್, ಎಲ್ಲಿಯವರೆಗೆ ನಮಗೆ ವೈರಾಗ್ಯ ಬರುವುದಿಲ್ಲ, ಎಲ್ಲಿಯವರೆಗೆ ವಿಷಯಗಳಲ್ಲಿ ಆಸಕ್ತಿ ಹೋಗುವುದಿಲ್ಲ, ಅಲ್ಲಿಯವರೆಗೆ ವಿಷ್ಣು ಭಕ್ತಿ ಹುಟ್ಟುವುದಿಲ್ಲ. ಮೊದಲನೇ ಸ್ಟೇಟ್ಮೆಂಟ್. ಶ್ರೀಮದಾಚಾರ್ಯರ ಆಲೋಚನಾ, ವಾಸುದೇವನ ಆಲೋಚನೆ ಏನು ಅಂತ ಕೇಳಿದ್ರೆ, ಗುಣಸಂಗೀತ ಹರೇಹೇ, ಹರೇಹೇ ಗುಣಸಂಗೀತ, ಭಗವಂತನ ಗುಣಗಳಲ್ಲಿ ನಮ್ಮ ಬುದ್ಧಿ ನಿಲ್ಲಬೇಕು, ಭಗವಂತನಲ್ಲಿ ನಮಗೆ ಭಕ್ತಿ ಬರಬೇಕು, ನಮಗೆ ಆಸಕ್ತಿ ಬರಬೇಕು ಅಂತ ಆದರೆ ಈ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಹೋಗಬೇಕು. ಇಲ್ಲಿ ಎಲ್ಲಿವರೆಗೆ ಇಲ್ಲಿ ಆಸಕ್ತಿ ಇರ್ತದೋ ಹರಿಯಲ್ಲಿ ಆಸಕ್ತಿ ಬರೋದಿಲ್ಲ, ಚಾನ್ಸೇ ಇಲ್ಲ. ಸಂಸಾರದ ರುಚಿಯನ್ನು ಕಂಡಾಗ ಕಂಸಾರಿಯಲ್ಲಿ ಮನಸ್ಸು ಬಾ ಅಂದ್ರೆ ಬರೋದೇ ಇಲ್ಲ ನಮಗೆ. ಸಂಸಾರದಲ್ಲಿ ರುಚಿ ಕಂಡವನಿಗೆ ಕಂಸಾರಿಯಲ್ಲಿ ಮನಸ್ಸು ಬಾ ಅಂದ್ರೆ ಎಲ್ಲಿದ್ ಬಿಡ್ರಿ ಆಚಾರ, ಸುಳ್ಳು ವಿನಾಕಾರಣ ಗೋಲ್ ಹಾಕೋತೀರಿ ನೀವೆಲ್ಲಾದ್ರೂ. ಅದಕ್ಕೆ ಅನನ್ಯ ಸಂಗಾತ್, ಅನನ್ಯ ಸಂಘ ಅಂದ್ರೆ ಏನು? ವೈರಾಗ್ಯ. ವೈರಾಗ್ಯ ಇಲ್ಲದ ಹೊರತು ಭಗವಂತನ ಗುಣದಲ್ಲಿ ಆಸಕ್ತಿ ಬರೋದಿಲ್ಲ. ಭಗವಂತನ ಗುಣದಲ್ಲಿ ಆಸಕ್ತಿ ಬರಬೇಕು, ಭಕ್ತಿ ಬರಬೇಕು ಅಂತ ಆದರೆ ನಿಮ್ಮ ವೈರಾಗ್ಯ ಎಷ್ಟಿದೆ ಅಂತ ಅನ್ನೋದರ ಮೇಲೆ ನಿಮಗೆ ಭಗವಂತನಲ್ಲಿ ಭಕ್ತಿ ಎಷ್ಟಿದೆ ಅಂತ ಆಗ್ತದಂತೆ. ಭಕ್ತಿಯ ಮಾನದಂಡ ಯಾವುದು? ಭಕ್ತಿ ಹೆಚ್ಚಾಗಿದೆಯೋ ಕಡಿಮೆಯಾಗಿದೆಯೋ ಅಂತ ತಿಳಿದುಕೊಳ್ಳುವುದಕ್ಕೆ ಮಾನದಂಡ ಯಾವುದು ಅಂದರೆ, ಸಂಸಾರದಲ್ಲಿ ನಿಮ್ಮ ವೈರಾಗ್ಯ ಎಷ್ಟಾಗಿದೆ ಅಂತ ಅನ್ನೋದರ ಮೇಲೆ ಭಗವಂತನಲ್ಲಿ ಭಕ್ತಿ ಎಷ್ಟಾಗಿದೆ ಅಂತ ತಿಳಿದು ಬರ್ತದಂತೆ. ನೀವಿಲ್ಲೇ ಆನಂದದಿಂದ ಇದ್ರೆ ಸರ್ವಾತ್ಮನ ಭಾವಿಸಬೇಡ್ರಿ ನಾವು ಭಗವದ್ಭಕ್ತರು ಅಂತೇಳಿ, ಅದೊಂದು ಭ್ರಮೆ. ಗಂಡ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂದರೆ ಇಷ್ಟಿದ್ದು ನಾವು ಭಗವದ್ಭಕ್ತರು ಅಂತ ಹೇಳ್ಕೊಳ್ತೀವಿ ಅಂದರೆ ಪಾಪ ಭ್ರಮೆ ಇರ್ತದೆ. ಅವರವ್ರ ಭ್ರಮೆಗೆ ಯಾರೇನು ಮಾಡ್ಲಿಕ್ಕೆ ಬರ್ತದೆ? ಯಾರಕ್ಕೆ ರೊಕ್ಕ ಕೊಡಬೇಕಾಗಿಲ್ಲ, ಏನಿಲ್ಲ. ಯಾಕೆ ಅಂದರೆ ಇದರಲ್ಲಿ ನಮ್ಮ ಆಸಕ್ತಿ ಎಷ್ಟು ಕಡಿಮೆ ಇದೆ ಅಂತನ್ನೋದರ ಮೇಲೆ ಅಲ್ಲಿ ಭಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ. ಇದರ ಬಗ್ಗೆ ಮಾತಾಡಬೇಕು, ಮುಂದೆ ಹೇಳುತ್ತೇನೆ. ಯಾಕೆ ಅಂದರೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ವೈರಾಗ್ಯವನ್ನ ತಾಳಿದ ಅಂತ ಭಾಗವತ ಹೇಳ್ತದೆ. ದೇವರೇ ವೈರಾಗ್ಯವನ್ನ ತಾಳಿದ ಮೇಲೆ ಇನ್ನಾವೇನು ಇದರಲ್ಲಿ ಆಸಕ್ತಿ ಇಟ್ಕೊಂಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಇದೆಲ್ಲ ತುಂಬ ಮಹತ್ವದ ಮಾತುಗಳು. ವಿಷಯಾಸಕ್ತ್ಯಭಾವೇ ಸತ್ತೇವ ಹರಿಚರಣ ಹರಿಮಾಹಾತ್ಮ್ಯ ಶ್ರವಣಾದವು ಆಸಕ್ತಿರ್ ಘಟತೆ. ಛಲಾರಿ ಆಚಾರ್ಯ ಹೇಳ್ತಾರೆ, ನಿಮಗೆ ಎಲ್ಲಿವರೆಗೆ ವಿಷಯಾಸಕ್ತಿ ಕಡಿಮೆಯಾಗುವುದಿಲ್ಲ ಅಲ್ಲಿವರೆಗೆ ಈ ಪುರಾಣ ಪುಣ್ಯಕಥೆ ಪಾಠ ಪ್ರವಚನ ನೀವು ಬರೋದಿಲ್ಲ, ನೆನ್ಬಿಟ್ಕೊಳ್ರಿ. ಅಂದ್ರೆ ಅರ್ಥ ಏನು? ನೀವೆಲ್ಲ ಇವತ್ತು ಪುರಾಣಕ್ಕೆ ಬಂದಿದ್ದೀರಿ ಅಂದ್ರೆ ವಿಷಯಾಸಕ್ತಿ ಕಡಿಮೆಯಾಗಿದೆ ಅಂತ ಅರ್ಥ. ಅಷ್ಟೇ, ಒಂದು ತಾಸು ಕಡಿಮೆ ಆದರೂ ಸಾಕು ನಮಗೆ, ಯಾಕಂದ್ರೆ ನಮ್ಮ ಪುರಾಣ ನಡಿಬೇಕಲ್ಲ. ಅಂದ್ರೆ ವಿಷಯಾಸಕ್ತಿ ಅಭಾವೇ ಸತ್ತೇವ, ನಿಮಗೆ ವಿಷಯಾಸಕ್ತಿ ಇಲ್ಲದೆ ಹೋದರೇನೇ ಹರಿಮಾಹಾತ್ಮ್ಯ ಶ್ರವಣಾದವು ಆಸಕ್ತಿರ್ ಘಟತೆ, ನಾನ್ಯಥ ಇಲ್ಲದೆ ಇದ್ರೆ ಇಲ್ಲ. ಇನ್ನೂ ನಮಗೆ ಮನೆಯಲ್ಲೇ ಆಸಕ್ತಿ ಇದ್ದದ್ದಾದರೆ ದೇವರ ಶ್ರವಣವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನನಗಂತೂ ಸ್ವತಃ ವಿಷಯದಲ್ಲಿ ಆಸಕ್ತಿ ಇಲ್ಲವೇ ಇಲ್ಲ, ವಾಯುದೇವರಿಗೆ ವಿಷಯಾಸಕ್ತಿ ಇಲ್ಲವೇ ಇಲ್ಲ. ಹಾಗಿದ್ದರೆ ಜಗತ್ತಿಗೆ ವಿಷಯಾಸಕ್ತಿ ಬಿಡಬೇಕು ಅಂತ ತಿಳಿಸುವುದಕ್ಕಾಗಿ ಯೋಗ್ಯವಾದ ಮಾರ್ಗ ಯಾವುದು ಅಂತ ಕೇಳಿದರೆ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ, ದೊಡ್ಡವರ ನಡಿಗೆ ಸಣ್ಣವರಿಗೆ ಬಾಳಿನ ಹಾದಿಯಾಗ್ತದೆ. ಕೃಷ್ಣ ಒಂದು ಮಾತು ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ನೀನ್ ಯುದ್ಧ ಬಿಟ್ಟೀಯ? ಇಲ್ಲ ಮಹಾರಾಯ, ನಾವೆಲ್ಲ ಯುದ್ಧ ಮಾಡೋದಿಲ್ಲ. ಬಿಡು, ನೀನ್ ಯುದ್ಧ ಬೇಡ ಅಂದಿಲ್ಲ, ಬಿಟ್ರೆ ಏನ್ ಸಮಸ್ಯೆ ಇಲ್ಲ. ಆದರೆ ಮತ್ತೇನು ಅಂದ, ನಿನ್ನೋಡಿ ಉಳಿದವರೆಲ್ಲ ಬಿಡ್ಲಿಕ್ಕೆ ತಯಾರು ಮಾಡ್ಕೊತಾನೆ, ಬಿಟ್ಟು ನಿನ್ ನೋಡ್ತಿರ್ತಾರೆ ಅಲ್ರಿ ಯುದ್ಧ ಭೂಮಿಗೆ ಹೋದ ಅರ್ಜುನೇ ಬಿಟ್ಟು ಬಂದ, ನಾವ್ಯಾಕ್ರಿ ಆಚಾರ ಅಂತ ಬಿಡ್ತಾರೆ. ಇದು ಯುದ್ಧದ ಒಂದೇ ವಿಚಾರ ಅಲ್ಲ ಅರ್ಜುನ. ಮನೆಯಲ್ಲಿ ದೇವರ ಪೂಜೆಯನ್ನು ಬಿಟ್ಟೆಯ, ಉಳಿದವನ್ ನೋಡ್ತಾನೆ. ಸಂಧ್ಯಾವಂದನೆಯನ್ನು ಬಿಟ್ಟೆಯ, ಉಳಿದವನ್ ನೋಡ್ತಾನೆ. ದಾನವನ್ನ ಮಾಡುವುದು ಬಿಟ್ಟೆಯ, ಉಳಿದವನ್ ನೋಡ್ತಾನೆ. ಹಿರಿಯರಿಗೆ ನಮಸ್ಕಾರ ಮಾಡುವುದು ಬಿಟ್ಟೆಯ, ಉಳಿದವನ್ ನೋಡ್ತಿರ್ತಾನೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಅವನೇನ್ ನಡೀತಾನೆ ಹಾಗೆ ನಡೀತಾನೆ. ಹಾಗಾಗಿ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ, ಜನರಿಗೆ ಯಾವುದು ಪ್ರಮಾಣ ಆಗ್ತದೆ ಅಂದ್ರೆ ದೊಡ್ಡವರು ನಡ್ಕೊಳ್ಳೋದು ಪ್ರಮಾಣ ಆಗ್ಬಿಡ್ತದೆ. ಅವರೇ ಹಂಗೆ ಮಾಡಿದ್ರೆ ನಮಗೆ ಯಾಕೆ ಕೇಳ್ತೀರಿ ಅಂತ ಕೇಳ್ಬಿಡ್ತೇವೆ ನಾವು ತಕ್ಷಣಕ್ಕೆ.
ಹಾಗಾದರೆ ವೈರಾಗ್ಯ ಇದ್ರೆ ಭಗವದ್ಭಕ್ತಿ ಹುಡ್ತದೆ. ಸನ್ಯಾಸ ಪ್ರಾರಂಭ ಆಗೋದು ವೈರಾಗ್ಯದಲ್ಲಿ, ಮುಕ್ತಾಯಗೊಳ್ಳೋದು ಭಗವದ್ಭಕ್ತಿಯಲ್ಲಿ. ಇವೆರಡೂ ಇದ್ದಿದ್ದಿಲ್ಲ ಅಂದ್ರೆ ಅದು ಸನ್ಯಾಸವೇ ಅಲ್ಲ. ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ ಅಸ್ಮಾತ್ ಅಸಂಗಂ ಪ್ರಕಟೀಕರೋಮಿ. ನಾನು ಹಾಗಾಗಿದ್ರೆ ನನ್ನ ವೈರಾಗ್ಯವನ್ನು ಜಗತ್ತಿಗೆ ತಿಳಿಸಲೇಬೇಕು. ನಿಜಂ ಭಜನ್ ಪಾರಮಹಂಸ್ಯ ಆಶ್ರಮಂ. ಈ ವೈರಾಗ್ಯ ಈ ಜನ್ಮದಲ್ಲಿ ಬಂದದ್ದಲ್ಲ, ನನ್ನ ಸಹಜವಾದ ಗುಣ. ನನ್ನ ಸಹಜವಾದ ಗುಣ ನೆನಪಿಟ್ಟುಕೊಳ್ರಿ. ವಾಯುದೇವರಿಗೆ ವೈರಾಗ್ಯ ಇವತ್ತು ಹುಟ್ಟಿತು ಅಂತ ತಿಳಿಬೇಡ್ರಿ. ವಾಯುದೇವರಿಗೆ ವೈರಾಗ್ಯ ಇವತ್ತು ಬಂದಿತು ಅಂತ ತಿಳಿಬಾರ್ದು. ಹೀಗೆ ತಿಳ್ಕೊಂಡ್ರೆ ವಾಯುತತ್ವವನ್ನು ಸರಿಯಾಗಿ ನಾವು ತಿಳಿದಿಲ್ಲ ಅಂತ. ತುಳಸಿದಾಸರು ಹೊಸದಾಗಿ ಲಗ್ನ ಆಗಿದ್ರು ಅನ್ನಬಾರದು. ಲಗ್ನ ಆದ ಹೊಸದರಲ್ಲಿ ಇರಬೇಕು. ಸ್ವಲ್ಪ ಶಬ್ದ ನಮ್ಗೆ ಏನಾಗ್ತವೆ, ಈಗ ಕನ್ನಡ ಸಾಹಿತ್ಯ ಸ್ವಲ್ಪ ಕಡಿಮೆ ಓದ್ತಿರ್ತೀವಿ ನೋಡಿ, ಹಿಂಗಾಗ್ತಿರ್ತಾವೆ. ಹೊಸದಾಗಿ ಲಗ್ನ ಆದಾಗ ಹಂಗನ್ಬಾರ್ದು. ಲಗ್ನ ಆದ ಹೊಸತರಲ್ಲಿ ಏನ್ಬೇಕು, ಯಾಕಂದ್ರೆ ಲಗ್ನ ಹಳಿ ಲಗ್ನ ಆದಾಗ ಅಂತ ಹಿಂಗೆ ಹೇಳಿ ಬರೋದೇ ಇಲ್ಲ. ಹೀಗಾಗಿ ಲಗ್ನ ಆದ ಹೊಸದರಲ್ಲಿ ತುಳಸಿದಾಸರು ಆಕಿ ಆಷಾಢ ಮಾಸಕ್ಕೆ ಅಂತ ಹೆಂಡತಿ ತವ್ರ ಮನೆಗೆ ಹೋಗಿದ್ಲು. ಇವರು ಮನೆಯಲ್ಲಿದ್ದಾರೆ. ಹೆಂಡತಿ ನೋಡಬೇಕು ಅಂತ ತವಕ ಇದ್ದದ್ದಕ್ಕಾಗಿ ಹೊರಟು ಬಿಟ್ಟರು ನೋಡ್ಲಿಕ್ಕೆ. ಆಷಾಢ ಮಾಸ, ಮಳೆ ಬರ್ತಾ ಇದೆ, ನೋಡ್ಲಿಲ್ಲ, ಏನಿಲ್ಲ, ಕತ್ಲು ಮಳೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಹಳ್ಳ, ಕೆರೆ ಇರ್ತದಲ್ಲ, ತುಂಬಿ ಬಂದಿತ್ತು. ತುಂಬಿ ಹರಿತಾ ಇದ್ರು ಕೂಡ ತಲೆ ತುಂಬ ಹೆಂಡತಿ ಕಾಣಬೇಕು ಅಂತ ಇದ್ದದರಿಂದ ಹಳ್ಳದಲ್ಲಿ ಈಸು ಬಿದ್ರು. ಹಳ್ಳ ದಾಟಿಕೊಂಡು ಹೋದ್ರು. ಆ ಕಡೆ ಊರಲ್ಲಿ ಮನೆ ಹೆಂಡತಿ ಇದು. ಹೋದ್ರೆ ಬಾಗಿಲು ಹಾಕಿತ್ತು. ರಾತ್ರಿ 12 ಗಂಟೆಗೆ ಅಳಿಯಂದ್ರೆ ಬರ್ತಾರೆ, ಬಾಗಿಲು ತೆಕ್ಕೊಂಡು ಕೂತಿರ್ತಾರೆ ಯಾರಾದ್ರೂ. ಬಾಗಿಲು ಹಾಕಿತ್ತು. ಆ ಮೇಲೆ ಕೋಣೆಯಲ್ಲಿ ಮಾತ್ರ ದೀಪ ಕಾಣಿಸ್ತಿತ್ತು. ಪ್ರಾಯ ನನ್ನ ಹೆಂಡತಿ ಎಚ್ಚರಿರಬಹುದು, ನನ್ನೇ ನೆನೆಸ್ತಿರಬಹುದು ಅಂತ ಹೇಳಿ ಸರ ಇದನ್ನ ಒಂದು ಜೋತು ಬಿದ್ದ ಹಗ್ಗ ಹಿಡ್ಕೊಂಡು ಮೇಲೆ ಹತ್ತಿದ ಮೇಲೆ ಹೆಂಡತಿ ಕೂತಿದ್ಲು. ಇದ್ದಕ್ಕಿದ್ದಂಗೆ ಗಂಡ ಬಂದ್ರೆ ಗಾಬರಿ ಆಗ್ಲಾರ್ದು ಏನಾಗ್ತದ್ರಿ? ಹೇಳಿ ಹೋಗಿರ್ತಾನೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ತಿಳ್ಕೊಂಡು. ಇಮಿಡಿಯೇಟ್ ಬಂದ್ಬಿಟ್ರೆ ಭಯಂಕರ ಭಯಾನಕ ಅದು. ಹಾಗಾಗ್ಬಿಡ್ತದೆ. ಏನು ಅಂತ ತಿಳ್ಕೊಂಡು ಗೊತ್ತಾಗ್ಲಿಲ್ಲ. ಯಾಕೆ ಆಕಿಗೆ ಒಂದೇ ಅರ್ಥ ಆಯ್ತು, ನನ್ನ ಗಂಡನಿಗೆ ನನ್ನ ಹುಚ್ಚು ಹಿಡ್ಕೊಂಡಿದೆ. ಆಕಿ ಹೆಂಗ್ ಬಂದ್ರಿ ಅಂತ ಕೇಳಿದ್ವಿ. ಇಲ್ಲೊಂದು ಹಗ್ಗ ಇತ್ತು ಬಂದೀನಿ ಅಂತ. ನೋಡಿದ್ರೆ ಹಗ್ಗ ಇದ್ದಿದ್ದಿಲ್ಲ. ಮಳೆಗಾಲಕ್ಕೆ ಗಿಡದ ಮೇಲಿಂದ ಒಂದು ಹಾವು ಬಿದ್ದು, ಆ ಹಾವು ಕೆಳಗೆ ಜೋತ್ ಬಿದ್ದಿತ್ತು. ಅದನ್ನೇ ಹಿಡ್ಕೊಂಡು ಹತ್ತಿ ಬಿಟ್ಟಿದ್ದ. ತುಳಸಿದಾಸರು ಹತ್ತಿ ಬಿಟ್ಟಿದ್ರು. ಹೆಂಡತಿ ಒಂದು ಮಾತು ಹೇಳಿದ್ದು, ನನ್ನಲ್ಲಿ ತೋರಿಸುವ ಇಷ್ಟು ಆಸಕ್ತಿ ರಾಮನಲ್ಲಿ ತೋರಿಸಿದ್ರೆ ಇಷ್ಟೊತ್ತಿಗೆ ಮೋಕ್ಷಕ್ಕೆ ಹೋಗ್ತಿದ್ರಿ ಅಂದ್ರು. ಏನ್ ಬಂತು ಬುದ್ಧಿ ಹೇಳ್ತೀನಿ ತುಳಸಿದಾಸರಿಗೆ. ಬಿಟ್ರು, ಹೊರಟೇ ಬಿಟ್ರು. ಮುಂದಿನ ಕ್ಷಣಕ್ಕೆ ನಿಲ್ಲಿ ಹೊರಟು ಬಿಟ್ರು. ಆಗ ಅವರಿಗೆ ವೈರಾಗ್ಯ ಹುಟ್ಟಿತು. ತುಳಸಿದಾಸರಿಗೆ ಹೆಂಡತಿಯ ಮಾತಿನಿಂದ ವೈರಾಗ್ಯ ಹುಟ್ಟಿತು. ಅದಕ್ಕೆ ಪುರಂದರದಾಸರು ಹೇಳುವಾಗ, ಹೆಂಡತಿ ಮಕ್ಕಳು ಸಂತತ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ಹೇಳ್ತಾರಂತೆ. ಹಾಗೆ ವೈರಾಗ್ಯ ಹುಟ್ಟಿದ್ದಲ್ಲ ವಾಯುದೇವರಿಗೆ. ಅನಾದಿ ಕಾಲದಿಂದಲೂ ಕೂಡ ಇನ್ಬಿಲ್ಟ್ ಒಳಗೆ ಇರುವಂತಹದ್ದು ಭಕ್ತಿ, ವೈರಾಗ್ಯ, ಜ್ಞಾನ ಎಲ್ಲವೂ ಕೂಡ. ಹಾಗಾಗಿ ತಮ್ಮ ವೈರಾಗ್ಯವನ್ನ ಜಗತ್ತಿಗೆ ಪ್ರಕಟ ಮಾಡಬೇಕು. ಅನಾದಿ ಕಾಲದ ವೈರಾಗ್ಯವನ್ನ ಪ್ರಕಟ ಮಾಡಬೇಕು ಅಂತನ್ನುವುದಕ್ಕಾಗಿಯೇನೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು. ನೋಡ್ರಿ, ಅದಕ್ಕೆ ಹೇಳಿದ್ದಾರೆ, ಅಸಂಗ ಭಸ್ಮಾತ್ ಪ್ರಕಟೀಕರೋಮಿ. ನನ್ನಲ್ಲಿ ಇದ್ದ ವೈರಾಗ್ಯವನ್ನ ಪ್ರಕಟ ಮಾಡ್ತೇನೆ. ನಿಜಂ ಭಜನ್ ಪಾರಮಹಂಸ್ಯ ಆಶ್ರಮಂ. ನನ್ನ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾ ಅಂತ ಹೇಳಿದ್ರು. ಇದೊಂದು ಕ್ರಮ ಇದೆ ಅಂತ. ಏನ್ ಕ್ರಮ ಇದೆ? ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ, ವೈರಾಗ್ಯತೋ ಭಕ್ತಿದಾರ್ಢ್ಯಂ ತೇನೋಪಾಸ ಯದಾ ಭವೇತ್ ಆಪರೋಕ್ಷಂ ತದಾ ವಿಷ್ಣೋ ಇತಿ ಪಾದಕ್ರಮೋ ಭವೇತ್. 3ನೇ ಅಧ್ಯಾಯದ 3ನೇ ಪಾದದ 1ನೇ ಸೂತ್ರದಲ್ಲಿ ಹೇಳುವಾಗ ಅನುವ್ಯಾಖ್ಯಾನದಲ್ಲಿ ಆಚಾರ್ಯನ ಮಾತು ಹೇಳ್ತಾರೆ. ಮೊದಲು ನಮಗೇನು ಬರಬೇಕು? ವೈರಾಗ್ಯ ಬರಬೇಕು. ವೈರಾಗ್ಯತಃ ಭಕ್ತಿ ದಾರ್ಢ್ಯಂ. ವೈರಾಗ್ಯ ಬಂದಾಗ ಮಾತ್ರ ಭಕ್ತಿ ದೃಢವಾಗ್ತದೆ. ಭಕ್ತಿ ಇರ್ತದೆ, ಇದ್ದ ಭಕ್ತಿ ದೃಢವಾಗ್ತದೆ. ಆಮೇಲೆ ಉಪಾಸನಾ ಮಾಡ್ತೀವಿ, ದೇವರ ಧ್ಯಾನವನ್ನ ಮಾಡ್ತೀವಿ, ಅನಂತರದಲ್ಲಿ ದೇವರನ್ನ ಕಾಣ್ತೀವಿ. ಇತಿ ಪಾದಕ್ರಮ. ಇದೊಂದು ಕ್ರಮ ಇದೆ ಅಂತ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಹೇಳುವಾಗ ಸ್ವಲ್ಪ ಇದನ್ನು ವಿಸ್ತಾರ ಮಾಡ್ತಾರೆ. ಏನು ಈ ಕ್ರಮ, ಏನು ಹೇಳ್ರಿ ಅಂತ ಕೇಳಿದಾಗ, ಮೋಕ್ಷ ಸಾಧನಂಚ ಭಗವತ್ ಪ್ರಸಾದ ಏವ. ಮೋಕ್ಷ ಆಗಬೇಕಾ? ಅದಕ್ಕೆ ಅಪರೋಕ್ಷ ಜ್ಞಾನ ಕಾರಣ ಅಲ್ಲ. ಅನೇಕ ಜನ ತಪ್ಪಾಗಿ ತಿಳಿದಿದ್ದೇವೆ ನಾವು. ಏನು, ದೇವರನ್ನ ಕಂಡ್ರೆ ಮೋಕ್ಷ ಆಗ್ತದೆ. ಸಾರಿ, ದೇವರನ್ನ ಕಂಡ್ರೆ ಮೋಕ್ಷ ಅಲ್ಲ, ದೇವರ ಪ್ರಸಾದ ಆದರೆ ಮೋಕ್ಷ. ಇಷ್ಟು ದಿವಸ ಏನ್ ತಿಳಿದಿದ್ದೇವೆ, ದೇವರನ್ನ ಕಂಡ್ರೆ ಮೋಕ್ಷ, ದೇವರನ್ನ ಕಂಡ್ರೆ ಮೋಕ್ಷ, ಮಧ್ವ ಸಿದ್ಧಾಂತ ಅಲ್ಲ. ದೇವರ ಪ್ರಸಾದದಿಂದ ಮೋಕ್ಷ.
ದೇವರ ಪ್ರಸಾದ ಆಗಬೇಕಾಗಿದ್ರೆ ಅದಕ್ಕೆ 4 ಸಾಧನಗಳು. ಭಗವಂತ ಪ್ರಸಾದ ನೀಡಬೇಕಾಗಿದ್ರೆ 4 ಇರಬೇಕಂತೆ. 1 ವಿಷಯ ವೈರಾಗ್ಯಂ, ವಿಷಯದಲ್ಲಿ ವೈರಾಗ್ಯ ಇರಬೇಕು. 2ನೇದ್ದು ಭಗವದ್ಭಕ್ತಿ, 3ನೇದ್ದು ತದುಪಾಸನ, 4ನೇದ್ದು ಅವನ ಸಾಕ್ಷಾತ್ಕಾರ. ಮೋಕ್ಷಕ್ಕೆ ಕಾರಣವಾದದ್ದು ಭಗವತ್ ಪ್ರಸಾದ, ಆ ಭಗವತ್ ಪ್ರಸಾದಕ್ಕೆ ಕಾರಣವಾದದ್ದು ಹರಿ ಸಾಕ್ಷಾತ್ಕಾರ. ದೇವರು ಕಂಡ್ರೇನೆ ಪ್ರಸನ್ನನಾಗ್ತಾನೆ, ಇಲ್ಲದೆ ಇದ್ರೆ ಇಲ್ಲ. ಹಾಗಾದ್ರೆ ದೇವರ ಪ್ರಸಾದ ಸಂಪಾದನೆಗೆ 4 ಬೇಕಾಗಿದೆ. ಯಾವುದು ಅಂತ ಅರ್ಥ ಮಾಡಿಕೊಳ್ಳ್ರಿ. 1 ವೈರಾಗ್ಯ, 2ನೇದು ಭಕ್ತಿ, 3ನೇದು ಧ್ಯಾನ, 4ನೇದು ಸಾಕ್ಷಾತ್ಕಾರ. ಇವು 4 ಇದ್ದಾಗ ದೇವರ ಪ್ರಸಾದ, ಆಮೇಲೆ ಮೋಕ್ಷ. ಹೌದಾ? ಹಾಗಾದ್ರೆ ಈ 4 ಹೇಳಿದ್ದೀರಲ್ಲ, ಇವು 4 ಸಮಾನವಾಗಿ ಇರ್ತದ? ಅಲ್ಲ. ಕಿಂತು ಆದೌ ವೈರಾಗ್ಯಂ ಸಾಧ್ಯಂ. ಶ್ರೀಮತ್ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಹೇಳುವಾಗ ಮೊದಲು ವೈರಾಗ್ಯ ಬರಬೇಕು. ಅನನ್ಯ ಸಂಗಾತ್ ಗುಣಸಂಗೀತ ಹರೇಹೇ. ಮೊದಲು ವೈರಾಗ್ಯ. ಇಲ್ಲದೆ ಇದ್ರೆ ಭಕ್ತಿ ಬರೋದಿಲ್ಲ. ತೇನ ಭಕ್ತಿ ಅಲ್ರಿ. ವೈರಾಗ್ಯ ಬಂದ್ರೆ ಭಕ್ತಿ ಬರ್ತದೆ ಅಂತ ಯಾಕಂತೀರಿ? ವೈರಾಗ್ಯ ಇಲ್ಲದೆ ಇದ್ರೂ ಭಕ್ತಿ ಬರಬಹುದಲ್ಲ ಅಂತ ಕೇಳಿದ್ರೆ, ನಹಿ ಹೇಯೇ ರಾಘವತಃ ಉಪಾದೇಯೇ ಪ್ರೇಮೋತ್ಪತ್ತಿ ಅಸ್ತಿ. ಎಂದು ಬಿಡಬೇಕಾದ ವಸ್ತುವಿನಲ್ಲಿ ಬಿಡಬೇಕು ಅಂತ ಬುದ್ಧಿ ಬರದ ಹೊರತು ಸ್ವೀಕಾರ ಮಾಡಬೇಕು ಎನ್ನೋ ಬುದ್ಧಿನಲ್ಲಿ ಆಸಕ್ತಿ ಬರೋದಿಲ್ಲ. ಸ್ವೀಕಾರ ಮಾಡಬೇಕು ಎಂಬ ವಸ್ತುವಿನಲ್ಲಿ ಆಸಕ್ತಿ ಬರಬೇಕಾದ್ರೆ ಬಿಡಬೇಕಾದ ವಸ್ತುವಿನಲ್ಲಿ ಮೊದಲು ಬಿಡಬೇಕು ಅಂತ ಬುದ್ಧಿ ಹುಟ್ಟಬೇಕಲ್ಲ. ಇದು ಛೇ ಅಂತ ಅನಿಸಿದ್ರೆ ಇದು ಆಹಾ ಅನಿಸ್ತದೆ. ಇದು ಛೇ ಅನಿಸ್ಲಿಲ್ಲ ಅಂದ್ರೆ ಅದು ಆಹಾ ಅನಿಸೋದೇ ಇಲ್ಲ. ಹಾಗಾದ್ರೆ ದೃಶ್ಯತೆ ತಾವತಿಥಿ ಚೇತ್ ಅಲ್ರಿ. ಕೆಲವರಿಗೆ ಹಂಗೆ ವೈರಾಗ್ಯ ಬರದೇ ಇದ್ರೂ ಕೂಡ ಭಕ್ತಿ ಬಂದಿದೆಯಲ್ಲ ಅಂತೀವಿ ಅಂದ್ರೆ ನಾಸೌ ದೃಢ ಪ್ರೇಮ. ಟೀಕಾಕೃತ್ಪಾದರು ಅಂತಾರೆ ಅದು ನಿಜವಾದ ಭಕ್ತಿ ಅಲ್ಲ. ನಾಸೌ ದೃಢ ಪ್ರೇಮ, ಅದು ಗಟ್ಟಿಯಾದ ಭಕ್ತಿ ಅಲ್ಲ. ನಮಗೆ ಇದೆ, ಈಗೇನು ನಮಗಿದೆ ನೋಡ್ರಿ, ಯಾರು ಅಪಾರ್ಥ ಮಾಡಿಕೊಳ್ಬೇಡ್ರಿ, ನನ್ನಿಂದ ಹಿಡಿದು ಹೇಳ್ತಾ ಇದ್ದೆ. ನಮಗೇನೀಗ ಭಕ್ತಿ ಇದೆಯಲ್ಲ, ಇದು ದೃಢವಾದ ಭಕ್ತಿ ಅಲ್ಲ. ಇದೆ ಇದು ವೈರಾಗ್ಯಕ್ಕಿಂತ ಪೂರ್ವಭಾವಿಯಾದ ಭಕ್ತಿ. ವೈರಾಗ್ಯಕ್ಕಿಂತ ಪೂರ್ವಭಾವಿಯಾದ ಭಕ್ತಿ ಒಂದು, ವೈರಾಗ್ಯಾನಂತರದಲ್ಲಿ ಬರೋ ಭಕ್ತಿ ಒಂದು. ಆ ವೈರಾಗ್ಯಾನಂತರದಲ್ಲಿ ಬಂದ ಭಕ್ತಿ ಇದೆಯಲ್ಲ, ಇದು ದೃಢವಾದ ಭಕ್ತಿ, ಗಟ್ಟಿಮುಟ್ಟಾದ ಭಕ್ತಿ. ಇದು ಅದಿಲ್ಲ ಅಂದ್ರೆ ಮುಗಿತೇ ಇಲ್ಲ. ತೇನ ವೈರಾಗ್ಯೇನ ಭಕ್ತಿ ದಾರ್ಢ್ಯೇನ ಚ ಉಪಾಸ ಭವೇತ್. ಆವಾಗ ಧ್ಯಾನ ಮಾಡಲಿಕ್ಕೆ ಬುದ್ಧಿ ಬರ್ತದೆ. ಆ ಉಪಾಸನೆಯಿಂದ ಅತಿ ದೀರ್ಘಕಾಲ ಮನುಷ್ಠಿತಯ, ದೀರ್ಘಕಾಲವಾಗಿ ಉಪಾಸನೆ ಮಾಡಿ 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 ಒಂದು ದಿವಸ ದೇವರು ತನ್ನನ್ನು ತೋರಿಸ್ತಾನೆ. ತೋರಿಸಿದ ಮೇಲೆ ಪ್ರಸನ್ನನಾಗ್ತಾನೆ. ಆಮೇಲೆ ಮೋಕ್ಷವಂತೀರಿ. ಸೊ ಮೊಟ್ಟ ಮೊದಲ ಮೆಟ್ಲು ಯಾವುದು ಅಂತ ಕೇಳಿದ್ರೆ ವೈರಾಗ್ಯ. ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ಅನನ್ಯ ಸಂಗ ಗುಣ ಸಂಗೀತಾಹರೇಗೆ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ ನಿಜಂ ಭಜನ್ ಪಾರಮಹಂಸ್ಯಮಾಶ್ರಮಂ. ಹೌದು, ಎಲ್ಲ ಸರಿ. ವೈರಾಗ್ಯ ಬೇಕು, ಭಕ್ತಿ ಬೇಕು, ಜ್ಞಾನ ಬೇಕು, ಮೋಕ್ಷ ಬೇಕು, ಎಲ್ಲ ಸರಿ. ಇದನ್ನು ಮಾಡಬೇಕು ಅನ್ನುವುದಕ್ಕಾಗಿ ಶ್ರೀಮದ್ ಆಚಾರ್ಯರು ಸನ್ಯಾಸವನ್ನು ತೆಗೆದುಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದೂ ಸರಿ ಅಲ್ಲ. ಆಶ್ರಮ ಕ್ರಮ ಏನು ಕ್ರಮ? ಆಶ್ರಮದ್ದು ಬ್ರಹ್ಮಚರ್ಯಾಶ್ರಮ, ಅನಂತರದಲ್ಲಿ ಗೃಹಸ್ಥಾಶ್ರಮ, ಅನಂತರದಲ್ಲಿ ವಾನಪ್ರಸ್ಥಾಶ್ರಮ, ಅನಂತರದಲ್ಲಿ ಸನ್ಯಾಸ. ಈ ಕ್ರಮವನ್ನ ಬಿಟ್ಟು ನೇರವಾಗಿ ಬ್ರಹ್ಮಚರ್ಯಾಶ್ರಮದಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರಲ್ಲ, ಯಾಕೆ ಅಂದರೆ ಇದಕ್ಕೆ ಕಾರಣ ಹೇಳ್ತಾರೆ. ಯದ್ಯಪಿ ಗೃಹಸ್ಥಾಶ್ರಮವು ಶ್ರೇಷ್ಠ, ಇಲ್ಲ ಅಂದಿಲ್ಲ. ಧನ್ಯೋ ಗೃಹಸ್ಥಾಶ್ರಮ, ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠ. ವಿವಾಹ ಮಾಡಿಕೊಂಡು ಮಕ್ಕಳನ್ನು ಪಡೆದು ಎಲ್ಲ ಮಾಡಿಕೊಳ್ಳುವುದು ಬಹಳ ಶ್ರೇಷ್ಠ, ಇಲ್ಲ ಅಂದಿಲ್ಲ. ಆದರೆ ಗೃಹಸ್ಥಾಶ್ರಮದಲ್ಲಿ ಇದ್ದಾಗ, ಸನ್ಯಾಸಾಶ್ರಮದಲ್ಲಿ ಇದ್ದಾಗ ಮಾಡುವಷ್ಟು ಸಾಧನೆಗಳನ್ನು ಮಾಡ್ಲಿಕ್ಕಾಗೋದಿಲ್ಲ. ವ್ಯಾಪಾರ ಬಹಳ ಇರ್ತಾವೆ. ಸಂಸಾರದಲ್ಲಿ ತೂಗಿಕೊಂಡಾಗ ಮಕ್ಕಳು, ಹೆಂಡತಿಯ ಸಂಬಂಧ, ತಂದೆಯ ಸಂಬಂಧ, ತಾಯಿಯ ಸಂಬಂಧಗಳು, ಸ್ವಂತಕ್ಕೆ ಇವೆಲ್ಲವೂ ಸೇರಿದಾಗ ಸಾಧನೆಯನ್ನ ಮಾಡಿಕೊಳ್ಳೋದು ಅಷ್ಟಾಗೋದಿಲ್ಲ. ಹಾಗಾದ್ರೆ ಎಲ್ಲಿ ಸಾಧನೆ ಮಾಡಿಕೊಳ್ಳಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ಕೇಳಿದ್ರೆ ಸನ್ಯಾಸಾಶ್ರಮದಲ್ಲಿ ಹೆಚ್ಚು ಸಾಧನೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಗೀತಾ ಭಾಷ್ಯದ 5ನೇ ಅಧ್ಯಾಯದ ಪ್ರಾರಂಭದಲ್ಲಿ ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ತಾರೆ. ಏನು? ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭೌ. ಹೌದು, ಗೃಹಸ್ಥಾಶ್ರಮವಾಗಲಿ ಸನ್ಯಾಸಾಶ್ರಮವಾಗಲಿ ಎರಡೂ ಕೂಡ ಯೋಗ್ಯವಾದದ್ದೇ. ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಅಂತ ಹೇಳ್ತಾರೆ. ಆದರೆ ವಿಶೇಷವಾಗಿ ಹೇಳಬೇಕು, ತುರಿಯೇ ವೈ ಮಮ ಪ್ರೀತಿ. ದೇವರಂತಾನೆ ಸನ್ಯಾಸಾಶ್ರಮದಲ್ಲಿ ಹೆಚ್ಚಿನ ಪ್ರೀತಿ ನನಗಿದೆ.
ಯಾಕೆ ಅಂದರೆ ಅಲ್ಲಿ ದೇವರನ್ನ ಪ್ರಸನ್ನಗೊಳಿಸುವುದಕ್ಕೆ ಅವಕಾಶ ಜಾಸ್ತಿ ಇರ್ತದೆ. ಅಂದರೆ ಸನ್ಯಾಸಾಶ್ರಮ ಯಾಕೆ ಸ್ವೀಕಾರ ಮಾಡಬೇಕು ಅಂದರೆ ದೇವರ ಪ್ರೀತಿಯನ್ನ ಸಂಪಾದನೆ ಮಾಡಬೇಕು ಅಂತ ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕೇ ವಿನಃ ಉಸಾಬರಿಯನ್ನ ಮಾಡಬೇಕು ಅಂತ ಸನ್ಯಾಸಾಶ್ರಮ ಸ್ವೀಕಾರ ಮಾಡಬಾರ್ದು. ಬರೀ ಅಲ್ಲಿ ಹೋದೆ ಇಲ್ಲಿ ಹೋದೆ, ಆ ರಿಬ್ಬನ್ ಕಟ್ಟು ಈ ರಿಬ್ಬನ್ ಕಟ್ಟು, ಇಲ್ಲಿ ದೀಪೋತ್ಸವ ಅಲ್ಲಿ ದೀಪೋತ್ಸವ ಎಲ್ಲ ಬಿಟ್ಟುಬಿಡ್ಬೇಕು. ಕೇವಲ ಶುದ್ಧವಾದ ಸನ್ಯಾಸ ಅಂದರೆ ಹರಿಪ್ರೀತಿಯ ಸಂಪಾದನೆಗಾಗಿ ಮಾಡಬೇಕು. ಅದಕ್ಕಾಗಿ ಗೃಹಸ್ಥಾಶ್ರಮಕ್ಕಿಂತಲೂ ಸನ್ಯಾಸಾಶ್ರಮ ಒಳ್ಳೆಯದು ಅಂತ ಸ್ವೀಕಾರ ಮಾಡಿದ್ದಾರೆ. ಅಥವಾ ಇಲ್ಲೊಂದು ಮಾತು ನೆನಪಿಟ್ಟುಕೊಳ್ರಿ, 2 ಪ್ರಸಂಗವನ್ನು ಹೇಳ್ತೇನೆ, ಆಮೇಲೆ ಮುಂದಿನ ಶ್ಲೋಕಕ್ಕೆ ಹೊರಡುತ್ತೇನೆ. ಏನು? ಯಾರು ಯಾವುದಕ್ಕಾಗಿ ಹುಟ್ಟಿರ್ತಾರೋ ಅವರು ಅದನ್ನು ಮಾಡಿಯೇ ಹೋಗ್ಬೇಕು. ಇದು ಬಹಳ ಮಹತ್ವದ್ದು. ಕೆಲವರಿಗೆ ನಮಗೇನು ಗೊತ್ತಿಲ್ಲ ಅಂತಂದ್ರೆ ನಾವು ಯಾಕೆ ಹುಟ್ಟಿದ್ದೇವೆ ಅಂತ ಗೊತ್ತಿಲ್ಲ. ನಾವು ಯಾಕೆ ಹುಟ್ಟಿದ್ದೇವೆ ಯಾರಿಗ್ರಿ ಆಚಾರ ನಮಗೇನು ಗೊತ್ತದ? ಹರಿದವ್ರ ಅಪ್ಪ ಅಮ್ಮನ ಕೇಳಿ ಅವ್ರಿಗೇನು ಏನು ಗೊತ್ತದ? ಪಾಪ ಅವರು ಅವರೇ ನಾವು ಹೆಂಗೋ ಅವರು ಹಂಗೆ. ಇಷ್ಟು ದಿವಸವಾಯಿತು ನಾವು ಹುಟ್ಟಿ, ನಾವು ಒಬ್ಬರಾದರೂ ಆಲೋಚನೆ ಮಾಡಿದ್ದೀವ ನಾವು ಯಾತಕ್ಕಾಗಿ ಹುಟ್ಟಿದ್ದೀವಿ ಅಂತ ತಿಳ್ಕೊಂಡು? ಹುಟ್ಟಿಬಿಟ್ಟಿದ್ದೇವೆ, ಹುಟ್ಟಿಯಾಗಿದೆ, ಬೆಳೆದು ಬಿಟ್ಟಿದ್ದೇವೆ, ಬೆಳೆದಾಗಿದೆ, ಅಪ್ಪ ಅಮ್ಮ ಮತ್ತೆ ಸಂಸಾರದಲ್ಲಿ ಹಚ್ಚಿಬಿಟ್ಟಿದ್ದಾರೆ, ಹಚ್ಚಿಯಾಗಿದೆ, ಬಂದಾಗಿದೆ ಅಷ್ಟೇ. ಯಾತಕ್ಕಾಗಿ ಹುಟ್ಟಿದ್ದೀವಿ ಅಂತ ಎಂದೂ ಆಲೋಚನೆಯನ್ನು ಮಾಡಿಲ್ಲ. ವಾಸುದೇವ ಆಲೋಚನೆ ಮಾಡ್ತಾನೆ, ನಾನು ಹುಟ್ಟಿದ್ದು ಯಾತಕ್ಕಾಗಿ. ಯಾಕೆ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ 12ನೇ ಅಧ್ಯಾಯದ 16 ಮತ್ತು 17ನೇ ಶ್ಲೋಕಗಳನ್ನು ನೀವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯದರ್ಥಮೇಶ ಜಾಯತೆ ಪುಮಾನ್ಹಿ ತಸ್ಯ ಸೋಕೃತೇ ಶುಭಾಂ ಗತಿಂ ನತು ವ್ರಜೇತ್. ಯಾವುದಕ್ಕಾಗಿ ಮನುಷ್ಯ ಹುಟ್ಟಿ ಬಂದಿರ್ತಾನೋ ಅದನ್ನ ಮಾಡದೇ ಇದ್ರೆ ಅವನಿಗೆ ಸದ್ಗತಿ ಆಗೋದಿಲ್ಲ, ಅವನ ಗತಿಯೇ ಇಲ್ಲ. ಎದಕ್ಕಾಗಿ ಹುಟ್ಟಿ ಬಂದಿದ್ದೇವೆ? ನನ್ನ ಜೀವನದ ಉದ್ದೇಶ ಏನು ಅಂತ ತಿಳಿದುಕೊಳ್ಳೇ ಇಲ್ಲ ನಾವು ಕೊನೆಯವರೆಗೂ ಕೂಡ. ಬೈ ತನಕ ಊಟದ ಕೆಲಸ, ಉಂಡ ಮೇಲೆ ಶಯನ. ಎಷ್ಟು ಆನಂದದಿಂದ ಹಾಡು ಬರೆದಿದ್ದಾರೆ. ಆ ಹಾಡು ಹಾಡ್ಕೋತ ಊಟ ಮಾಡ್ತಿರ್ತೀವಿ ನಾವೆಲ್ಲ. ನಮಗೆ ದಾಸರು ಹಾಡು ಹೇಳಿದ್ದು ವೈರಾಗ್ಯ ಬರಲಿ ಅಂತ ಅದೇ ಹಾಡು ಹೇಳ್ಕೊಂಡು ಊಟ ಮಾಡ್ತಿರ್ತೀವಿ ನಾವು. ಅದೇ ಹಾಡು ಹೇಳ್ಕೊಂಡೆ ಇನ್ನುಳಿದ ಕೆಲಸ ಮಾಡ್ತಿರ್ತೀವಿ. ಅಲ್ಲ, ಯದರ್ಥಮೇಶ ಜಾಯತೆ ನೃಣ. ನೆನಪಿಟ್ಟುಕೊಳ್ರಿ, ಒಂದು ಸಣ್ಣ ಕಥೆ ಹೇಳ್ತೀನಿ, ಒಂದೇ ಒಂದು ಪುಟ್ಟ ಕಥೆ, ಒಂದು ಲೈನಿನ ಸ್ಟೋರಿ. ಪಾಂಡುರಾಜ ಬದರಿ ಕ್ಷೇತ್ರದಲ್ಲಿ ಇದ್ದ ಪಾಂಡುರಾಜ ತಾನು ಈ ಋಷಿ ಮುನಿಗಳ ಜೊತೆಗೆ ಸೇರಿಕೊಂಡು ಬ್ರಹ್ಮದೇವರ ಮನೆಗೆ ಹೊರಡಬೇಕು ಅಂತ ಹೊರಟು ಬಿಟ್ಟ. ಕುಂತಿ ಮಾದ್ರಿ ಇಬ್ರು ಮನೆಯಲ್ಲಿ ಇದ್ದಾರೆ, ಸಾಕಾಯಿತು ಬೇಡ ಅಂತ ಹೊರಟು ಬಿಟ್ಟ. ಹೊರಟು ನಿಂತ್ರೆ ಎಲ್ಲ ಮುನಿಗಳು ಕೇಳಿದ್ರು, ಎಲ್ಲಿಗೆ ಬರ್ತಾ ಇದ್ದಿ ಅಂತ ಕೇಳಿದ್ರು. ಇಲ್ಲ, ನನಗೆ ಸಂಸಾರ ಸಾಕಾಗಿದೆ, ನಾನು ನಿಮ್ಮ ಜೊತೆಗೆ ಬ್ರಹ್ಮನ ದೇವರ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರೆ ಋಷಿಗಳಂದ್ರು, ನೀನು ಬರೋ ಹಾಗಿಲ್ಲ, ಇಲ್ಲೇ ಇರ್ಬೇಕು ನೀನು. ಅವ ಅಲ್ರಿ, ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಬೇಡ ಅಂತ ಹೇಳ್ತಾರೆ, ನನ್ನಿಷ್ಟಕ್ಕೆ ನಾ ಬರ್ತೀನಿ ನಿಮ್ಮ ಜೊತೆಗೆ, ನಿಮಗೇನು ಗಂಟು ಹೋಯ್ತು ಅಂದ್ರೆ ನೀನು ಯಾತಕ್ಕಾಗಿ ಹುಟ್ಟಿದ್ದೀಯಾ ಅಂತ ಸ್ವಲ್ಪ ನೆನಪು ಮಾಡಿಕೊ ಮೊದಲು. ನೀನು ಹುಟ್ಟಿದ್ದು ಸಾರ್ಥಕವಾಗಿದೆ ಅಂತಾದ್ರೆ ಮಾತ್ರ ನೀನು ನಮ್ಮ ಜೊತೆಗೆ ಬರಬೇಕಿಲ್ಲದೆ ಇದ್ರೆ ಬರಬೇಡ ನಮ್ಮ ಜೊತೆಗೆ ನೀನು. ಅವನಂದ, ನಾನು ಯಾತಕ್ಕಾಗಿ ಹುಟ್ಟಿದ್ದೇನೆ. ಕ್ಷಣ ಮಾತ್ರ ಕುಳಿತು ಆಲೋಚನೆ ಮಾಡಿದಾಗ ಅವನಿಗೆ ಗೊತ್ತಾಯಿತು, ನಾನು ಹುಟ್ಟಿದ್ದು ಯಾಕೆ ಅಂದ್ರೆ ಯಮದೇವನಿಂದ ಧರ್ಮರಾಜನನ್ನು, ವಾಯುದೇವರಿಂದ ಭೀಮನನ್ನು, ಇಂದ್ರದೇವರಿಂದ ಅರ್ಜುನನನ್ನು, ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರನ್ನು ಕೂಡ ಪಡೆಯಬೇಕು ಅಂತ ನಾನು ಹುಟ್ಟಿದ್ದು ಊಟ ಮಾಡಿ ಮಲ್ಕೊಂಡು ಹೀಗೆ ಹೋಗ್ಲಿಕ್ಕಲ್ಲ. ನಾನು ಹುಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ ಪಂಚದೇವತೆಗಳ ಅವತಾರವಾಗುವುದಕ್ಕೆ ನಾನು ಕಾರಣ ಆಗಬೇಕು. ಕುಂತಿದೇವಿ ನಿಯೋಗ ಪದ್ಧತಿಯಿಂದ ದೇವತೆಗಳನ್ನ ಕರೆದು ಸಂತಾನವನ್ನ ಪಡೆಯಬೇಕು ಅಂತನ್ನುವುದಕ್ಕೆ ನಾನು ಕಾರಣ. ನಾನು ಬಂದದ್ದು ಸಂತಾನವನ್ನ ಪಡೆಯುವುದಕ್ಕಾಗಿ, ಬೇರೆ ಇನ್ನೇನು ಕೆಲಸ ಇಲ್ಲ. ಹಾಗಿದ್ರೆ ನನ್ನ ಕಾರ್ಯವನ್ನ ನಾನು ಮಾಡದೆ ಹೋದರೆ ನನಗೆ ಸದ್ಗತಿ ಇಲ್ಲ. ನೆನಪಿಟ್ಟುಕೊಳ್ಳಿ, ಪ್ರತಿಯೊಬ್ಬರು ಕೂಡ ನಾವು ಯಾತಕ್ಕಾಗಿ ಹುಟ್ಟಿದ್ದೀವಿ ಅಂತನ್ನೋದನ್ನ ಮೊದಲು ಅರ್ಥ ಮಾಡಿಕೊಂಡು ಅದನ್ನು ನಾವು ಮಾಡಿದ್ರೆ ನಮಗೆ ಸದ್ಗತಿ ಇಲ್ಲ. ನಾವು ಮಕ್ಕಳನ್ನ ಹಡಿಲಿಕ್ಕೆ ಹುಟ್ಟಿಲ್ಲ, ನಾವು ಮನೆಯನ್ನ ಕಟ್ಟಲಿಕ್ಕೆ ಹುಟ್ಟಿಲ್ಲ, ನಾವು ಮತ್ತೊಂದಕ್ಕಾಗಿ ಹುಟ್ಟಿಲ್ಲ. ನಾವು ಹುಟ್ಟಿದ್ದು ಯಾತಕ್ಕೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಎಷ್ಟು ಆಶ್ಚರ್ಯ ಗೊತ್ತಾ? ಇದನ್ನು ಓದ್ತಾ ಇರುವಾಗ ನನಗೆ ಹೊಳೆದದ್ದು, ಪಾಂಡುರಾಜ ಯಾತಕ್ಕಾಗಿ ಹುಟ್ಟಿದ್ದಾನೋ ಅವನ ಜೀವ ಅದರಂತೆ ನಡೀತಾ ಇದೆ, ಬೇರೆ ರೀತಿ ನಡೆದಿಲ್ಲ. ನೋಡ್ರಿ ಆಶ್ಚರ್ಯ. ಅವನು ಹುಟ್ಟಿದ್ದು ನಿಯೋಗ ಪದ್ಧತಿಯಿಂದ ಕುಂತಿಯಲ್ಲಿ ಸಂತಾನ ಪಡೆಯುವುದಕ್ಕೆ. ನಿಯೋಗ ಪದ್ಧತಿಯಿಂದ ಯಾಕೆ ಅಂದ್ರೆ ತಾನು ಸಂತಾನ ಪಡೆಯುವ ಹಾಗಿಲ್ಲ. ತಾನು ಯಾಕೆ ಸಂತಾನ ಪಡೀಲಿಲ್ಲ ಅಂತ ಕೇಳಿದ್ರೆ ಒಬ್ಬ ಋಷಿಯ ಶಾಪ. ಒಬ್ಬ ಶಾಪ ನೀಡಿದ, ಕಿಂದಮ ಅಂತ ಋಷಿಗಳು. ಕಿಂದಮ ಋಷಿಗಳು ಇವನಿಗೆ ಪಾಂಡುರಾಜನಿಗೆ
ನೀನು ನಿನ್ನ ಹೆಂಡತಿಯನ್ನ ಮುಟ್ಟಿದ್ರೆ ಸತ್ತು ಹೋಗೋದು ಶಾಪ ಕೊಟ್ಬಿಟ್ಟು. ಏನು ಆಶ್ಚರ್ಯ ಅಲ್ಲ? ಇವನಿಗೆ ಯಾಕಿಂತ ಶಾಪ ಬಂತು? ಯಾವ ಹಣೆ ಬರಹ ಅಲ್ಲ, ಅವನು ಹುಟ್ಟಿದ್ದು ಯಾತಕ್ಕೋ ಅದರ ಹಿಂದಿನ ದಿನಗಳೆಲ್ಲವೂ ಕೂಡ ಅದರಂತೆ ನಡೀತಾ ಇರ್ತದೆ. ಅರ್ಥ ಮಾಡಿಕೊಳ್ಳ್ರಿ. ನಮ್ಮ ಜೀವನದಲ್ಲಿ ಏನೇನು ಘಟನೆಗಳು ಆಗ್ತಾ ಇದೆ, ಇದು ನಾನು ಏನು ಆಗಬೇಕು ಅಂತಿದೆ ಎಲ್ಲ ಅದಕ್ಕೆ ಪೂರಕವಾಗಿ ಆಗ್ತಾ ಹೋಗ್ತದೆ. ಅರ್ಥ ಮಾಡಿಕೊಳ್ಬೇಕು ನಾವಿದನ್ನ. ಇವತ್ತು ನನ್ನ ಜೀವನದಲ್ಲಿ ಇಂಥದ್ದೊಂದು ಘಟಿಸಿತು, ಯಾರೋ ಬೈದ್ರು, ಯಾರೋ ಹೊಡೆದ್ರು, ಏನೋ ಸುದ್ದಿ ಬಂತು, ಏನೋ ಲಾಭ ಆಯಿತು, ಇದರಿಂದ ಬಹಳ ತಲೆ ಕೆಡಿಸ್ಕೋಬೇಡ್ರಿ. ಅದರಿಂದ ಏನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ, ಓಹೋ ನಾನು ಏನು ಆಗಬೇಕಾಗಿದೆಯಲ್ಲ ಅದಕ್ಕಾಗಿ ಇದೆಲ್ಲ ನಡೀತಾ ಇದೆ. ದೃಷ್ಟಾಂತ ಯಾರು? ಪಾಂಡುರಾಜ. ಪಾಂಡುರಾಜನಿಗೆ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯುವುದಕ್ಕಾಗಿ ಹುಟ್ಟಿದ್ದ ಅನ್ನೋದಕ್ಕೆ ಹಿಂದೆ ಬಂದ ಶಾಪ. ಈ ಶಾಪ ಯಾಕೆ ಬಂತು ಅಂದ್ರೆ ಅವನು ಹುಟ್ಟಿದ ಸಾರ್ಥಕತೆ ಆಗಬೇಕು ಅನ್ನೋದಕ್ಕಾಗಿ ಬಂದದ್ದು, ಇಲ್ಲದೆ ಇದು ಬರ್ತಿದ್ದಿಲ್ಲ. ಈ ನಿರ್ಧಾರವನ್ನ, ಈ ನಿರ್ಣಯವನ್ನ ಕೊಟ್ಟವರು ಶ್ರೀಮದಾಚಾರ್ಯರು. ಪರಮಾದ್ಭುತವಾದ ನಿರ್ಣಯ. ಇಂಥ ನಿರ್ಣಯವನ್ನು ಶ್ರೀಮದಾಚಾರ್ಯ ಕೊಡದೆ ಹೋಗಿದ್ರೆ ಮಹಾಭಾರತವನ್ನ ತಪ್ಪಾಗಿ ತಿಳ್ಕೊಳ್ಳದೆ ಜಾಸ್ತಿ. ಇವತ್ತು ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆಯಲ್ಲ ಯಾರೂ ಅನ್ಯಥಾ ಭಾವಿಸಬೇಡ್ರಿ. ನನ್ನಿಂದ ಹಿಡಿದುಕೊಂಡು ನನ್ನಿಂದ ಹೇಳ್ತಾ ಇದ್ದೀನಿ. ನನಗೆ ಇದು ನೂರಾರು ಬಾರಿ ಅನಿಸಿದೆ, ನೂರಾರು ಬಾರಿ ನನ್ನ ಅನುಸಂಧಾನಕ್ಕೆ ಬಂದಿದೆ. ನನ್ನ ಜೀವನದಲ್ಲಿ ನನಗೇನಾಗ್ತಾ ಇದೆಯಲ್ಲ ಇದು ನಾನು ಹುಟ್ಟಿದ್ದಕ್ಕೆ ಏನಾಗಬೇಕಾಗಿದೆಯೋ ಅದಕ್ಕೆ ಪೂರಕವಾದ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ, ಬೇರೆ ಇನ್ನೇನಿಲ್ಲ ಇದಕ್ಕೆ. ಸೊ ಶ್ರೀಮದಾಚಾರ್ಯರು ಯಾತಕ್ಕಾಗಿ ಹುಟ್ಟಿದ್ದಾರೆ? ಸನ್ಯಾಸ ಸ್ವೀಕಾರಕ್ಕಾಗಿ ಹುಟ್ಟಿದ್ದಾರೆ. ಅವರು ಲಗ್ನ ಮಾಡಿಕೊಂಡು ಮಕ್ಕಳನ್ನು ಪಡೆದು ಮತ್ತೊಂದು ಮಾಡಿ ಅದಕ್ಕಾಗಿ ಹುಟ್ಟಿಯೇ ಇಲ್ಲ. ಯದರ್ಥಮೇಶ ಜಾಯತೆ, ಸನ್ಯಾಸಕ್ಕಾಗಿಯೇ ಹುಟ್ಟಿ ಬಂದಿದ್ದಾರೆ ಅನ್ನುವುದಕ್ಕಾಗಿಯೇ ಆಲೋಚನೆಯನ್ನು ಮಾಡಿದ್ರು. ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತ ತಿಳಿದುಕೊಂಡು ಹೇಳಿ ಪ್ರಿಯವ್ರತ ಮಹಾರಾಜ ಸನ್ಯಾಸ ತಗೊಳ್ತೀನಿ ಅಂತ ಹೊರಟಿದ್ದ. ಭಾರಿ ಆಶ್ಚರ್ಯ. ಪಂಚಮಸ್ಕಂದಲ್ಲಿ ಹೇಳುವಾಗ ಪ್ರಿಯವ್ರತ ಮಹಾರಾಜ ನಾ ಸ್ವಾಮಿಗಳಾಗ್ಬಿಡ್ತೀನಿ, ನಾ ಸ್ವಾಮಿಗಳಾಗ್ಬಿಡ್ತೀನಿ. ಈ ಕೆಲವರಿಗೆಲ್ಲ ಹಂಗೆ ಗೊತ್ತಿರ್ತದೆ, ನಾನು ಸ್ವಾಮಿಗಳಾಗ್ತೀನಿ, ನಾನು ಸ್ವಾಮಿಗಳಾಗ್ತೀನಿ ಅಂತ ತಿಳ್ಕೊಂಡು ಹೇಳಿ. ಆದ್ಮೇಲೆ ಗೊತ್ತಾಗ್ತದೆ ಯಾಕಾರ ಆದ್ವಿ ಅಂತ ತಿಳ್ಕೊಂಡು ಹೇಳಿ. ಅಲ್ಲಿ ಸ್ವಂತಕ್ಕೆ ಏನು ಮಾಡ್ಕೊಳ್ಳೋ ಹಂಗಿಲ್ರಿ ಸ್ವಾಮಿಗಳಾದ್ಮೇಲೆ. ಕಡ್ಡಿ ಪೆಟ್ಟಿಗೆ ಸೆತೆಗಿರೋ ಹಂಗಿಲ್ಲ ಸ್ವಾಮಿಗಳು. ಎಷ್ಟು ಕಠಿಣದ ಗೊತ್ತಾ? ಬಾವಿ ನೀರು ಸೇದ್ಕೊಳ್ಳೋ ಹಂಗಿಲ್ಲ. ಈ ಭಯಾನಕವರಿ ಅವೆಲ್ಲ ಕೆಲವು ಕೇಳಿದ್ರೆ ತುಳಸಿ ಹರಿಯೋ ಹಂಗಿಲ್ಲ, ಹೂ ಹರಿಯೋ ಹಂಗಿಲ್ಲ. ಅಹಿಂಸಾ ಪರಮೋ ಧರ್ಮ. ಸ್ವಾಮಿಗಳಾಗೋದು ಅಂದ್ರೆ ಅಷ್ಟು ಸರಳದ ಕೆಲಸ ಅಲ್ರಿ. ಆರಾಮ್ ಮಂಚಿರ್ತದೆ, ಮಲ್ಕೋಬಹುದು, AC ಇರ್ತದೆ, ಸ್ವಾಮಿಗಳು ಪಾತ್ಪೂಜಿ ಮಾಡ್ತಿರ್ತಾರೆ. ಇವೆಲ್ಲ ಭ್ರಮ. ಇಂಥ ಭ್ರಮೆಗಳು ಬೀಳ್ಲಿಕ್ಕೆ ಹೋಗ್ಬೇಡ್ರಿ. ಅನಾರೋಗ್ಯ ಆದ್ರೆ ಔಷಧ ತಗೊಳ್ಳೋ ಹಂಗಿಲ್ಲ. ಹಲ್ಲು ನೋವು, ಕಣ್ಣು ನೋವು, ಕಿವಿ ನೋವು, ಮೂಗು ನೋವು, ಮತ್ತೊಂದು ನೋವು, ಮುಗಿದೊಂದು ನೋವು ಬಂದ್ರೆ ಏನೋ ಔಷಧ ತಗೊಳ್ಳೋ ಹಂಗಿಲ್ಲ. ಬಂದಿರ್ತದೆ, ಹೋಗೋ ತನಕ ಅನುಭವಿಸ್ತಿರ್ಬೇಕು. ಸನ್ಯಾಸ ಅಷ್ಟು ಕಷ್ಟದದ್ರಿ, ಸುಲಭ ಅಲ್ಲದು. ನಾ ಸ್ವಾಮಿಗಳಾಗ್ತೀನಿ, ನಾ ಸ್ವಾಮಿಗಳಾಗ್ತೀನಿ. ಹೆಂಗೆ ಆಗ್ತಿ ಸ್ವಾಮಿಗಳಾಗೋದಂದ್ರೆ? ಸುಲಭ ಆಗ್ತದ? ಪ್ರಿಯವ್ರತ ಮಹಾರಾಜ ನಾನು ಸ್ವಾಮಿಗಳಾಗ್ತೀನಿ ಅಂತ ಹೊರಟಿದ್ದ, ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೊರಟಿದ್ದೆ ಬ್ರಹ್ಮದೇವರು ಬಂದು ನಡಿ 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 ನಡಿ. ಯಾಕಂತ ಅಲ್ರಿ ಮತ್ತೆ ನಾ ಸ್ವಾಮಿಗಳಾಗ್ಬೇಕು. ನೀ ಏನು ಸ್ವಾಮಿಗಳಾಗ್ತಿದ್ದಲ್ಲಿ ನಡಿ ಅಂತ ಹೇಳ್ಬಿಟ್ರು. ಸೀದಾ ಕರ್ಕೊಂಡು ಹೋದ್ರು. ಯೋಯಸ್ಯ ವಿಹಿತೋ ಧರ್ಮ ವಿಷ್ಣುನ ಪ್ರಭವಿಷ್ಣುನ ತೇನ ಮುಕ್ತಿ ಭವೇತ್ತಸ್ಯ. ಭಾಗವತದ ಪಂಚಮಸ್ಕಂದದ 1ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಹೇಳುವಾಗ ಪ್ರಿಯವ್ರತ ಮಹಾರಾಜನಿಗೆ ನೀನು ಸನ್ಯಾಸ ತಗೊಳ್ಳಿಕ್ಕೆ ಯೋಗ್ಯ ಇಲ್ಲ, ನೀ ಅದಕ್ಕೆ ಹುಟ್ಟೇ ಇಲ್ಲ, ನೀ ಲಗ್ನ ಮಾಡ್ಕೊಳ್ಳಿಕ್ಕೆ ಹುಟ್ಟಿ ನಡಿ ಅಂದ್ಬಿಟ್ರು. ನೋಡ್ರಿ ಆಶ್ಚರ್ಯ ಅಲ್ಲ? ಯಾರು ಯಾವುದಕ್ಕಾಗಿ ಹುಟ್ಟಿದ್ದಾರೋ ಅವರು ಅದನ್ನೇ ಮಾಡಬೇಕೇ ವಿನಃ ಬೇರೆದನ್ನು ಮಾಡೋ ಹಾಗಿಲ್ಲ. ಪಾಂಡುರಾಜ ಮಕ್ಕಳನ್ನು ಪಡೆಯುವುದಕ್ಕಾಗಿ ಹುಟ್ಟಿದ್ದಾನೆ, ಅದನ್ನು ಮಾಡಬೇಕು. ಪ್ರಿಯವ್ರತ ಲಗ್ನ ಮಾಡಿಕೊಳ್ಳೋದು ಕೊಟ್ಟಿದ್ದಾನೆ, ಅದನ್ನು ಮಾಡಬೇಕು. ವಾಯುದೇವರು ವಾಸುದೇವನಾಗಿ ಬಂದದ್ದು ಸನ್ಯಾಸಕ್ಕಾಗಿ ಬಂದಿದ್ದಾರಾದ್ರಿಂದ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಅನನ್ಯ ಸಂಗಾದ್ ಗುಣ ಸಂಗೀತಾಗರೇಗೆ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಗಂ ನಿಜಂ ಭಜನ್ ಪಾರಮಹಂಸ್ಯಮಾಶ್ರಮಂ. ಇನ್ನೊಂದು ಕಾರಣ 3ನೇ ಶ್ಲೋಕದಲ್ಲಿ ಎಲ್ಲಿ ಹೋಗಿ ಕೂತಿದ್ರು ಅಂತ ಹೇಳಿದೆ ನಾನು? ದುರ್ಗಾ ಬೆಟ್ಟದಲ್ಲಿ ಕೂತಿದ್ರು. ಅಲ್ಲಿ ಹೋಗಿ ಯಾಕೆ ಆಲೋಚನೆ ಮಾಡ್ತಾ ಇದ್ರು? ಮುಂದಿನ ಶ್ಲೋಕ ನೋಡ್ರಿ. ಅಲ್ಲಪ್ಪ ಸನ್ಯಾಸ ತಗೊಳ್ಳಿಲ್ಲ ಅಂತ ಇಟ್ಕೋ, ಏನಾಗ್ಬೇಕಾಗ್ಯದ ನಿನಗೀಗ? ಸತ್ಶಾಸ್ತ್ರ ರಚನಾ ಮಾಡ್ಬೇಕಾಗ್ಯದ. ಸತ್ಶಾಸ್ತ್ರವನ್ನು ರಚನಾ ಮಾಡಬೇಕು, ಸಜ್ಜನರಿಗೆ ಒಳ್ಳೆಯದು ಮಾಡಬೇಕು. ಸಜ್ಜನರಿಗೆ ಒಳ್ಳೆಯದು ಮಾಡುವ ಜೊತೆಗೆ ದುರ್ಜನರಿಗೆ ಶಿಕ್ಷಣವನ್ನು ಶಿಕ್ಷೆಯನ್ನು ನೀಡಬೇಕು. ಸಜ್ಜನರಿಗೆ ಶಿಕ್ಷಣ, ದುರ್ಜನರಿಗೆ ಶಿಕ್ಷೆ ನೀಡಬೇಕು. ಸರಿ, ಹಿಂಗೆ ಇದ್ದು ಮಾಡಿಬಿಟ್ರೆ ಮುಗಿದು ಹೋಯ್ತಲ್ಲ ಕೆಲಸ. ಹಿಂಗೆ ಇದ್ದು ಮಾಡ್ಲಿಕ್ಕೆ ಬರ್ತದಲ್ಲ ಅಂತ ಕೇಳಿದ್ರೆ ಮಮ ಪ್ರಭೋರ್ನ ಪರತಾಗಿ ಶೋಭತೆ ದಿಶತ್ಸ್ವ ವಿಷ್ಣುಂ ಯದದಂಡಧಾರಣಂ ಹರಿಸ್ವಸಾನನ್ವಚಿರಾದ ಸದ್ಭಿದೆ ಭವೇದತೋ ನಾಸ್ಮಿ ಚ ದಂಡಧಾರಕಃ.
ಪ್ರಭೋಹೋ ಮಮ, ಸಮರ್ಥನಾದವನ್ ನಾನು. ಯಾರು ದುಷ್ಟಶಾಸ್ತ್ರಗಳನ್ನ ರಚನೆ ಮಾಡಿ ಭಗವಂತನ ಬಗ್ಗೆ ಅಪಾರ್ಥಗಳನ್ನ ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಕೊಡುವಷ್ಟು ಸಮರ್ಥನಾಗಿದ್ದೇನೆ ನಾನು. ಆದರೆ ಅವರಿಗೆ ಪನಿಷ್ಮೆಂಟ್ ಮಾಡೋಣ ಅಂತ ಕೈಯಲ್ಲಿ ದಂಡವನ್ನ ತೆಗೆದುಕೊಳ್ಳೋಣ ಅಂತಂದ್ರೆ ಒಂದು ಪ್ರಾಬ್ಲಮ್ ಅದು. ಏನು ಪ್ರಾಬ್ಲಮ್ ಅದ? ಹರಿಸ್ವಸಾನನ್ವ ಚಿರಾದ ಸದ್ಭಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ದುರ್ಗಾದೇವಿ ಅವತಾರ ಮಾಡುವಳಿದ್ದಾಳೆ. ನೆನಪಿಟ್ಟುಕೊಳ್ರಿ. ಸುಮಧ್ವ ವಿಜಯದಲ್ಲಿ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯದ 164ನೇ ಶ್ಲೋಕದಲ್ಲಿ ಹೇಳುವಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ಕಲಿಯುಗದಲ್ಲಿ ದುರ್ಗಾದೇವಿ ಅವತಾರ ಮಾಡೋವಳಿದ್ದಾಳೆ. ನೆನಪಿಟ್ಟುಕೊಳ್ರಿ. ಬಹಳ ಮಂದಿಗೆ ಗೊತ್ತಿಲ್ಲ, ನಮಗೆಲ್ಲ. ಮಾಡ್ತಾಳೆ ದುರ್ಗಾದೇವಿ. ಎಲ್ಲಿ ಮಾಡ್ತಾಳೆ ಅಂತ ಕೇಳಿದ್ರೆ ಕೇರಳದಲ್ಲಿ ಅವತಾರ ಮಾಡ್ತಾಳೆ. ಅದನ್ನು ಹೇಳ್ತಿದ್ದಾರೆ. ಪಯಸ್ವಿನೀಂ ಕೇರಳ ಭೂಷಣ ಆಯಿತಾ. ಅಲ್ಲದೆ ಪಯಸ್ವಿನಿ ನದಿ ದಂಡೆಯ ಮೇಲೆ ಕೇರಳದಲ್ಲಿ ದುರ್ಗೆ ಅವತಾರ ಮಾಡುವಳಿದ್ದಾಳೆ. ಮುಂದಿನ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾರೆ, ದುರ್ಗಾ ಪುನರ್ ವಿಪ್ರ ಕುಲೇವ ತೀರ್ಣ ಹನಿಷ್ಯತಿ ವ್ರಾತ ಮಥಾಸುರಾಣ. ದುರ್ಗಾದೇವಿ ಬಂದು ಮುಂದೆ ಎಲ್ಲ ದುಷ್ಟರನ್ನ ಸಂಹಾರ ಮಾಡ್ತಾಳೆ. ಕೇರಳದಲ್ಲಿ ಅವತಾರ ಮಾಡ್ತಾಳೆ, ಪಯಸ್ವಿನಿ ನದಿ ತೀರದಲ್ಲಿ ಅವತಾರ ಮಾಡ್ತಾಳೆ ಅಂತನ್ನುವುದನ್ನ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ. ಈಗ ಸಮಸ್ಯೆ ಆಯಿತು ನೋಡ್ರಿ ಶ್ರೀಮದಾಚಾರ್ಯ. ಏನು ಅಂದ್ರೆ, ಹಿಂಗೆ ಇದ್ದು ಕೈಯಲ್ಲೊಂದು ಬಡಗಿ ಹಿಡಿದು ಎಲ್ಲಾರನ್ನೂ ರಪರಪರಪ ಅಂತ ಕುಟ್ಟಿ ತಪ್ಪು ಮಾಡಿದ್ದೀರಿ ಅಂತವ್ರನ್ನೆಲ್ಲ ಒದ್ದು ಜೈಲಿಗೆ ಹಾಕಬಹುದು. ಆದರೆ ಆ ಕೆಲಸ ಮಾಡುವುದಕ್ಕಾಗಿ ದುರ್ಗೆ ಬರೋರಿದ್ದಾಳೆ. ನಾ ಕೆಲಸ ಮಾಡೋ ಹಂಗಿಲ್ಲ, ಬಿಟ್ಬಿಡ್ರಿ. ಮತ್ತೆ ಅಕ್ಕಿ ಬರ್ತಾಳೆ ನಿಮಿಷಕ್ಕೆ ನೀವು ಸುಮ್ಕೂಡ್ರಿ. ಸುಮ್ಕೂಡ್ಲಿಕ್ಕೆ ಬರಂಗಿಲ್ಲ. ಯಾಕೆ? ಸಮರ್ಥನಾದವನು ತನ್ನ ಕೈಯಿಂದ ಆದದ್ದನ್ನು ಮಾಡಲೇಬೇಕು. ದುಷ್ಟರ ಶಿಕ್ಷಣವನ್ನ ಮಾಡಬೇಕು. ದಂಡ ಹಿಡಿತೀನಿ ಅಂತಂದ್ರೆ ಆ ಕೆಲಸವನ್ನು ಮಾಡುವುದಕ್ಕಾಗಿ ಮುಂದೆ ದುರ್ಗೆ ಬರವಳಿದ್ದಾಳೆ. ನಾ ಆ ಕೆಲಸ ಮಾಡೋ ಹಂಗಿಲ್ಲ. ಹಂಗಾರೆ ಏನ್ ಮಾಡಬೇಕು? ದಂಡ ಹಿಡಿದಿರ್ಬೇಕು, ದಂಡಸಿರ್ಬೇಕು, ದಂಡ ಪ್ರಯೋಗ ಆಗಿರಬಾರ್ದು. ಹಂಗಾರೆ ಏನ್ ದಾರಿ ಅದಕ್ಕೆ? ಸನ್ಯಾಸವಂತ ಸ್ವಾಮಿಗಳ ಕೈಯಾಗ ದಂಡ ಇರ್ತದ್ರಿ, ಹೊಡಿ ಹಂಗಿಲ್ಲ. ಗೊತ್ತಿಲ್ಲ, ಸ್ವಾಮಿಗಳ ಕೈಯಾಗ ದಂಡ ಇರ್ತದ, ಆದ್ರೆ ಹೊಡಿ ಹಂಗಿಲ್ಲ. ದಂಡ ಧಾರಣ ಮಾಡಬೇಕು. ಆ ದಂಡದಿಂದ ದಂಡಿಸಬಾರದು, ಆದ್ರೆ ದಂಡ ಧಾರಣೆ ಮಾಡಿ ದಂಡಿಸಬೇಕು. ಹಾಗಾದ್ರೆ ಏನು ಉಪಾಯ? ಸನ್ಯಾಸಿ ಆಗೋದೇ ಒಂದು ಉಪಾಯ. ಮಮ ಪ್ರಭೋರ್ನ ಅಪರಥಾಹಿ ಶೋಭತೆ ದುಷತ್ಸು ವಿಷ್ಣುಂ ಯದದಂಡ ಧಾರಣಂ. ಯಾರು ಹರಿದ್ವೇಷಗಳಿದ್ದಾರೆ, ಭಗವದ್ವೇಷಗಳಿದ್ದಾರೆ, ದೇವರು ನಾನು ಅಂತ ಹೇಳ್ತಾರೆ, ದೇವರು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ, ದೇವರು ಇದ್ರು ಅವ ಎಲ್ಲರ ಜೊತೆಗೆ 10 ಜೊತೆಗೆ 11 ಅಂತ ಹೇಳ್ತಾರೆ, ದೇವರಲ್ಲಿ ಗುಣಗಳೇನಿಲ್ಲ. ಆಶ್ಚರ್ಯ ನಿಮಗೆ ಹೇಳಿದ್ರೆ, ತಾರ್ಕಿಕರು ಅಂತ ಬರಿದ್ದಾರೆ. ಈ ವೈಶೇಷಿಕರು, ನೈಯಾಯಿಕರು ಅಂತ ಇದ್ದಾರೆ ಈ ಭಾರತದಲ್ಲಿ. ಅದೊಂದು ದರ್ಶನ ಇದೆ. ಅವರು ಪುಸ್ತಕದಲ್ಲಿ ಏನ್ ಬರ್ಕೊಂಡಿದ್ದಾರೆ ಅಂದ್ರೆ, ದೇವರಿಗೆ 8 ಗುಣ, ಜೀವನಿಗೆ 14 ಗುಣ ಅಂತ ಬರ್ಕೊಂಡಿದ್ದಾರೆ. ಜೀವನ್ಕಿಂತ ಕಡಿಮೆವಂತ್ರಿ ಗುಣ ಯಾರಿಗೆ? ದೇವರಿಗೆ. ಇಂಥವ್ರನ್ನ ಹಿಡಿದು ಬಡಿಬಾರ್ದ? ಮತ್ತೆ ಹಾಕೊಂಡ್ ಬಡಿಬಾರದು. ಈಗ ಬಡಿಬೇಕು. ಯಾಕೆ ಗೊತ್ತಾ? ವಾಯುದೇವರ ಪ್ರತಿಜ್ಞೆ ಅದು. ಏನು ಪ್ರತಿಜ್ಞೆ ವಾಯುದೇವರದ್ದು? ದೂರೇಪಿ ಕೇಶವ ವಿನಿಂದನ ಕಾರಿ ಜಿಕ್ವಾ ಉತ್ಸೇಷ ಇತ್ಯುರುತರಸ್ಯ ಸದಾ ಪ್ರತಿಜ್ಞಾ. 21ನೇ ಅಧ್ಯಾಯದ ಮಹಾಭಾರತ ತಾತ್ಪರ್ಯ ನಿರ್ಣಯದ 244ನೇ ಶ್ಲೋಕದಲ್ಲಿ ಹೇಳುವಾಗ ಪ್ರತಿಜ್ಞೆ ಮಾಡಿದ್ದಾನೆ ಭೀಮಸೇನ. ಏನ್ ಪ್ರತಿಜ್ಞೆ ಮಾಡಿದ್ದಾನೆ? ಯಾರಾದರೂ ದೇವರಿಗೆ ನಿಂದನೆ ಮಾಡಿದರೆ ಅವರ ನಾಲ್ಗೆ ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟ. ಕೂತಿದ್ರಿ ಭೀಷ್ಮಾಚಾರ್ಯ ಬಾಜುಕ, ಭೀಮಸೇನಾಚಾರ್ಯ, ಭೀಷ್ಮಾಚಾರ್ಯ ಭೀಮಸೇನಾಚಾರ್ಯ ಇಬ್ರು ಕೂತಿದ್ರು. ಕೂತಾಗ ಈ ಶಿಶುಪಾಲಾಚಾರ್ಯ ಕೃಷ್ಣಾಚಾರ್ಯಗೆ ಅಂದ್ರು, ಏನಂತ? ಕೃಷ್ಣ, ನೀ ಒಬ್ಬ ಗೊಲ್ಲ, ನೀ ಒಬ್ಬ ಹುಲ್ಲ, ನಿನಗ್ಯಾಕೋ ಪೂಜೆ ಅಂತ ಬೈದು ಹೇಳ್ತೀನಿ. ಭೀಮ ಎದ್ದು ಬಿಟ್ರು. ಭೀಮ ದಬ ಎದ್ದ. ಇನ್ನೇನು ಒಂದು ಹೊಡಿಬೇಕು, ಭೀಷ್ಮಾಚಾರ್ಯ ಕೈ ಹಿಡಿದ್ಬಿಟ್ರು. ಭೀಮಸೇನಾಚಾರ್ಯ ಕೂಡ್ರಿ, ಯಾಕೆದ್ರಿ ಅಂದ್ರು. ಯಾಕೆದ್ರಿ ಅಂದ್ರು. ಬೈಲಿಕ್ಕೆ ತಾನ ಕೃಷ್ಣಗೆ ಬಿಡ್ತೀನ ನಾನು ಅಂದ್ರು. ಅವನು ಹಾರಿಸೇ ಬಿಡ್ತೀನಿ, ನಾಲ್ಗೆ ಕತ್ತರಿಸ್ಬಿಡ್ತೀನಿ ಅಂದ್ರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಬಹಳ ಸಂತೋಷ. ಕೊಡ್ರಿ ಕೂತ್ಬಿಟ್ರು. ಎದ್ದದ್ದು ಯಾಕೆ, ಕೂತದ್ದು ಯಾಕೆ? ಏನ್ರಿ ಇದು ಆಶ್ಚರ್ಯ? ಕೆಲವು ಅಂತಿರ್ತಾರೆ, ಬಿಟ್ರೆ ಬಿಡ್ರಿ ನೀವು ನೋಡ್ಕೊಂಡ್ಬಿಡ್ತೀರಿ, ಬಿಟ್ರೆ ಬಿಡ್ರಿ ನೀವು ನೋಡ್ಕೊಂಡ್ಬಿಡ್ರಿ. ನೀವು ಬಿಡಂಗಿಲ್ಲ, ಅವ್ರು ನೋಡ್ಕೊಳಂಗಿಲ್ಲ. ನೋಡ್ತಿರ್ಬೇಕ್ರಿ. ಕೈ ಬಿಡ್ರಿ ಮೊದಲು, ಕೈ ಬಿಡ್ರಿ, ಬಿಟ್ಟು ನೋಡ್ರಿ ಒಂದ್ಸಲ. ಹಿಡ್ಕೋ ಅಂತಿರ್ತಾರೆ. ಬರ್ತಾರೆ ಓಡೋದು ಆಗಲ್ಲ. ಎದ್ದ ಕೂತ. ಎಷ್ಟು ಆಶ್ಚರ್ಯ! ಶ್ರೀಮದಾಚಾರ್ಯ ಹೇಳ್ತಾರೆ, ದೂರೇಪಿ ಕೇಶವ ವಿನಿಂದನ ಕಾರಿ ಜಿಹ್ವಾಂ. ಯಾರಾದರೂ ದೂರ ನನ್ನ ಕಿವಿಗೆ ಬೀಳ್ಬೇಕು. ಭೀಮನ ಕಿವಿಗೆ ಏನ್ ಬೀಳಬಾರ್ದು? ಇಂಥವರು ವಿಷ್ಣುವಿಗೆ ಬೈದಿದ್ದಾರೆ ಅಂತ ಕೇಳಿದ್ರೆ ಹೋಗಿ ಅವರ ನಾಲ್ಗಿ ಎಳ್ಬಿಡ್ತಿದ್ರು. ಇದು ಭೀಮಸೇನ ಪ್ರತಿಜ್ಞೆ. ಶಿಶುಪಾಲ ಬೈದಿದ್ದಾನೆ ಕೃಷ್ಣನಿಗೆ, ಎದ್ದು ನಿಂತರು, ನಾಲ್ಗಿ ಎಳಿಬೇಕು. ಭೀಷ್ಮಾಚಾರ್ಯ ಹಿಡಿದು ಕೂರಿಸ್ಬಿಟ್ರು, ಕೂತ್ಬಿಟ್ರು. ಅಲ್ರಿ ಮತ್ತೆ ಎದ್ದಿದ್ರಿ ಕೂತ್ರಿ ಯಾಕೆ ಅಂದ್ರೆ, ನನ್ನ ಕರ್ತವ್ಯ ಮುಗೀತು ಅಂದ್ರು.
ಏನ್ ಕರ್ತವ್ಯ ಅಂದ್ರು, ಗೊತ್ತು ನನಗೆ ಕೃಷ್ಣ ಅವನ್ ತಲೆ ಹಾರಿಸ್ತಾನೆ ಅಂತ ಗೊತ್ತು ಗೊತ್ತು ಅಂತ ತಿಳ್ಕೊಂಡು ಸುಮ್ಮನೆ ಕೊಡಬಾರ್ದು, ನಮ್ಮ ಕೆಲಸ ನಾವು ಮಾಡಬೇಕು. ಅದಕ್ಕೆ ನಾ ಎದ್ದೆ, ಪ್ರತಿಜ್ಞೆಯ ಪ್ರಕಾರ ಎದ್ದು ಹೊರಟೆ, ನೀವು ತಡೆದ್ರಿ, ಸಂತೋಷ ಆಯ್ತು, ಕೂತ್ಬಿಟ್ಟೆ ಅಂದ್ರು. ಪ್ರತಿಜ್ಞೆ ಏನು ಅವರದ್ದು ಭೀಮಸೇನದು? ಯಾರಾದರೂ ವಿಷ್ಣು ಪಕ್ಷದ ಬಿಟ್ಟ ದೇವರನ್ನ ದ್ವೇಷ ಮಾಡಿದ್ರೆ, ಹಾಗಾದ್ರೆ ಈಗ ಇಲ್ಲಿ ಅವತಾರ ಮಾಡಿ ಬಂದ್ಬಿಟ್ಟಿದ್ದಾರೆ. ಅದ್ವೈತ ಶಾಸ್ತ್ರ, ಬೇರೆ ಬೇರೆ ಶಾಸ್ತ್ರಗಳು, ನಾಸ್ತಿಕ ಶಾಸ್ತ್ರಗಳು ದೇವರ ದ್ವೇಷವನ್ನ ಮಾಡ್ತವೆ. ಅವರಿಗೆಲ್ಲರಿಗೂ ಶಿಕ್ಷೆಯನ್ನ ಕೊಡಬೇಕು. ಕೊಡ್ಲಿಕ್ಕೆ ಹೊರಟ್ರೆ ನಾಳೆ ದುರ್ಗಾದೇವಿ ಅವತಾರ ಮಾಡವಳಿದ್ದಾಳೆ, ಅವರ ಕೆಲಸ ಕಡ್ಡಿ ಆಗ್ತದೆ. ರಾವಣ ಎದುರಿಗೆ ಸಿಕ್ಕಿದ್ದರಿ ಹನುಮಂತಗ ಒಂದು ಹೊಡೆದಿದ್ರೆ ಕೃಷ್ಣಾರ್ಪಣ, ರಾಮಾರ್ಪಣ, ಬರ ಕೃಷ್ಣಾರ್ಪಣ, ಯಾಕಂದ್ರೆ ರಾಮ ಇದ್ದವ ರಾಮಾರ್ಪಣ ಆಗ್ಬಿಡ್ತಿದ್ದ. ಆದ್ರೆ ಹೊಡಿಲಿಲ್ಲ. ಯಾಕೆ ಹೊಡಿಲಿಲ್ಲ ಗೊತ್ತಿಲ್ಲ. ಹನುಮಂತ ಕೇಳಿದ್ರಂತ ಆಮೇಲೆ TV9 ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ, ಏನ್ರಪ್ಪ ಹನುಮಂತಾಚಾರ್ಯ, ಅಲ್ಲ ಹನುಮಂತ ದೇವ್ರೇ, ನೀವ್ಯಾಕೆ ಮತ್ತೆ ಬಿಟ್ರಿ ರಾವಣ ಕೈಯಾಗ ಸಿಕ್ಕದ್ದು ಅಂತ. ಅದು ನಮ್ಮ ಸ್ವಾಮಿದು ಬಲಿ ಬಕ್ರ, ಅದಕ್ಕೆ ಬಿಟ್ಬಿಟ್ಟೆ. ಹಾಗಾದ್ರೆ ಹನುಮದವತಾರದಲ್ಲಿ ಇದು ನನ್ನದಲ್ಲ, ರಾಮ ಮಾಡುವುದು, ಅದಕ್ಕಾಗಿ ಸುಮ್ಮನಿದ್ದು. ಭೀಮಾವತಾರದಲ್ಲಿ ಎದುರಿಗೆ ಸಿಕ್ಕವನ್ನ ಹೊಡೆದು ಬಿಡ್ಬೇಕ್ರಿ, ಕೃಷ್ಣ ಕೊಲ್ತಾನ, ಬಿಟ್ಬಿಟ್ರು. ಹಾಗಾದ್ರೆ ಕೃಷ್ಣನ ಭಾಗವನ್ನು ತಾವು ಮುಟ್ಲಿಲ್ಲ, ರಾಮನ ಭಾಗವನ್ನು ತಾವು ಮುಟ್ಲಿಲ್ಲ. ಹಾಗಾದ್ರೆ ದುರ್ಗಾ ಭಾಗವನ್ನು ತಾವೇಕ್ ಮುಡ್ತಾರೆ? ದುರ್ಗಾದೇವಿ ಬಂದು ಆ ಕೆಲಸವನ್ನ ಮಾಡುವಳಿದ್ದಾಳೆ. ನಾಳೆ ಕೇರಳದಲ್ಲಿ ಪಯಸ್ವಿನಿ ನದಿ ದಂಡೆಯ ಮೇಲೆ ದುರ್ಗಾದೇವಿ ಅವತಾರ ಮಾಡಿ ಬಂದು ದುಷ್ಟರನ್ನೆಲ್ಲ ಸಂಹಾರ ಮಾಡ್ತಾಳೆ. ನಾನು ಆ ಕೆಲಸ ಮಾಡಬಾರದು, ಸುಮ್ಮನೆ ಕೂಡ ಹಾಗಿಲ್ಲ. ಇದು ದೊಡ್ಡ ಕಥೆ ಇದು. ಹಾಗಾದ್ರೆ ಏನ್ ಮಾಡಬೇಕು? ದಂಡ ಹಿಡಿಬೇಕು, ದಂಡಿಸಬೇಕು. ಬ್ರಾಹ್ಮಣ ಬೇರೆ ಆಗ್ಬಿಟ್ಟಾರೆ. ಹಿಂದೆ ಕ್ಷತ್ರಿಯ ಆದಂಗೆ ಆಗ್ಬಿಟ್ಟಿದ್ರು ಅಂದ್ರೆ ಕಟ್ಕೊಂಡು ಹೊಡ್ಲಿಕ್ಕೆ ಬರ್ತಿತ್ತು. ಬ್ರಾಹ್ಮಣರು ಹೀಗೆ ಹೊಡೆಯೋ ಕೆಲಸದಾಗಿಲ್ರಿ. ಅವ್ರಲ್ಲ ಸುಮ್ಮನೆ ನೋಡ್ಕೋತ ಕೂತಿರೋದು. ಯಾರು ಹೊಡ್ಕೋತ ಕೂತಿದ್ರೆ ಎಷ್ಟು ಚಂದ ಆಡ್ತೀರಿ, ಎಷ್ಟು ಚಂದ ಆಡ್ತೀರಿ. ಬರೇ ಖಾಲಿ ಕೈಲಿ ಆಡಬೇಡ್ರಿ. ನೀವೊಂದು ಕೋಲ್ ತಗೋ, ಕೋಲ್ ಸರಿ ಹೋಗಿಲ್ಲ, ನೀವೊಂದು ಹಾರಿಕೋಲು, ನೀವೊಂದು ಗುಂಡು ಕಲ್ ತಗೋ, ಹೊಡಿ. ಇವ್ರು ನೋಡ್ಕೋತ ಕೂತಿರ್ಬೇಕು. ಇದು ಬ್ರಾಹ್ಮಣ ಲಕ್ಷಣ. ಅದಕ್ಕೆ ಹರಿಸ್ವಸಾನನ್ವಚಿರಾದ ಸದ್ಭಿದೆ ಭವೇದತೋ ನಾಸ್ಮಿಚ ದಂಡಧಾರಕ. ಆದ್ರಿಂದ ನಾನು ದುಷ್ಟರ ಸಂಹಾರ ಮಾಡಬೇಕು, ಹರಿಸೇವಾ ಮಾಡಬೇಕು, ದಂಡ ಇಲ್ಲ. ಏನ್ ಮಾಡ್ಬೇಕೀಗ? ಇದಕ್ಕೆ ಯೋಗ್ಯ ಉಪಾಯ ಸನ್ಯಾಸಾಶ್ರಮ. ಯಾಕೆ ಸನ್ಯಾಸಾಶ್ರಮ ಯೋಗ್ಯ ಉಪಾಯ? ಸನ್ಯಾಸಾಶ್ರಮದಲ್ಲಿ ದೈಹಿಕ ದಂಡನೆಯನ್ನ ಮಾಡದೇ ಇದ್ರೂ ಕೂಡ ವಾಗ್ದಂಡನೆಯನ್ನ ಮಾಡ್ಲಿಕ್ಕೆ ಬರ್ತದೆ. ವಾಕ್ಯಾರ್ಥವನ್ನ ಮಾಡಿ ಅವರನ್ನೆಲ್ಲ ಕರೆದು ಸೋಲಿಸಿ ಅವರನ್ನ ತಪ್ಪಾಯಿತು ಅಂತ ಹೇಳಿ ನಾವು ಇಷ್ಟು ದಿವಸ ತಿಳ್ಕೊಂಡದ್ದು ಅಪಾರ್ಥ, ತಪ್ಪು ಅಂತ ಹೇಳಿಸ್ಲಿಕ್ಕೆ ಬರ್ತದೆ ಅನ್ನೋದಕ್ಕಾಗಿ ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ, ವಿಚಿಂತಯನ್ನಿತ್ತಮನಂತ ಚಿಂತಕಃ ಸಮಸ್ತ ಸನ್ಯಾಸ ನಿಬದ್ಧ ನಿಶ್ಚಯಃ ಅಸಾವನುಜ್ಞಾರ್ಥಮತಾನ ಮದ್ಧರಿಂ ಸಮಸ್ತ ಸಂವ್ಯಾಪಿರವಾತ್ಮದಾಯಗಂ. ವಿಚಿಂತಯನ್ ಇತ್ತಂ, ಈ ರೀತಿಯಾಗಿ ವಾಯುದೇವ ಆಲೋಚನೆ ಮಾಡಿ, ಅನಂತ ಚಿಂತಕಃ, ಎಲ್ಲಾ ರೀತಿಯಿಂದ ಆಲೋಚನೆ ಮಾಡಿದರು. ನಾನು ಸನ್ಯಾಸ ತಗೊಳ್ಬೇಕೋ ಬೇಡವೋ, ದುರ್ಗೆ ಬರ್ತಾಳೆ, ನಮ್ಮಪ್ಪ ಅಮ್ಮನ ಪರಿಸ್ಥಿತಿ ಏನೋ, ಮುಂದೇನೋ, ಎಲ್ಲಿ ತಗೋಬೇಕು, ಹೇಗೆಲ್ಲ ಆಲೋಚನೆಯನ್ನ ಮಾಡಿ ಸಮಸ್ತ ಸನ್ಯಾಸ ನಿಬದ್ಧ ನಿಶ್ಚಯ ನಿರ್ಧಾರ ಮಾಡಿಕೊಂಡ್ರು. ಇಲ್ಲ, ನಾನು ಸನ್ಯಾಸ ಸರಿ, ಸನ್ಯಾಸ ತಗೊಂಡು ಭಗವಂತ ನನಗೆ ಆದೇಶ ಮಾಡಿದ್ದಾನೆ, ಆನಂದಗೇಹೆ ಸುಮುಖ ಭೂಷಿತ ಭೂಮಿ ಭಾಗ, ಭೂಮಿಗೆ ಹೋಗಿ ಸತ್ಶಾಸ್ತ್ರಗಳ ರಚನೆಯನ್ನ ಮಾಡಿ ನೀನು ಎಲ್ಲರಿಗೂ ಸಂತೋಷ ಪಡಿಸು ಅಂತ ಹೇಳಿದ್ದಾನೆ. ನಾನು ಸನ್ಯಾಸ ತಗೊಳ್ತೀನಿ ಅಂತ ನಿಶ್ಚಯ ಮಾಡಿಕೊಂಡ್ರಂತೆ. ನಿಬದ್ಧ ನಿಶ್ಚಯ. ನೋಡ್ರಿ, ಸನ್ಯಾಸಾಶ್ರಮ ತಗೊಳ್ತೀವಿ ಅಂತ ಒಮ್ಮೆ ನಿಶ್ಚಯ ಮಾಡಿಕೊಂಡು ಕಾಲಿಟ್ರೆ ಅದು ಜೀವನದ ಡೆಡ್ ಎಂಡ್, ತಿರುಗಿ ಬರೋ ಹಂಗಿಲ್ಲ. ವಾನಪ್ರಸ್ಥಾಶ್ರಮಕ್ಕೆ ಹೋದ್ರೆ ಬೇಕಾದ್ರೆ ಬರಬಹುದು, ಗೃಹಸ್ಥಾಶ್ರಮಕ್ಕೆ ಹೋದ್ರೆ ಬೇಕಾದ್ರೆ ಬಿಡಬಹುದು, ಬ್ರಹ್ಮಚಾರಿ ಇದ್ದವನು ಮುಂದೆ ಹೋಗಬಹುದು. ಸನ್ಯಾಸ ತಗೊಂಡವ ಮುಂದೆ ಹೋಗೋದು ಅಂದ್ರೆ ವೃಂದಾವನಕ್ಕೆ ಒಂದೇ, ಇನ್ನೆಲ್ಲಿ ಹೋಗೋ ಹಂಗಿಲ್ಲೇ ಇಲ್ಲ, ಹಿಂದೆ ಬರೋ ಹಂಗಿಲ್ಲ. ನೆನಪಿಟ್ಕೊಳ್ರಿ, ಸ್ವಾಮಿಗಳಾಗಿದ್ದು ಬ್ಯಾಸರ ಬಂತ್ರಿ ಆಚಾರ, ಸ್ವಾಮಿಗಳಾಗಿ ಎಷ್ಟು ದಿವಸ ಇರ್ತಾರೆ, ಲಗ್ನ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತ ಬರಂಗಿಲ್ಲ. ಒಮ್ಮೆ ನೀನು ಸನ್ಯಾಸದಲ್ಲಿ ಕಾಲಿಟ್ಟದು ಡೆಡ್ ಎಂಡ್, ಮುಗಿದೋಯ್ತು. ಅಲ್ಲಿಂದ ಏನು ಅಂದ್ರೆ ಡೆಡ್ ಎಂಡ್ ಇಂದು ಸತ್ತೇ ಹೋಗೋದು. ನಿನಗೆ ಬೇಡಾಯಿತು ಸನ್ಯಾಸ ಅಂತಾದ್ರೆ 10 ಅಡಿ ನೆಲ ಅಗಸಿ ಒಳಗೆ ಕೂತ್ಕೊಂಡು ಮಣ್ಣು ಹಾಕ್ಸ್ಕೊಂಡು ಕಲ್ಲಿಟ್ಕೊಂಡ್ಬಿಡು, ಸತ್ತೇ ಹೋಗಿ ಮುಗಿದೋದ್ ಕೆಲಸ, ಹೊರಗೆ ಬರೋ ಹಂಗಿಲ್ಲ. ಭಯಾನಕ ಇದು ಸನ್ಯಾಸ. ನಿಬದ್ಧ ಮಾನಸಂ, ನಿಬದ್ಧ ನಿಶ್ಚಯ, ಗಟ್ಟಿಯಾಗಿ. ಯಾಕಂದ್ರೆ ಸನ್ಯಾಸ ತಗೊಳ್ಳೋ ಕಾಲಕ್ಕೆ ಒಂದಿರ್ತದೆ ರೀ, ತಗೊಂಡ್ಮೇಲೆ ಒಂದಿರ್ತದೆ, ಅಲ್ಲಿ ಪರಿಸ್ಥಿತಿ ಆದ್ಮೇಲೆ ಒಂದಿರ್ತದೆ. ಇದು ಎಲ್ಲರೂ ನೋಡಿದ್ವಿ ನಾವು, ಇಂಥವ್ರು ಒಟ್ಟರು ನಮ್ಮ ಕಣ್ಣಿಗೆ ಬಿದ್ದಾರೆ. ಆದ್ದರಿಂದ ಬಹಳ ಕಠಿಣ. ಅಸಾವನುಜ್ಞಾರ್ಥ ಮತ ನಮದ್ಧರಿಂ, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ, ನಮಸ್ಕಾರ ಮಾಡಿದ್ರಂತೆ. ಸಮಸ್ತ ಸಂವ್ಯಾಪಿನ ಆತ್ಮದಾಯಕಂ, ತಮ್ಮಲ್ಲಿ ಇದ್ದ ಎಲ್ಲ ಕಡೆಗೆ ಇದ್ದ ಭಗವಂತನಿಗೆ ನಮಸ್ಕಾರ ಮಾಡಿ ಸನ್ಯಾಸಾಶ್ರಮಕ್ಕೆ ಒಪ್ಪಿಗೆ ತಗೊಳ್ಳಿಕತ್ತಾರಂತೆ. ಎಲ್ಲೆಲ್ಲಿ ನಮಸ್ಕಾರ ಮಾಡಿದರು?
4 ಶ್ಲೋಕ ಮೊದಲು ಸನ್ಯಾಸ ತಗೊಳ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು. 5ನೇ ಶ್ಲೋಕ ನಮಸ್ಕಾರ ಮಾಡ್ಲಿಕ್ಕತ್ರು. ಕುಂಜಾರಗಿರಿಯಿಂದ ಇಳಿದ್ರು. ದಾರಿಯಲ್ಲಿ ಬರ್ತಾ ಬರ್ತಾ ಮನಿ, ಬಾಗ್ಲು, ಗೇಟು, ತಂಬ್ಗಿ, ಥಾಲಿ, ವಸ್ತ್ರ ಪ್ರತಿಯೊಂದಕ್ಕೂ ನಮಸ್ಕಾರ. ನಮಸ್ಕಾರ ಮಾಡ್ತಾ ಮಾಡ್ತಾ ಇರುವಾಗ ಜನ ಎಲ್ಲ ಕೇಳಿದ್ರಂತೆ, ಯಾಕೋ ವಾಸುದೇವ ಯಾರಿಗೆ ನಮಸ್ಕಾರ ಮಾಡ್ಲಿಕ್ಕತ್ತಿ? ನಿಜೇ ಜನಿ ಕಿಂ ನಮಸೀತಿ ಪೃಚ್ಛತಿ ಬ್ರುವನ್ ಸ್ವವಸ್ತು ಪ್ರಣತಿ ವ್ಯಧಾಮಿತಿ ಗುರೋ ಕಿಲಾನ್ವೇಷಣವಾನ್ ಜಗದ್ಗುರು ತಜಾ ಜಗಾಮಾಖಿಲ ಲೋಕ ಶಿಕ್ಷಕ. ನಿಜೇ ಜನಿ ಭಕ್ತಗಳೆಲ್ಲ ಕೇಳ್ಬೇಕಂತ ವಾಸುದೇವ, ಈ ಕೈ ಹಿಂಗ್ ಕೈ ಮುಗಿತಿ ಯಾರಿಗೆ ಮುಗಿಲಿಕತ್ತಿ? ಬಾಗಿಲು ಕಂಡ್ರೆ ಬಾಗಿಲಿಗೆ, ಗೇಟ್ ಕಂಡ್ರೆ ಗೇಟಿಗೆ, ತುಳಸಿ ಗಿಡ ಕಂಡ್ರೆ ತುಳಸಿ ಗಿಡಕ್ಕೆ, ಆಕಳ ಕಂಡ್ರೆ ಆಕಳು, ಗುಡ್ಡ ಕಂಡ್ರೆ ಗುಡ್ಡ, ಗಿರಿ, ಏನು ಯಾರಿಗೆ ನಮಸ್ಕಾರ ಮಾಡ್ಲಿಕ್ಕೆ? ನನ್ನ ವಸ್ತು ಅವೆಲ್ಲ ಅದಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ರೆ, ಬ್ರುವನ್ ಸ್ವವಸ್ತು ಪ್ರಣತಿ ವ್ಯಧಾಮಿತಿ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ಯಾರು ನನ್ನ ವಸ್ತು? ಯಾರು ನನ್ನ ವಸ್ತು? ದೇವರು. ದೇವರಿಗೆ ನಮಸ್ಕಾರ ಮಾಡ್ತಾ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಬಿಟ್ಟು ನನ್ನ ವಸ್ತುವಿಗೆ ಅಂತ ಯಾಕೆ ಹೇಳಬೇಕಾಯಿತು? ದೇವತೆಗಳದೊಂದು ನಿಯಮ ಅಂತೆ, ಪರೋಕ್ಷ ಪ್ರಿಯ ಇವೈ ದೇವಾಗ ಪ್ರತ್ಯಕ್ಷ ದ್ವಿಷಃ. ಅವ್ರಿಗೆ ಯಾವಾಗಲೂ ಈ ಸುತ್ತಿ ಬಳಸಿ ಮಾತಾಡೋದು ಭಾರಿ ಇಂಟ್ರೆಸ್ಟ್ ಅಂತ ದೇವತೆಗಳಿಗೆ, ನೇರ ಹೇಳಂಗಿಲ್ಲ ಅಂತ. ಸಪ್ತಮಸ್ಕಂದ ಭಾಗವತದಲ್ಲಿ ಹೇಳುವಾಗ ಸುಯಜ್ಞರಾಜನ ಹೆಂಡಂದ್ರು ಅವನ ಹೆಣ ಮನಿ ಮುಂದೆ ಇಟ್ಟುಕೊಂಡು ಹತ್ತುಕೋತು ಕೂತಿದ್ರಂತ. ಸಂಜೆ ಆದರೂ ಶವ ಸಂಸ್ಕಾರ ಮಾಡಬಲ್ಲರಾಗಿದ್ರು. ಯಮದೇವ್ರು ಬಂದ್ರಂತ. ಬಂದು ಏನ್ರಪ್ಪ ಹಿಂಗೆ ಹತ್ಕೋತ ಕೂತ್ರೆ ನಡ್ರಿ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರಂತ. ಯಾರೋ ಮೆಲ್ಲ ಕೇಳಿದ ಆಚಾರ, ಯಮದೇವ್ರ ಹೆಸರು ಕೇಳಿದ್ರೆ ಎಷ್ಟೋ ಮಂದಿ ಹೋಗ್ಬಿಡ್ತಾರೆ, ಅವರೇ ಬಂದು ನಡ್ರಿಪ್ಪ ಬಿಡ್ರಿ ಅಂತ ಹೇಳಿ ಎಷ್ಟು ಮಂದಿ ಹೋದ್ರು ಏನೋ ಅಂದ್ರೆ, ಯಮದೇವರ ವೇಷದಲ್ಲಿ ಬರಲಿಲ್ಲ, ಬಾಲಕನಾಗಿ ಬಂದಿದ್ರು. ಯಾಕೆ ಅಂದ್ರೆ ದೇವತೆಗಳಿಗೆ ಪರೋಕ್ಷ ಪ್ರಿಯಾಗಿ ವೈದೇವಾಹ, ತಮ್ಮ ವೇಷವನ್ನ ಮರಿಸಿ ಸುತ್ತು ಬಳಸಿ ಮಾತಾಡಿ ಹೇಳೋದ್ರೊಳಗೆ ಬಹಳ ಇಂಟ್ರೆಸ್ಟ್ ಅಂತ. ತಾವು ಯಾರು ಅಂತ ತಿಳಿಬಾರ್ದು. ಅದಕ್ಕೆ ಇವರು ನಮಸ್ಕಾರ ಮಾಡ್ಲಿಕ್ಕತ್ತದ್ದು ಯಾರಿಗೆ ಅಂತ ಕೇಳಿದ್ರೆ ನನ್ನ ವಸ್ತುವಿಗೆ. ಯಾವುದು ವಸ್ತು? ಶ್ರೀಮದಾಚಾರ್ಯ ಅಂತಾರೆ, ವಸ್ತು ಅಂದ್ರೆ ಪರಮಾತ್ಮ. ಯಾಕೆ? ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಹೇಳುವಾಗ ಭಾಗವತದ 2ಯ ಶ್ಲೋಕದಲ್ಲಿ ವಸ್ತು ವಸನಾತ್ ವಾಸನಾತ್ ವಸ್ತು ನಿತ್ಯ ಪ್ರತಿಹತಂ ಯತಃ ವಾಸೇನೇದಂ ಯತಸ್ತುನ್ನಂ ಅತಸ್ತದ್ ಬ್ರಹ್ಮಶಬ್ದತೆ. ಭಗವಂತನಿಗೆ ವಸ್ತು ವಸ್ತು ಅಂತ ಹೆಸರಿದೆ ಅಂತ ಹೇಳಿದ್ದಾರೆ. ಎಲ್ಲ ವಸ್ತುಗಳಲ್ಲಿ ಇದ್ದ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಬಂದು ಮುಂದೆಲ್ಲಿ ಹೊರಟರು? ಮನೆ ಬಿಟ್ಬಿಟ್ರು. ಅಪ್ಪ ಅಮ್ಮಗೆ ಹೇಳಲಿಲ್ಲ. ಅಪ್ಪ ಅಮ್ಮಗೆ ಹೇಳಿದ್ರೆ ಅವರೇನು ಸುಮ್ ಕೊಡ್ತಾರನ? ತದಾ ಜಗಾಮಾಖಿಲ ಲೋಕ ಶಿಕ್ಷಕ. ಗುರುಗಳನ್ನು ಹುಡುಕ್ಲಿಕ್ಕೆ ಹೋದ್ರಂತೆ. ಜಗದ್ಗುರು ಗುರೋ ಕಿಲಾನ್ವೇಷಣವಾನ್. ಗುರುಗಳ ಹತ್ರ ಹೋಗೋಣ ಅಂತ ಹೋದ್ರಿ. ನನಗೆ ಸನ್ಯಾಸ ಕೊಡುವ ಗುರುಗಳು ಬೇಕಲ್ಲ. 10-11 ವರ್ಷದ ವಾಸುದೇವ ಮನೆ ಬಿಟ್ಬಿಟ್ಟ. ಪರ್ಮನೆಂಟ್ಲಿ ಬಿಟ್ಬಿಟ್ಟ. ಇನ್ನೇನು ಮನೆಗೆ ಬರೋದಿಲ್ಲ ಅವನು. ನೆನಪಿಟ್ಟುಕೊಡ್ರಿ, ಇದು ಕೊನೆ ಸರ್ತಿ. ಅದಕ್ಕೆ ಹೋಗುವಾಗ ನಮಸ್ಕಾರ ಮಾಡಿದ್ದಂತೆ. ಆಯ್ತು, ಈ ಮನೆ ಮುಗೀತು, ನನ್ನ ಋಣ ಮುಗೀತು ಅಂತ ಹೇಳಿ ನಮಸ್ಕಾರ. 11 ವರ್ಷಕ್ಕಾಗಿ ಈ ಮನೆಗೆ ಬಂದಿದ್ರು. ಮುಗಿಸ್ಕೊಂಡು ಹೋಗುವಾಗ ಋಣ ಬಗೆಹರಿತು ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟ್ರಂತೆ. ನಾವು ಕೂಡ ಯಾವ ವಸ್ತುಗಳನ್ನು ಉಪಯೋಗಿಸ್ಕೊಂಡಿರ್ತೀವಲ್ಲ, ಬಿಸಾಡುವಾಗ ನಿಂದು ಇಷ್ಟು ದಿವಸ ನನ್ನ ಜೊತೆಗೆ ಋಣ ಇತ್ತಪ್ಪ, ಇದರಲ್ಲಿದ್ದ ಭಗವಂತ ಇಷ್ಟು ದಿವಸ ನನ್ನ ಜೊತೆಗಿದ್ದ, ಇವತ್ತು ನಂದು ನಿಂದು ಋಣ ಬಗೆಹರಿತು ಅಂತ ಅದನ್ನು ಬಿಸಾಡಬೇಕು. ಹಾಗೆ ನಡಿ ಒಗಬಿಡೋದಷ್ಟೇ. ಮನೆ ಬಿಡ್ತೀವಿ, ಮತ್ತೊಂದನ್ನು ತೆಗಿತೀವಿ, ಮತ್ತೊಂದನ್ನು ತ್ಯಾಗ ಮಾಡ್ತೀವಿ. ಯಾವ ವಸ್ತುಗಳನ್ನು ಬಿಡ್ತೀವಿ ಆ ವಸ್ತುಗಳೆಲ್ಲವೂ ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದದ್ದು. ಇಷ್ಟು ದಿವಸ ಅವು ನಮಗೆ ಉಪಯೋಗ ಬಿದ್ದಿವೆ, ಉಪಕಾರ ಮಾಡಿವೆ. ನೆನಪಿಟ್ಟುಕೊಳ್ರಿ, 24 ತತ್ವಗಳಿಂದ ಭಗವಂತ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಆ 24 ತತ್ವಗಳಲ್ಲಿ 24 ಭಗವದ್ ರೂಪಗಳು, 24 ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅವರೆಲ್ಲ ನಿರಂತರವಾಗಿ ನಮಗೆ ಕಾಯ್ತಿರುತ್ತಾರೆ. ಈ ಜಾಗ ಇವನಿಗೆ ಆಗಿ ಬಂತು, ಈ ಜಾಗ ಇವನಿಗೆ ಆಗಿ ಬರಲಿಲ್ಲ. ಜಾಗ ಏನ್ ಮಾಡ್ತದೆ? ತಲೆಯದು. ಅಲ್ಲಿದ್ದ ತತ್ವಾಭಿಮಾನಿ ದೇವತೆಗಳು. ಈ ವಸ್ತ್ರ ಇವನು ಉಟ್ಟುಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿ, ಎಷ್ಟು ಅಸಡ್ಡು ಉಟ್ಟುಕೊಂಡು ತೆಗೆದ ಯಂತ್ರ ಬದಲದ. ಅದೇ ವಸ್ತ್ರ ಇನ್ನೊಬ್ಬ ಉಟ್ಟುಕೊಂಡಾಗ ಚಂದ ಕಾಣಿಸ್ತದೆ, ಅವು ಉಟ್ಟುಕೊಂಡಾಗ ಸೈ ಕಾಣಿಸ್ತದೆ. ಯಾಕೆ? ವಸ್ತ್ರದಲ್ಲಿ ಇಲ್ಲ. ಅದಂತರ್ಯಾಮಿಯಾದ ಭಗವಂತ ಅವನಿಗೆ ವ್ಯವಸ್ಥೆಯನ್ನು ಮಾಡ್ತಾನೆ. ಹಾಗಾದ್ರೆ ನಾವು ಯಾವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿರ್ತೇವೆ ಆ ಪದಾರ್ಥಗಳಿಗೆ ಕೃತಜ್ಞನಾಗಿರ್ಬೇಕಂತೆ. ಸ್ವಾಮಿ, ಇದರಲ್ಲಿದ್ದ ಪದಾರ್ಥದಲ್ಲಿ ನೀನಿದ್ದು ನಮ್ಮನ್ನು ಇಷ್ಟು ದಿವಸ ನೋಡಿಕೊಂಡಿದ್ದೀಯಾ, ಅನುಗ್ರಹ ಮಾಡಿದ್ದೀಯಾ ಅಂತ ಹೇಳಿ ವಾಸುದೇವ ಮನೆಗೆ ನಮಸ್ಕಾರ ಮಾಡಿ ಹೊರಟೇ ಬಿಟ್ಟ. ನಿತ್ಯ ಹೋಗುವಂಗ ಹುಡುಗ ಹೋಗ್ಯದಂತ ತಿಳ್ಕೊಂಡಿದ್ದಾರೆ ಅಪ್ಪ ಅಮ್ಮ. ಬರಲೇ ಇಲ್ಲ. ಒಮ್ಮನೆ ಬಿಟ್ಟು ಹೋದವನು ಹೋಗೇ ಬಿಟ್ಟು.
ಇವರೇ ಹೋದ್ರು ಮುಂದೆ, ಅಪ್ಪ ಅಮ್ಮನೆ ಕರ್ಕೊಂಬರ್ಬೇಕು ಅಂತ. ಬರಲಿಲ್ಲ. ಇದು ಕೊನೆ. 4ನೇ ಸರ್ಗದ 5ನೇ ಶ್ಲೋಕದಲ್ಲಿ ವಾಸುದೇವ ಮನೆಯಿಂದ ಹೊರಟ ತದಾ ಜಗಾಮ ಅಖಿಲ ಲೋಕ ಶಿಕ್ಷಕ ಅಂತ ಕೇಳ್ತೀವಿ. ಪರ್ಮನೆಂಟ್ಲಿ ಹೊರಟಂತ. ಊಹೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ, ಅಸಾಧ್ಯ ಇದು. ನಮ್ಮ ಮನೆ ಬಿಟ್ಟು ನಾವು ಪರ್ಮನೆಂಟ್ಲಿ ಹೋಗ್ತೀವಿ ಅಂತ ಅನ್ಕೊಳ್ಳಿ ನೋಡಂತ, ಸತ್ತು ಹೋಗ್ಬಿಡ್ತೀವ್ರಿ. ಹೆದರ್ಕೊಂಡೇ ಸತ್ತು ಹೋಗ್ಬಿಡ್ತೀವಿ ಮೊದಲನೇದು. ಯಾತ್ರಾಕ್ ಹೋಗ್ತೀವಿ ಅಂತ ಹೇಳಿ ಹೋಗ್ಬೇಕಾದ್ರೆ ಬಾಜು ಮನಿ ಸುಂದರಾಬಾಯಿ, ಇಂದ್ರಾಬಾಯಿ, ದೇಶಪಾಂಡೆ, ಕುಲಕರ್ಣಿ ಎಲ್ಲಾರ್ಗು ಹೇಳಿ ನಾವು ಬರೋ ತನಕ ಮನೆ ನೋಡ್ಕೋತೀರಪ್ಪ, ಏನಾದ್ರೂ ಫೋನ್ ಮಾಡ್ರಿಪ್ಪ, ಆಗಾಗ ಫೋನ್ ಮಾಡ್ತೀರಪ್ಪ, ನಾವು ಮಾಡ್ತಿರ್ತೀವಪ್ಪ. ಯಾತ್ರಾಕ್ ಹೋಗಿ ಬರೋದು 4 ದಿವಸದ ಮತ್ತೆ ಸ್ವಟ್ಟ ಯಾತ್ರಾ, ಅದಕ್ಕೆ ಹೋಗಿ ಬರ್ಲಿಕ್ಕೆ ಇಷ್ಟು ಬದ್ದಾಟ ನಮ್ದು. ಒಮ್ಮೆ ಊಹಾ ಮಾಡ್ಕೊಳ್ರಿ, ತಂದೆ ತಾಯಿ ತುಂಬಿದ ಮನೆ ಎಲ್ಲವನ್ನ ಬಿಟ್ಟು ನಿರ್ಮಾಣ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತಿ ಕಾಮಾ ದ್ವಂದ್ವೈರ್ ವಿಮುಕ್ತಾ ಸುಖ ದುಃಖ ಸಂಜ್ಞೇಹಿ ಗಚ್ಚಂತ್ಯ ಮೂಢ ಪದಮವ್ಯಯ ಅಂತ ಕೃಷ್ಣ ಹೇಳ್ತಾನೆ. ಯಾರು ನನ್ನ ಬಳಿ ಬರ್ತಾರೆ ಗೊತ್ತೇನೋ? ನಿರ್ಮಾಣ ಮೋಹ, ಮಾನ ಮತ್ತು ಮೋಹವನ್ನ ಬಿಟ್ಟವರಿಗೆ ಮಾತ್ರ ಇದು ಸಾಧ್ಯ. ಮನೆ ಬಿಟ್ಟು ಬರ್ರಿ ಅಂತ ಹೇಳಿ ನೋಡಂತ. ಆಚಾರ ನೀವ ನಮ್ಮ ಮನೆ ಪ್ರವಚನಕ್ಕೆ ಬಂದ್ಬಿಟ್ರೆ ಚಲೋ ಅಲ್ಲಿ ಶಿಫ್ಟ್ ಮಾಡಿಬಿಡೋದು ಆಚಾರ ನಮ್ಮ ಮನೆಗೆ, ಮುಗದೆ ಹೋಯ್ತು. ನಿರ್ಮಾಣ ಮೋಹ ಜಿತಸಂಗ ದೋಷ. ಹೊರಟು ನಿಂತ ವಾಸುದೇವ. ತದಾ ಜಗದ್ಗುರೋ ಕಿಲ ಅನ್ವೇಷಣೆ, ಗುರುಗಳ ಅನ್ವೇಷಣೆಯಲ್ಲಿ ಹೊರಟಿದ್ದಾನೆ. ಯಾವ ಗುರುಗಳ ಅನ್ವೇಷಣೆ ಹೊರಟರು? ಯಾಕೆ ಗುರುಗಳ ಅನ್ವೇಷಣೆಯನ್ನು ಮಾಡ್ಲಿಕ್ಕೆ ಹೊರಟ್ರಪ್ಪ? ತಮಗ್ ಬೇಕಾಗಿತ್ತೇನು ಗುರುಗಳು? ಅಲ್ಲ, ತಮಗ್ ಬೇಕಾಗಿದ್ದಿಲ್ಲ. ಅಯಂ ಭಾವ ಛಲಾರಿ ಆಚಾರ ಒಂದು ಮಾತಂತಾರೆ, ಅಜ್ಞಸ್ಯ ಗುರುವಪೇಕ್ಷಾ. ಅಜ್ಞಾನಿಗಳಿಗೆ ಗುರುಗಳ ಬೇಕು, ಜ್ಞಾನಿಗಳಿಗೆ ಗುರುಗಳು ಬೇಕಾಗಿರ್ಲಿಲ್ಲ. ಆದರೂ ಜ್ಞಾನಿಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ ಗುರುಗಳನ್ನು ಹುಡುಕೊಂಡು ಹೋಗ್ಬೇಕು. ಗುರು ಇದ್ರೇನೆ ಜೀವನ, ಗುರು ಇಲ್ಲದೆ ಇದ್ರೆ ಜೀವನ ಇಲ್ಲ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಆಚಾರ್ಯರು ಗುರುವಿನ ಅನ್ವೇಷಣೆಗಾಗಿ ಹೊರಟ್ರಂತೆ. ಗೋಪಾಲದಾಸರು ಒಂದು ಸುಳಾದಿದೋ ಒಂದು ಪದ್ಯವನ್ನು ಬರೆದಿದ್ದಾರೆ. ಏನು? ಗುರು ಬೇಕು. ಎಷ್ಟು ಚಂದದ ಗೊತ್ತೇನ್ರಿ ಅದು? ಗುರುವಿನ ಕರುಣದಿ ಭಕ್ತಿ ಜ್ಞಾನಗಳು. ನಮಗೆ ಭಕ್ತಿ ಜ್ಞಾನ ಬೇಕು, ಗುರುಗಳು ಬೇಕು. ಗುರುವಿನ ಕರುಣದಿ ವೈರಾಗ್ಯ ಭಾವವು. ಗುರುವಿನ ಕರುಣೆ ಇದ್ರೆ ವೈರಾಗ್ಯ ಬರ್ತದೆ. ಗುರುವಿನ ಕರುಣದಿ ತತ್ವ ಸಾಧನೆಗಳು. ಗುರುಗಳ ಅನುಗ್ರಹ ಇದ್ರೇನೆ ತತ್ವ ಸಾಧನೆಗಳಾಗ್ತದೆ. ಗುರುಗಳ ಕರುಣದಿ ಆತ್ಮವಿವೇಕಗಳು. ನಾನು ಯಾರು, ದೇವರು ಯಾರು ಎಂಬ ವಿವೇಕ ಬರಬೇಕು, ಗುರುಗಳು ಬೇಕು. ಗುರುವಿನ ಕರುಣದಿ ಅಪರೋಕ್ಷ ಪುಟ್ಟಲು. ಗುರುವಿಕೆಯನ್ನು ಬಿಡಿಸಿ ಕರೆದು ಕೊಡುವ ಮುಕ್ತಿ ಗುರು ಅಂತರ್ಯಾಮಿ ಶ್ರೀ ಗೋಪಾಲ ವಿಠಲ. ಗೋಪಾಲದಾಸರಂತಾರೆ, ಗುರುಗಳಿಲ್ಲದೆ ಇದು ನಮ್ದೇನಾಗೋದಿಲ್ಲ. ಶ್ರುತಿ ಹೇಳ್ತದೆ, ತದ್ವಿಜ್ಞಾನಾರ್ಥಂ ಗುರುಮೇವಾಭಿಗಚ್ಚೇತ್. ನಿಮಗೆ ದೇವರ ಜ್ಞಾನ ಆಗಬೇಕಾ, ತತ್ವಜ್ಞಾನ ಆಗಬೇಕಾ, ಗುರುಗಳ ಹತ್ರ ಹೋಗಿ ಬಂದು. ಬ್ರಹ್ಮಸೂತ್ರ ಹೇಳ್ತದೆ, ಓಂ ಪ್ರಧಾನವದೇವ ಹಿತದುಕ್ತಂ ಓಂ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಏನು? ಗುರೋರ್ ಅನುಗ್ರಹ ಮತ್ತೆ ಸಾಧನಂನ ಹರಿಪ್ರಿಯಂ. ನೀನ್ ಎಲ್ಲ ಸಾಧನೆ ಮಾಡಿಕೊಂಡಿದ್ದೀಯಾ ಸ್ವಾಮಿ, ನಾನು ಗಂಗಾ ಸ್ನಾನ ಮಾಡಿದ್ದೇನೆ, ಕ್ಷೇತ್ರ ಮುಗಿಸಿದೆ, ಎಲ್ಲ ಆಗಿದೆ, ನನಗಿನ್ನು ಮೋಕ್ಷ ಕೊಟ್ಟು ಬಿಡು ಅಂತ ಕೇಳಿದ್ರೆ ದೇವರು ಕೇಳ್ತಾನಂತೆ, ಗುರು ಅನುಗ್ರಹ ಆಗಿದೆಯಾ? ಅದು ಒಂದಿಲ್ಲ ಸ್ವಾಮಿ, ಸಾರಿ, ಹೋಗು ಕಳಿಸ್ಬಿಡ್ತಾನೆ ಅಷ್ಟೆ. ಶ್ರೀಮದಾಚಾರ್ಯ ಹೇಳುವ ಮಾತಿದು, ಗುರೋರ್ ಅನುಗ್ರಹ ಮತ್ತೆ ಸಾಧನಂನ ಹರಿಪ್ರಿಯಂ. ಎಂಥ ಸಾಧನೆಯನ್ನ ಮಾಡಿಕೊಂಡಿರಲಿ, ಗುರುವನುಗ್ರಹ ಇಲ್ಲದೆ ಇದ್ರೆ ದೇವರು ಸರ್ವಾತ್ಮನ ಪ್ರಸನ್ನನಾಗೋದಿಲ್ಲ. ಗುರುಪದೇಶಾತ್ತು ಪರಂ ಪ್ರಾಪ್ನೋತ್ತೇವರ ಸಂಶಯ. ಗುರುಗಳು ಒಂದು ಮಾತು ಉಪದೇಶ ಮಾಡಿಬಿಟ್ರೆ ಸಾಕು, ಮುಗಿದೋಯ್ತು, ಪಾರಾಗ್ಬಿಡ್ತಾನಂತೆ. ವಾಸುದೇವೇಕ ಶರಣಃ ಗುರು ಇತ್ಯುಚ್ಯತೆ ಬುಧೈಹಿ. ಗುರು ಹೇಗಿರಬೇಕು ಅಂತನ್ನುವ ಲಕ್ಷಣಗಳನ್ನು ಎಲ್ಲವನ್ನು ಹೇಳ್ತಾರೆ. ಒಂದು ಮಾತು ನನಗೆ ಅವಾಗ ಅನಿಸ್ತಿರ್ತದೆ. ನಮ್ಮ ಗುರುಗಳು ಹೇಳ್ತಿದ್ರು, ನಮ್ಮ ಗುರುಗಳು ಮುಂಡ್ರಿಗೆ ಆಚಾರ್ಯ ಹೇಳ್ತಿರ್ಬೇಕು, ಗುರು ಯಾರು ಶಿಷ್ಯ ಯಾರು ಅಂತ. ಗುರು ಯಾರು ಶಿಷ್ಯ ಯಾರು ಅಲ್ರಿ ಆಚಾರ್ಯ, ಇಷ್ಟು ಗೊತ್ತಿಲ್ಲ ಏನ್ರಿ ನಿಮಗೆ? ಗುರು ಯಾರು ಶಿಷ್ಯ ಯಾರು ಅಂದ್ರೆ ಪಾಠ ಹೇಳೋ ಗುರು, ಪಾಠ ಹೇಳಿಸ್ಕೊಳೋ ಶಿಷ್ಯ. ನಮ್ಮ ಗುರುಗಳಂದ್ರು ಇದು ಸ್ವಲ್ಪ ಹಿಂಗೆ ಉಲ್ಟಾ ಮಾಡು ಅಂದ್ರು. ಪಾಠ ಜೋ ಸಿಖಾತಾ ಹೇ ಓ ಗುರು ನಹಿ, ಜೋ ಸೀಖ್ತಾ ಹೇ ಓ ಗುರು. ನೆನ್ಪಿಟ್ಕೊಳ್ರಿ, ಯಾರು ಗುರು ಅಂದ್ರೆ ಕಲಿಸುವನು ಗುರು ಅಲ್ಲ, ಕಲಿಯುವನು ಗುರು. ಜೋ ಸೀಖ್ತಾ ಹೇ ಓ ಶಿಷ್ಯ ನಹಿ, ಜೋ ಸಿಖಾತಾ ಹೇ ಓ ಶಿಷ್ಯ ಹೇ. ನೆನಪಿಟ್ಕೊಳ್ರಿ, ಶಿಷ್ಯ ಯಾರು ಅಂದ್ರೆ ಗುರುಗಳಿಗೆ ಕಲಿಸ್ತಾನಂತೆ. ಅವನು ಏನು ಕಲಿಸ್ತಾನೆ? ಹೀಗೆ ನೀವು ಪಾಠ ಹೇಳ್ರಿ ಅಂತ ಕಲಿಸ್ತಾನಂತೆ ಬಂದವನು ಶಿಷ್ಯ. ನೆನಪಿಟ್ಕೊಳ್ರಿ, ಗುರು ಏನು ಕಲಿತಾನೆ ಅಂದ್ರೆ ನಾನು ಹೀಗೆ ಪಾಠ ಹೇಳಬೇಕು ಅಂತ ಕಲಿತಾನಂತೆ. ಇಷ್ಟು ದಿವಸ ಅದು ಗೊತ್ತಿದ್ದಿಲ್ಲ. ಅದಕ್ಕೆ ನಮ್ಮ ಗುರುಗಳು ತಮಾಷೆ ಮಾಡ್ತಿದ್ರು. ಎಲ್ಲಾದ್ರೂ ನಾನು ಅವ್ರ ಜೊತೆಗೆ ಹೋಗಿದ್ರೆ
ಅವ್ರ ಪ್ರವಚನಕ್ಕಿಂತ ಮೊದಲು ನನ್ನ ಪ್ರವಚನ ಇರ್ತಿತ್ತು ಯಾವಾಗಲೂ. ಶಿಷ್ಯರಿಗೆ ಮೊದಲು ಬಿಡ್ತಿದ್ರಲ್ಲ, ಪ್ರವಚನ ಮಾಡ್ತಿರುವಾಗ ಅವ್ರು ಹೆಂಗೆ ಪರಿಚಯ ಮಾಡಿಸ್ತಿದ್ರು ಅಂದರೆ, ಇವರೇನು ನಮ್ಮ ಹುಡುಗಿದ್ದ ಅಲ್ಲ ವಿದ್ಯಾರ್ಥಿ, ಇವ ನಮ್ಮ ವಿದ್ಯಾರ್ಥಿ ಅಲ್ಲ, ನಮ್ಮ ಗುರು ಅಂತ ಹೇಳಿ ಪರಿಚಯ ಮಾಡಿಸಿ ಪ್ರವಚನ ಮಾಡಿಸ್ತಿದ್ರು. ಯಾಕಂತ ನಾ ಕೇಳಿದೆ ನಮ್ಮ ಆಚಾರ್ಯನ, ನಮ್ಗೆ ಅಪಮಾನ ಮಾಡ್ಬೇಕಂತ ಇಟ್ಕೊಂಡ್ರಿ ನೀವು ಅಂತ ಕೇಳಿದೆ. ಅಲ್ಲ ಅಂದ್ರೆ ಅವಳು, ಇಷ್ಟು ದಿವಸ ಯಾವ ಪುಸ್ತಕಗಳನ್ನು ನಾನು ಮುಚ್ಚಿಟ್ಟಿದ್ದೆ, ಧೂಳು ಕೂತಿತ್ತು, ಅದನ್ನು ಝಾಡಿಸಿ ತೆಗಿಲಿಕ್ಕೆ ಅವಕಾಶ ಮಾಡಿಕೊಟ್ಟವು ನೀನು, ಹೌದಿಲ್ಲ, ನೀನೇ ನನ್ನ ಖರೆ ಗುರು ಅಂತ ಹೇಳಿದವರು. ನಮ್ಮ ಗುರುಗಳ ಅನುಸಂಧಾನ ಹೇಗಿರ್ತಿತ್ತು? ಗುರು ಅಂದ್ರೆ ಯಾರು? ಕಲಿಸುವನು ಗುರು ಅಲ್ಲ, ಕಲಿಯುವನು ಗುರು. ಶಿಷ್ಯ ಯಾರು? ಕಲಿಯುವನು ಶಿಷ್ಯ ಅಲ್ಲ, ಕಲಿಸುವನು ಶಿಷ್ಯ. ನೆನಪಿಟ್ಕೊಳ್ರಿ. ಯಾಕೆಂದ್ರೆ ವಿದ್ಯಾರ್ಥಿ ಬರ್ತಾನೆ ಅಂತ ಗುರು ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಅವನು ಕಲಿಲಿಕ್ಕೆ ಹೊಸ ಹೊಸ ವಿಷಯಗಳನ್ನ, ಹೊಸ ಹೊಸ ಮೆಥಡಾಲಜಿಗಳನ್ನ ಯಾಕೆ ಹೇಳ್ಬೇಕು, ಹೇಗೆ ಹೇಳ್ಬೇಕು ಅಂತ ಶಿಷ್ಯನಿಗೆ ಅರ್ಥ ಆಗದೆ ಹೋದ್ರೆ ಈ ಗುರು ಏನ್ ಕಲ್ತದ್ದೇನ್ ಬಂತ ಹೇಳ್ರೋಣಂತೆ. ಆಚಾರ್ಯ ನೀವು 3 ದಿವಸದಿಂದ ಬರ್ಕೊಳ್ಳಿಕತ್ರಿ, ಒಂದಕ್ಷರ ಒಳಗೆ ಹೋಗ್ಬೇಕ್ರಿ ಆಚಾರ್ಯ, ಮುಗಿತಂತ ಅರ್ಥದಕ್ಕೆ. ಇವ್ ಹೇಳಿಕ್ ಬಂದಿಲ್ಲ, ಅದು ಕಲ್ತಿಲ್ಲ. ಹಾಗಾದ್ರೆ ಈಗ ಗುರುವಿನ ಕರುಣೆ ಬೇಕು ಅಂತ ಹೊರಟ್ರಲ್ಲ ಆಚಾರ್ಯರು, ಬಂದ್ರು. ಯಾರ ಹತ್ರ ಬಂದ್ರು? 6ನೇ ಶ್ಲೋಕ. ಇವತ್ತಿದೊಂದು ಹೇಳಿ ಮುಕ್ತಾಯ ಮಾಡೋಣಂತೆ. ಯಾರು? ಅಚ್ಯುತ ಪ್ರೇಕ್ಷ ತೀರ್ಥಂಚ ಮಧ್ವಾರ್ಯಾಣಾಂ ಗುರುಂ ಭಜೆ. ಅಚ್ಯುತ ಪ್ರೇಕ್ಷ ತೀರ್ಥರು ಸಿಕ್ಕರು. ಅವರ ಪೂರ್ವಾಪರಗಳನ್ನ ಮುಂದಿನ 2 ಶ್ಲೋಕಗಳಲ್ಲಿ ಹೇಳ್ತಾರೆ. ಬಹಳ ಚೆನ್ನಾಗಿದೆ. ಅಚ್ಯುತ ಪ್ರೇಕ್ಷಾಚಾರ್ಯ ಯಾರು? ಎಲ್ಲಿಂದ ಬಂದಿದ್ರು? ಅವ್ರು ಏನ್ ಪ್ರಸಂಗ? ಎಲ್ಲಿದ್ರು ಗುರುಗಳು ಗೊತ್ತಾ? ಇದೇ ಅನಂತಾಸನ ದೇವಾಲಯದಾಗಿದ್ರಿ ಅವರು. ಹೀಗೆ ಹುಡ್ಕೊಂಡು ಬಂದ್ರಲ್ಲ ಗುರುಗಳನ್ನ. ಎಲ್ಲಿದ್ರು? ಯಾವ ಅನಂತಾಸನ ದೇವಾಲಯದಲ್ಲಿ 12 ವರ್ಷ ಸೇವೆಯನ್ನ ಮಾಡಿ ನಡಿಲ್ಲಾಯರು ಈ ನಡಿಲ್ಲಾಯ ವಾಸುದೇವರನ್ನ ಪಡೆದಿದ್ರು, ಅದೇ ಅನಂತಾಸನ ದೇವಾಲಯದಲ್ಲಿ ಅಚ್ಯುತ ಪ್ರೇಕ್ಷರು ಬಂದು ಕೂತಿದ್ರು. ಯತಿರ್ಯತಾತ್ಮ ಭುವಿ ಕಶ್ಚನಾಭವದ್ ವಿಭೂಷಣೋ ಭೂರಿ ವಿರಕ್ತಿ ಭೂಷಣಗ ನನಾಮ ಮಾತ್ರ ಶುಚಿಮರ್ಥತೋಪಿಯಂ ಜನೋಚ್ಯುತ ಪ್ರೇಕ್ಷ ಮುದಾಹರತ್ಪುಟಂ. ಹೆಸರಿಗಷ್ಟೇ ಅಚ್ಯುತ ಪ್ರೇಕ್ಷರಾಗಿರ್ಲಿಲ್ಲ, ಅರ್ಥತಃ ಅಚ್ಯುತ ಪ್ರೇಕ್ಷರಾಗಿದ್ರು. ಹೆಸರು ಒಂದು, ಅರ್ಥ ಒಂದಲ್ಲ. ಅಚ್ಯುತ ಪ್ರೇಕ್ಷ ಅಂತಂದ್ರೆ ನಿಜವಾಗಿ ಅಚ್ಯುತ ಪ್ರೇಕ್ಷ ಭಗವದ್ಜ್ಞಾನಿಗಳವರು. ಅಚ್ಯುತ ಪ್ರೇಕ್ಷ ಅಂದ್ರೆ ಭಗವಂತನನ್ನ ಬಲ್ಲವರು. ಭಗವಂತನನ್ನ ಬಲ್ಲವರು ಅಂದ್ರೆ ಭಗವಂತನನ್ನ ಬಲ್ಲವರೇ ಆಗಿದ್ರು. ಒಂದ್ ಸ್ವಲ್ಪ ಈ ಇತಿಹಾಸವನ್ನು ಹೇಳಿ ಮುಂದೆ ಹೋಗ್ತೀನಿ. ಏನ್ ಇತಿಹಾಸ? ಶ್ರೀಮದಾಚಾರ್ಯರು ಯಾವ ಪೀಠದಲ್ಲಿ ಆಶ್ರಮ ತೆಗೆದುಕೊಂಡ್ರಲ್ಲ, ಅದು ಹಂಸನಾಮಕ ಪರಮಾತ್ಮನ ಪೀಠ. ನೆನಪಿಟ್ಟುಕೊಳ್ಳ್ರಿ. ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿ ಕೊನೆ ನಿರ್ಧಾರಕ್ಕೆ ಬಂದದ್ದು ಏನು? ಶ್ರೀಹರಿ ಹಂಸನಾಮಕನಾಗಿ ಪರಮಾತ್ಮನಾಗಿ ಯಾವ ಪೀಠದ ಮೇಲೆ ಕುಳಿತುಕೊಂಡ, ಆ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಬಂದವರು ವಾಯುದೇವರು ಶ್ರೀಮದಾಚಾರ್ಯರಾಗಿ ಬಂದಿದ್ದಾರೆ. ಅಲ್ಲಿ ಪೂರ್ವದಲ್ಲಿ ಇದ್ದವರು ಯಾರ್ಯಾರು ಅಂದ್ರೆ, ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಸನಕಾದಿಕಾನ್ ದೂರ್ವಾಸಸೋ ಜ್ಞಾನ ನಿಧೀನ್ ವೀಂದ್ರವಾಹನ ತೀರ್ಥಕಾನ್ ಕೈವಲ್ಯ ತೀರ್ಥಾನ್ ಜ್ಞಾನೇಶಾನ್ ಪರತೀರ್ಥಾನ್ ನಮಾಮ್ಯಹಂ ಸತ್ಯ ಪ್ರಜ್ಞಾನ್ ಪ್ರಾಜ್ಞತೀರ್ಥಾನ್ ಅನ್ಯಾನ್ ತದ್ವಂಶ ಜಾನಪಿ. ಇಷ್ಟು ಮಂದಿ ಇದ್ದಾರೆ, ನೆನಪಿಟ್ಟುಕೊಳ್ಳ್ರಿ. ಈ ಪರಂಪರೆ ಯಾವ ಪರಂಪರೆಗೆ ನಾವು ಸೇರಿದವರು, ಶ್ರೀಮದಾಚಾರ್ಯರು ಯಾವ ಪೀಠದಲ್ಲಿ ಬಂದಿದ್ದಾರೆ ಅಂತನ್ನುವುದು ಗೊತ್ತಿಲ್ಲದೆ ಹೋದ್ರೆ ನಾವು ಅವರ ಶಿಷ್ಯರಾಗಿ ಏನ್ ಪ್ರಯೋಜನ? ಮೊದಲು ಆ ಪೀಠದಲ್ಲಿ ಹಂಸನಾಮಕ ಪರಮಾತ್ಮ ಶ್ರೀಹಂಸಂ ಪರಮಾತ್ಮಾನಂ ಅವನು ಕೂತ್ಕೊಂಡ. ಅವನ ಸನ್ಯಾಸ, ಸ್ವಯಂ ಸನ್ಯಾಸಿ, ಅವನಿಗೆ ಯಾರು ಆಶ್ರಮ ಕೊಡೋ ಅವಶ್ಯಕತೆ ಇಲ್ಲೇ ಇಲ್ಲ. ಸ್ವಯಂ ಸನ್ಯಾಸ ಕುಳಿತುಕೊಂಡು ತಂದಾದ ಮೇಲೆ ಚತುರ್ಮುಖ ಬ್ರಹ್ಮದೇವರಿಗೆ ಪೀಠವನ್ನು ಹಸ್ತಾಂತರ ಮಾಡಿದ. ನೀನ್ ಕೂತ್ಕೋ. ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಂ, ವಿರಿಂಚಿ ಕುಳಿತುಕೊಂಡ್ರು. ವಿರಿಂಚ ಬ್ರಹ್ಮದೇವರು ಎಷ್ಟು ದಿವಸ ಕುಳಿತಿದ್ರು? ತುಂಬಾ ವರ್ಷ ಬ್ರಹ್ಮದೇವರೇ ಪೀಠಾಧಿಪತಿಗಳು. ಅದಾದ ಮೇಲೆ ಸನಕಾದಿಕಾನ್, ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತರು ಸಾಲಾಗಿ ಇವರು 4 ಮಂದಿ ಈ ಪೀಠದಲ್ಲಿ ಬಂದರು. ಯಾವ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಬಂದಿದ್ದಾರೆ. ಅದಾದ ಮೇಲೆ ದೂರ್ವಾಸ ಸಹ ಜ್ಞಾನ ನಿಧೀನ್, ದೂರ್ವಾಸರು, ಯಾರಿಗೆ ನಾವು ಬೈತಿರ್ತೀವಿ ದೂರ್ವಾಸ ಬ್ರಾಹ್ಮಣ ಅಂತ, ಅವರು ಹಂಸನಾಮಕ ಪರಮಾತ್ಮನ ಪೀಠದ ಮೇಲೆ ಬಂದಿರುವಂತಹ ಮಹಾನ್ ಯತಿಗಳು, ಯತಿಶ್ರೇಷ್ಠರು ದೂರ್ವಾಸರು. ಒಂದೊಂದು ಯುಗ, 2 ಯುಗಗಳ ಕಾಲ ಪೀಠದ ಮೇಲೆ ಇದ್ದು ಆ ಪೀಠವನ್ನು ನಡೆಸಿಕೊಂಡು ಬಂದಿರುವಂತಹ ತಾಕತ್ತು ದೂರ್ವಾಸರಿಗೆ. ವೀಂದ್ರವಾಹನ ತೀರ್ಥಕಾನ್, ದೂರ್ವಾಸರ ಆದ ಮೇಲೆ ವೀಂದ್ರವಾಹನ ತೀರ್ಥರು ಅಂತ ಒಬ್ರು ಬಂದ್ರಂತ. ಹಂಸನಾಮಕ ಪರಮಾತ್ಮ, ಚತುರ್ಮುಖ ಬ್ರಹ್ಮದೇವರು, ಸನಕ, ಸನಂದನ, ಸನತ್ ಸುಜಾತ, ಸನತ್ ಕುಮಾರ, ದೂರ್ವಾಸರು, ವೀಂದ್ರವಾಹನ ತೀರ್ಥರು. ವೀಂದ್ರವಾಹನ ತೀರ್ಥರಾದ ಮೇಲೆ ಕೈವಲ್ಯ ತೀರ್ಥರು, ಕೈವಲ್ಯ ತೀರ್ಥರಾದ ಮೇಲೆ ಜ್ಞಾನೇಶ ತೀರ್ಥರು, ಜ್ಞಾನೇಶ ತೀರ್ಥರಾದ ಮೇಲೆ ಪರತೀರ್ಥರು, ಪರತೀರ್ಥರಾದ ಮೇಲೆ ಸತ್ಯಪ್ರಜ್ಞ ತೀರ್ಥರು, ಸತ್ಯಪ್ರಜ್ಞ ತೀರ್ಥರಾದ ಮೇಲೆ ಪ್ರಾಜ್ಞ ತೀರ್ಥರು. ಇಷ್ಟು ಮಂದಿ ಬಂದಿದ್ದಾರೆ.
ಇಷ್ಟು ಮಂದಿ ಆದ ಮೇಲೆ ಇನ್ನೂ ಕೆಲವರ ಅನಂತರದಲ್ಲಿ ಅಚ್ಯುತ ಪ್ರೇಕ್ಷತೀರ್ಥಂಚ ಬದ್ಧಾರ್ಯಾಣಾಂ ಗುರುಂ ಭಜೆ ಅಚ್ಯುತ ಪ್ರೇಕ್ಷತೀರ್ಥರು ಬಂದರು. ಎಂತಹ ದೊಡ್ಡ ಪೀಠ ಇದು. ಶ್ರೀಮದಾಚಾರ್ಯರು ಆ ಪೀಠದ ಮೇಲೆ ಅಲಂಕಾರ ಮಾಡಿದಾಗ ಇನ್ನಿಷ್ಟು ಅದಕ್ಕೆ ಮೆರುಗು ಬಂತು. ಮೂಲತಃ ಇದು ಒಂದು ಸ್ವಲ್ಪ ಕಥೆ ಹೇಳ್ತೀನಿ. ಅಚ್ಯುತ ಪ್ರೇಕ್ಷಾಚಾರ್ಯ ಇಲ್ಲಿ ಯಾಕೆ ಬಂದ್ರು ಅನಂತಾಸನ ದೇವಾಲಯಕ್ಕೆ? ಅವರು ಇದ್ದದ್ದಲ್ಲಿ ಪಂಸನಾಮಕ ಪರಮಾತ್ಮನ ಪೀಠದ ಪ್ರವರ್ತನೆ ಎಲ್ಲಾಯಿತು, ಏನಾಯಿತು ಅಂತ ಕೇಳಿದ್ರೆ ಒಂದು ಇತಿಹಾಸ. ಅಯೋಧ್ಯ ಹತ್ರ ಭರತ ಒಂದು ಗ್ರಾಮದಲ್ಲಿ 14 ವರ್ಷ ಮನೆ ಮಾಡಿಕೊಂಡಿದ್ದ, ನಂದಿಗ್ರಾಮ ಅಂತ. ಆ ನಂದಿಗ್ರಾಮದಲ್ಲಿ ಮೂಲತಃ ಇವರೆಲ್ಲ ಇದ್ದದ್ದು. ಯಾಕೆ? ರಾಮದೇವರ ಪೂಜೆಯನ್ನು ಮಾಡಿಕೊಂಡು ಇರಬೇಕಾದದ್ದು ನಂದಿಗ್ರಾಮದಲ್ಲಿ. ಆ ನಂದಿಗ್ರಾಮದಲ್ಲಿ ಇದ್ದಾಗ ಈ ಮಾಯಾವಾದದ ಗಾಳಿ ಬೀಸ್ಲಿಕ್ಕೆ ಪ್ರಾರಂಭ ಆಯಿತು. ಯಾವಾಗ ಮಾಯಾವಾದದ ಗಾಳಿ ಬೀಸ್ಲಿಕ್ಕೆ ಪ್ರಾರಂಭ ಆಯಿತೋ ಅವರೆಲ್ಲ ಅಲ್ಲಿಂದ ಇಲ್ಲಿಂದ ಅಲ್ಲಿ ಸ್ಥಳಾಂತರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಎಷ್ಟೋ ದಿವಸ ಅಲ್ಲೇ ಅಯೋಧ್ಯೆ ಹತ್ರ ಸುತ್ತಮುತ್ತಲು ನದಿಗಳು, ಅರಣ್ಯಗಳು ಅಲ್ಲಿ ಇಲ್ಲಿ ವಾಸ ಮಾಡಿದರೂ ಕೂಡ ಆಗಲಿಲ್ಲ. ಇದು ಎಲ್ಲಿಯವರೆಗೆ ಬಂದಿತ್ತು ಅಂತ ಕೇಳಿದ್ರೆ ಪ್ರಾಜ್ಞ ತೀರ್ಥರವರೆಗೆ ಬಂದುಬಿಟ್ಟಿತ್ತಾಗಲೇ ಪರಂಪರೆ. ಪ್ರಾಜ್ಞ ತೀರ್ಥರಿದ್ದಾಗ ಅಯೋಧ್ಯೆಯ ಬಳಿ ನಂದಿಗ್ರಾಮದಲ್ಲೂ ವಾಸ ಮಾಡ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ಅವರು ಆಲೋಚನೆ ಮಾಡಿದ್ರು, ಈ ಊರಿನಲ್ಲಿ ನಾವಿದ್ರೆ ಉಪಯೋಗ ಇಲ್ಲ ಅಂತ ಹೇಳಿ ಅಲ್ಲಿಂದ ಬಿಟ್ಟು ಪುರಿ ಜಗನ್ನಾಥಕ್ಕೆ ಬಂದಿದ್ದಾರೆ. ಪುರಿ ಜಗನ್ನಾಥದಲ್ಲಿ ಎಷ್ಟೋ ವರ್ಷಗಳ ಕಾಲ ಹಾಯಾಗಿ ಸೇವೆ ಮಾಡಿಕೊಂಡಿದ್ಬಿಟ್ರು. ಪುರಿ ಜಗನ್ನಾಥರ ಸೇವೆ. ಮಾಯಾವಾದ ಅಲ್ಲಿಗೂ ಹರಡಿತು. ಅಲ್ಲಿಯೂ ಇವರಿಗೆ ತೊಂದರೆ ಕೊಟ್ಟರು. ಬೇಡವೇ ಬೇಡ ಅಂತ ಹೇಳಿ ಪ್ರಾಜ್ಞ ತೀರ್ಥರು ನೇರವಾಗಿ ಬದರಿಗೆ ಹೋಗ್ಬಿಟ್ರು. ಇನ್ನು ನಾವಿಲ್ಲಿರೋದೇ ಬೇಡ, ಬದರಿಗೆ ಹೋಗೋಣ. ಬದರಿಗೆ ಹೋದಾಗ ಬದರಿ ಕ್ಷೇತ್ರದಲ್ಲಿ ಇದ್ದಾಗ ಅವರ ಗುರುಗಳು ಸತ್ಯಪ್ರಜ್ಞ ತೀರ್ಥರು ಪ್ರತ್ಯಕ್ಷರಾಗಿ ಯಾಕೆ ಬಂದದ್ದು ಬದರಿಗೆ ಅಂತ ಕೇಳಿದ್ರು. ಸ್ವಾಮಿ, ಹೀಗಾಗಿದೆ, ಸಾಕಾಗಿ ಬಿಟ್ಟಿದೆ, ನನಗೆ ಅದಕ್ಕೆ ಬಿಟ್ಟು ಬಂದುಬಿಟ್ಟಿದ್ದೇನೆ, ಇನ್ನು ನಾನು ಜೀವನ ಮುಗಿಸ್ಬಿಡ್ತೀನಿ. ಬೇಡ, ಇನ್ನು ಮುಂದೆ ಒಳ್ಳೆ ಜೀವನ ಬರೋದಿದೆ, ಒಳ್ಳೆ ಕಾಲ ಬರೋದಿದೆ, ನೀವು ಮತ್ತೆ ಹೋಗ್ರಿ ಅಂತ ಹೇಳಿ ಪ್ರಾಜ್ಞ ತೀರ್ಥರಿಗೆ ಅವರ ಗುರುಗಳು ಸತ್ಯಪ್ರಜ್ಞ ತೀರ್ಥರು ಹೇಳಿ ಕಳಿಸಿದರು. ಸರಿ ಅಂತ ಗುರುಗಳ ಆದೇಶದಿಂದ ಮತ್ತೆ ಬಂದದ್ದು ಪುರಿ ಜಗನ್ನಾಥಕ್ಕೆ. ಮತ್ತೆ ಅಲ್ಲಿಂದ ಸಾಧನೆಯನ್ನು ಮಾಡ್ತಾ ಬಂದು ನಂದಿಗ್ರಾಮಕ್ಕೆ ಬಂದಿದ್ದಾರೆ. ಅಲ್ಲಿಂದ ಕೆಳಗಿಳಿತಾ ಬಂದ್ಬಿಟ್ರು ಅವರು. ಈ ಉತ್ತರ ಭಾರತದಲ್ಲಿದ್ದರೆ ಇದೇ ಗಲಾಟೆ, ಬೇಡವೇ ಬೇಡ ಅಂತ ಹೇಳಿ ಇಳಿತಾ ಬಂದಾಗ ಎಲ್ಲರೂ ಸೇರಿಕೊಂಡದ್ದು ಕೇರಳಕ್ಕೆ. ಯಾಕೆ ಅಂದರೆ ಕೇರಳದಲ್ಲಿ ಅಷ್ಟು ಗಲಾಟೆ ಇರಲಿಲ್ಲ. ಕೇರಳದ ಒಂದು ಭಾಗದಲ್ಲಿದ್ದು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳೋಣ ಅಂತಿದ್ದ ಹೊತ್ತಿಗಾಗಲೇ ಆ ಪೀಠದಲ್ಲಿ ಬಂದವರು ಅಚ್ಯುತ ಪ್ರೇಕ್ಷತೀರ್ಥರು. ಎಲ್ಲಿಗಿತ್ತು ಎಲ್ಲಿಗೆ ಬಂತು ಅರ್ಥ ಮಾಡಿಕೊಳ್ಳ್ರಿ. ಉತ್ತರ ಭಾರತದ ಅಯೋಧ್ಯೆ, ನಂದಿಗ್ರಾಮ, ಅಲ್ಲಿಂದ ಬಂದು ಸಂಚಾರ ಮಾಡ್ತಾ ಬಂದು ಕೇರಳಕ್ಕೆ ಬಂದು ಸೇರಿಕೊಂಡ್ರು. ಕೇರಳದಲ್ಲಿ ಇವರು ಬಂದು ಸೇರಿಕೊಂಡಿದ್ರು ಕೂಡ ವೇಷಭೂಷೆಗಳನ್ನ ಬೇರೆ ಬೇರೆ ತರಹದಿಂದ ಮಾಡಿಕೊಂಡಿದ್ರು. ಇವ್ರನ್ನ ಜನ ಬಿಡಲಿಲ್ಲ. ಅದನ್ನೇ ಮಾಡಿದ್ರು, ಕಾಡಿದ್ರು. ಕೊನೆಗೆ ಅವರಿಗೆ ಸಾಕಾಗಿ ಕೇರಳದಿಂದಲೂ ಬಿಟ್ಟು ರಜತ ಪೀಠಪುರಕ್ಕೆ ಶಿಫ್ಟ್ ಮಾಡಿಕೊಂಡ್ರು. ಯಾವಾಗ ನೋಡ್ರಿ ಎಷ್ಟು ಆಶ್ಚರ್ಯ, ಈ 10 ವರ್ಷದಲ್ಲಿ ಅಚ್ಯುತ ಪ್ರೇಕ್ಷರ ಉಲ್ಲೇಖವನ್ನ ನಾರಾಯಣ ಪಂಡಿತಾಚಾರ್ಯರು ಮಾಡಿಲ್ಲ. ಅಂದ್ರೆ ಈ 10 ವರ್ಷದ ಮೊದಲು, ಅಂದ್ರೆ ಶ್ರೀಮದಾಚಾರ್ಯ ಹುಟ್ಟುವಕ್ಕಿಂತ ಮೊದಲು ಅಚ್ಯುತ ಪ್ರೇಕ್ಷಾಚಾರ್ಯರು ಕೇರಳವಾಸಿಗಳು. ಅಲ್ಲಿಯೂ ಪ್ರಾಬ್ಲಮ್ ಶುರುವಾದಾಗ ಅಲ್ಲಿಂದ ಸಂಚಾರ ಬದಲಾಯಿಸ್ತಾ ಬಂದು ಸೇರಿಕೊಂಡದ್ದಲ್ಲಿ ಅನಂತಾಸನ ದೇವಾಲಯಕ್ಕೆ ಬಂದಿದ್ದಾರೆ. ಇಂತಹ ಇತಿಹಾಸ ಉಳ್ಳ ಅಚ್ಯುತ ಪ್ರೇಕ್ಷಾಚಾರ್ಯರ ಕಡೆಗೆ ಶ್ರೀಮದಾಚಾರ್ಯರು ಬಂದರು. ಅದಕ್ಕೆ ಆ ಪೀಠ ತಗೊಳ್ಬೇಕು ಅಂತ ಬಂದದ್ದು, ಸುಮ್ಮನೆ ಬಂದದ್ದಲ್ಲ. ಈ ಪೀಠವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಹಿಂದೆ ಅನೇಕರು ಪ್ರಯತ್ನ ಮಾಡಿದ್ರಂತೆ, ಸಿಗಲಿಲ್ಲ ಅವರಿಗೆ. ಅದೆಲ್ಲ ಕಥೆ ಹೇಳೋದಿಲ್ಲ ನಾನಿವಾಗ. ಬೇರೆಯವರೆಲ್ಲ ಪ್ರಯತ್ನ ಮಾಡಿದ್ದಾರೆ, ಅಯೋಗ್ಯರು ಅಂತ ಹೇಳಿ ಪೀಠವನ್ನು ಕೊಡಲಿಲ್ಲ. ಹಾಗಾಗಿ ಯತಿರ್ಯತಾತ್ಮ ಭುವಿ ಕಶ್ಚನಾಭವತ್ ವಿಭೂಷಣೋ ಭೂರಿ ವಿರಕ್ತಿ ಭೂಷಣ ನನಾಮ ಮಾತ್ರ ಶುಚಿಮರ್ಥತೋಪಿಯಂ ಜನೋಚ್ಯುತ ಪ್ರೇಕ್ಷ ಮುದಾಹರ ಸ್ಫುಟಂ ಯತಿ ಯತಾತ್ಮ ಮನೋನಿಗ್ರಹವುಳ್ಳವರು, ವಿಭೂಷಣ ಭೂರಿ ವಿರಕ್ತಿ ಭೂಷಣ ಭಾರೀ ವೈರಾಗ್ಯ ಇದ್ದವರು, ನನಾಮ ಮಾತ್ರ ಹೆಸರಿನಿಂದ ಮಾತ್ರ ಅಲ್ಲ, ಸ್ಫುಟಂ ಅಚ್ಯುತ ಪ್ರೇಕ್ಷಂ ಅರ್ಥತೋಪಿ ನಿಜವಾಗಿ ಭಗವಂತನಲ್ಲಿ ಮನಸ್ಸಿದ್ದವರಿವರು ಅಂತ ಹೇಳಿ ಅವರ ಪರಿಚಯವನ್ನು ಮಾಡಿಸ್ತಾರೆ. ಹಿಂದಿನ ಜನ್ಮ ಯಾವುದು ಅಂತ ಪರಿಚಯ ಮಾಡಿಸ್ತಾರೆ. ಕೊನೆಯ ಶ್ಲೋಕ ಏನಾಗಿದ್ರು ಹಿಂದಿನ ಜನ್ಮದಲ್ಲಿ, 7ನೇ ಶ್ಲೋಕ. ಆಶ್ಚರ್ಯ ಆಗುತ್ತೆ. ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿ ಮಧ್ವರಾನ್ನ ಭುಕ್ಯಾಖಿಲ ಪಾಂಡವಾಲಗೆ ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿ ಮಾಂಚಚಾರ ಕೌಷ್ಠಿತ್ ಪರಿವತ್ಸರಾತ್ಮುದ. ಹಿಂದಿನ ಜನ್ಮದಲ್ಲಿ ಅಲ್ಲ, ಸಾರಿ, ಹಿಂದೆ ಈ ಅಚ್ಯುತ ಪ್ರೇಕ್ಷಾಚಾರ್ಯರು ಪಾಂಡವರ ಮನೆಯಲ್ಲಿ ವಾಸ ಮಾಡಿದ್ರು. ನೆನಪಿಟ್ಕೊಳ್ರಿ, ಒಂದೊಂದಾಗಿ ಇತಿಹಾಸವನ್ನು ಬಿಚ್ಚುತ್ತಾ ಹೋಗ್ತಾರೆ ನಾರಾಯಣ ಪಂಡಿತಾಚಾರ್ಯ. ಪುರಾ ಹಿಂದಕ್ಕೆ ಏಷಃ ಈ ಯತಿಗಳು
ಕೃಷ್ಣಾಕರ ಸಿದ್ಧ ಶುದ್ಧಿಮತ್. ದ್ರೌಪದಿ ದೇವಿಯ ಕೈಯಿಂದ ಸಿದ್ಧವಾದ ಅಡಿಗೆಯನ್ನ ವರಾನ್ನ ಭುಕ್ತ್ಯ, ಶ್ರೇಷ್ಠವಾದ ಅನ್ನವನ್ನ ಊಟ ಮಾಡಿ ಕಿಲ ಪಾಂಡವಾಲಯೇ, ಪಾಂಡವರ ಮನೆಯಲ್ಲಿ ಇದ್ರು. ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿ ಮಾಂಚಚಾರ ಕಾಂಶ್ಚಿತ್ ಪರಿವತ್ಸರಾನ್ಮುದಾ. ಅಚ್ಯುತ ಪ್ರೇಕ್ಷತೀರ್ಥರು ಯಾರು ಅಂತ ಕೇಳಿದ್ರೆ ಶ್ರೀಮದಾಚಾರ್ಯಗೆ ಸನ್ಯಾಸವನ್ನ ಕೊಟ್ಟವರು ಹಿಂದಿನ ಜನ್ಮದಲ್ಲಿ ಪಾಂಡವರ ಮನೆಯಲ್ಲಿ ಇದ್ದ ಸನ್ಯಾಸಿಗಳು. ಹಿಂದಿನ ಜನ್ಮ ಅಲ್ಲ, ಹಿಂದೆ ಒಂದು ಜನ್ಮದಲ್ಲಿ. ಹಿಂದಿನ ಜನ್ಮ ಅಂತ ಹೇಳೋದಿಲ್ಲ, ಪುರ ಅಂದಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಪೂರ್ವ ಜನ್ಮನಿ ಅಂದಿಲ್ಲ. ನಾವು ಸಾಮಾನ್ಯ ಹಂಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿವಿ, ಪೂರ್ವ ಜನ್ಮನಿ ಅಂತ ಅಲ್ಲ, ಪುರ ಹಿಂದಕ್ಕೆ ಒಂದು ಜನ್ಮ. ಏನಾಯಿತು ಅಂತ ಇತಿಹಾಸ ಹೇಳ್ತೀನಿ ಕೇಳಿ. ಯಾವಾಗ ಈ ಕೌರವರಿಗೂ ಪಾಂಡವರಿಗೂ ಕಚ್ಚಾಟ ಪ್ರಾರಂಭ ಆಯಿತು ಗೊತ್ತಾಯ್ತು ಧೃತರಾಷ್ಟ್ರನಿಗೆ. ಇವು ಜಗಳಾಡಿ ಹಿಂಗೆ ಹೋಗ್ತಾವ, ಬೇಡ ಅಂತ ಹೇಳಿ ರಾಜ್ಯ ಭಾಗ ಮಾಡಿಬಿಟ್ರು, ಡಿವೈಡ್. ಹೆಂಗ ಭಾರತ ಪಾಕಿಸ್ತಾನ ಎರಡು ಭಾಗ ಆತ್ ನೋಡ್ರಿ, ಹಂಗೆರಡು. ಅದು ಮಹಾಭಾರತ ಕಾಲಕ್ಕೆ ಒಂದು ಇಂದ್ರಪ್ರಸ್ಥ, ಒಂದು ಹಸ್ತಿನಾಪುರ ಅಂತ. ಇಂದ್ರಪ್ರಸ್ಥವನ್ನ ಕೊಟ್ಟು ಧರ್ಮರಾಜನಿಗೆ ಧೃತರಾಷ್ಟ್ರ ಹೇಳ್ತಾನೆ, ನೋಡು ಧರ್ಮರಾಜ, ನಿನಗಾಗಿ ಸರ್ವ ಸಮೃದ್ಧವಾದ ಒಂದು ಭೂಮಿಯನ್ನು ಕೊಟ್ಟಿದ್ದೇನೆ ಅಂತ. ಪಾಪ ಕಾಕಾನ ಮಾತು ಕೇಳ್ಕೊಂಡು ಹೂ ಅಂತ್ರಿ, ಇದು ಹುಚ್ಚ. ಹೋಗಿ ನೋಡ್ತಾನೆ, ಕೊಂಪಿ ಏನಿದ್ದಿದ್ದಿಲ್ಲ, ಬರೀ ಕಟ್ಟಿಗೆ ಗಿಡ ಮರ ಗಿಡ, ಕಾಡು ಹುಲಿ ಕಾಡು ಸಿಂಹ ಎಲ್ಲ. ಏನ್ ಮಾಡ್ಬೇಕು? ಕೃಷ್ಣನ್ ಕರೆದ, ಕೃಷ್ಣ ಅಂದ, ನೀನ್ ಚಿಂತೆ ಮಾಡಬೇಡ, ನಾ ಇದ್ದೀನಿ ಅಂದವ. ಇಡೀ ಆ ಕಾಡು ಸ್ವಚ್ಛ ಮಾಡಿ ಫಸ್ಟ್ ಕ್ಲಾಸ್ ಊರ್ ನಿರ್ಮಾಣ ಮಾಡಿ ಇಂದ್ರಪ್ರಸ್ಥ ಅಂತ ಹೆಸರಿಟ್ಟ. ಶ್ರೀಮದಾಚಾರ್ಯ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಹಸ್ತಿನಾಪುರದಾಗ ಯಾರ್ಯಾರು ಇದ್ರು ನೋಡ್ರಿ, ಇವ್ರು ಇಂದ್ರಪ್ರಸ್ಥ ನಿರ್ಮಾಣ ಆಗೋದ್ರೊಳಗೆ ಎಲ್ಲ ಆಸ್ತಿ ಪಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ರಂತ, ರೆಡಿ ಆಗಿದ್ರಂತ. ಅವ್ರದ್ದು ಉದ್ಘಾಟನೆ ಆಗ್ಲಿ ಸೇರ್ಕೊಂಬೋಣ ಅಂತಕೊಂಡು ಹೇಳಿ. ಏನ್ ಆಶ್ಚರ್ಯ, ಇವರು ಉದ್ಘಾಟನೆ ಮಾಡಿದ್ರೆ ಇಂದ್ರಪ್ರಸ್ಥದ್ದು, ಉದ್ಘಾಟನೆ ಆದ ಮರುದಿವಸ ಒಂದು ಸೈಟ್ ಉಳಿಬೇಕ್ರಿ, ಎಲ್ಲಾ ಸೈಟ್ ಫುಲ್ ಬುಕಿಂಗ್, ಅಪಾರ್ಟ್ಮೆಂಟ್ ಫುಲ್ಲು, ಇಂಡಿವಿಜುವಲ್ ಹೌಸ್ ಫುಲ್ಲು, ಎಲ್ಲಾ ಫುಲ್ಲು. ಈ ಕೊನೆ ಕೆಲವು ಉಳಿದಿದ್ರಿ, ಲಾಸ್ಟಿಗೆ ಹೋಗೋಣ ನಡಿ, ಇನ್ನೆಲ್ಲಿ ಹೋಗ್ತದೆ ಅಂತ ತಿಳ್ಕೊಂಡು ಹೇಳಿ. ಹಂಗ ಹೊಂಟಿದ್ರೆ ದುರ್ಯೋಧನ ಡಂಗುರ ಸಾರಿಸಿದ್ದಂತೆ, ನಮ್ಮೂರ್ ಬಿಟ್ಟು ಯಾರ ನೀವು ಹೋದ್ರೆ ನಿಮ್ಮ ಆಸ್ತಿ ಪಾಸ್ತಿ ಮುಟ್ಗೋಲ್ ಹಾಕ್ಬಿಡ್ತೀವಿ ಅಂತಂದ್ರಂತ. ಮೊದ್ಲೇ ತುಳಸಿದ ಇಟ್ಟು ಬಂದ್ಬಿಟ್ಟಿವಿ ಅಂದ್ರು, ಮೊದ್ಲೇ ತುಳಸಿದ ಇಟ್ಟ ಬಂದೀವಿ, ನೀನ್ ಆಸ್ತಿ ಪಾಸ್ತಿ ತಗೋ ಅಂದ್ರು. ಕೊನೆಗೆ ಧರ್ಮರಾಜನೇ ಬಂದು ಹೇಳ್ದ, ಬರಬೇಡ್ರಿ ದಯಮಾಡಿ, ನಮ್ಮ ಕಾಕಾನ ಊರ್ನಾಗ ಒಂದು 4 ಮಂದಿ ಇರ್ರಿ, ಬೇಕಾಗ್ತದೆ, ಅದಕ್ಕೂ ಒಂದೇ ಆಗ್ಬಿಡ್ತೀನಿ ನಾಳೆ ಕಾಕ, ಅದು ಬೇಡ ಇರ್ರಿ ಅಂತಕೊಂಡು ಹೇಳಿದ್ರೆ ಕೆಲವರಲ್ಲಿ ಉಳ್ಕೊಂಡ್ರು ಒಂದು ಹೆಂಗ್ರಿ, ಮನಿ ಅಷ್ಟ ಅಲ್ಲಿ ಇರ್ತಿತ್ರಿ, ಇಲ್ಲಿ ಬಂದು ಹೋಗ್ತಿದ್ರಿ ಯಾವಾಗಲೂ, ಹಂಗದು ವ್ಯವಸ್ಥಾ. ಅದಕ್ಕೆ ಆಚಾರ್ಯ ಬರೀತಾರೆ, ಯಾಕಾಯಿತು ತೇಷಾಂ ಗುಣೈ ಹರಿಪದಾನತಿ ಹೇತುತಶ್ಚ. ಜನ ತುಂಬಿ ಹೋದದ್ದು ಪಾಂಡವರ ಗುಣದಿಂದ, ಪಾಂಡವರ ಗುಣ ಹರಿಭಕ್ತಿಯಿಂದ ತುಂಬಿದ್ರಂತೆ. ಆಗ ಪಾಂಡವರ ಊರಿಗೆ ಇಂದ್ರಪ್ರಸ್ಥಕ್ಕೆ ಸನ್ಯಾಸಿಗಳು ಬಂದಿದ್ರಂತೆ. ಎಷ್ಟು ಜನ ಬಂದಿದ್ರು ಅಂತ ಕೇಳಿದ್ರೆ 10,000 ಜನ ಸನ್ಯಾಸಿಗಳಿದ್ರಂತೆ. ಯಾವ ಊರಿನಾಗ? ಇಂದ್ರಪ್ರಸ್ಥದಾಗ. ಯಾರ ಮನೆಯೊಳಗ? ಪಾಂಡವರ ಮನೆಯಲ್ಲಿ 88,000 ಮುನಿಗಳು, 10,000 ಸನ್ಯಾಸಿಗಳಿದ್ರಿ. ಇವರಿಷ್ಟವರೆಗೂ ದಿವಸ ಊಟದ ವ್ಯವಸ್ಥೆ ಅವ್ರ ಮನೆಯಾಗ. ಒಬ್ಬರು ಬಿಟ್ಟು ಇಬ್ಬರು ಬಂದ್ರು ಅಂತಂದ್ರೆ ನೋಡ್ತಿರ್ಬೇಕ್ರಿ, ಒಳಗೆ ವ್ಯವಸ್ಥೆ ಭಾರಿ ಇರ್ತದ, ಭಾರಿ ಕಷ್ಟ ಇರ್ತದ ಅದೆಲ್ಲ. ಇಂಥವರಿಗೆ ಅಡಿಗೆ ಮಾಡೋ ವ್ಯವಸ್ಥೆ ಯಾರ್ದು? ದ್ರೌಪದಿ ದೇವಿದ್ರಿ. ಅಮ್ಮನವ್ರು ಅಡಿಗೆ ಮಾಡಬೇಕು. ಯಾಕೆ ಗೊತ್ತಾ? ನೈವೇದ್ಯ ಮಾಡೋ ಕಾಲಕ್ಕೆ ಹೇಳ್ತಾರೆ, ಅನ್ನಂ ಸರಸ್ವತಿ ಕುರ್ಯಾತ್, ಅನ್ನಂ ಸರಸ್ವತಿ ಕುರ್ಯಾತ್. ದೇವರ ನೈವೇದ್ಯಕ್ಕೆ ನಿತ್ಯ ಅನ್ನ ಮಾಡೋವಳೇ ಸರಸ್ವತಿ ದೇವಿ. ಭಾರತೀ ದೇವಿ ಅವಳೇ ಭಾವಿ ಸರಸ್ವತಿ. ಅನ್ನವನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡಬೇಕು. ನೈವೇದ್ಯ ಪೂಜಾ ಜವಾಬ್ದಾರಿ ಯಾರ್ದು? ಭೀಮಸೇನಂದು ಪೂಜಾ ಜವಾಬ್ದಾರಿ. ಧರ್ಮರಾಜಂದು ಇದ್ದಿದ್ದೇ ಇಲ್ಲ ಮಂದ, ಸುಳ್ಳ ನಾಯಲ್ಲಿ ಪೂಜಾ ಗೀಜಾ ಮಾಡ್ಕೊತ್ ಕೂಡ್ಲಿ ಒಂದು ಹಿಂಗೊಂದು ನಾಮ ಹಚ್ಕೋತೀನಿ, ಊಟಕ್ಕೆ ಬಂದು ಕೂತ್ಬಿಡ್ತೀನಿ. ತಲೆ ಮೇಲೆ ನೀರು, ಎಲಿ ಮೇಲೆ ಅನ್ನ, ಊಟ ಅಂತವ. ಓಕೆ ಅಂದ್ರೆ ಮುಗಿದು ಹೋದ ಕೆಲಸ. ಏನು ಮಾಡ್ಬೇಕಾಗ್ಯದ? ಯಾಕೆ? ಧರ್ಮರಾಜನಿಗೆ ಗೊತ್ತಿತ್ತು, ನಾ ಪೂಜಾ ಮಾಡಿದ್ರೆ ಭೀಮಸೇನಂತ ಪೂಜೆ ಆಗಂಗಿಲ್ಲ, ಅದಕ್ಕೆ ಭೀಮನ್ ಪೂಜೆ ಚಲೋ ಅಂದ್ರು. ಭೀಮ ಪೂಜೆ ಭಾರತಿ ಪಾಕ. ಇವರು ಮಾಡಿ ಹಾಕಿದ ಅಡಿಗೆಯನ್ನ ಊಟ ಮಾಡುವುದಕ್ಕಾಗಿ 1,00,000 ಜನ ಮನೆಯಲ್ಲಿ, 1,00,000 ಜನ ಮನೆಯಲ್ಲಿ ಒಬ್ಬೊಬ್ಬರಿಗೆ ಪ್ರತ್ಯೇಕಶಃ 30 ದಾಸದಾಸೀಹಿ. ಒಬ್ಬೊಬ್ಬರು ನೋಡ್ಕೊಳ್ಳಿಕ್ಕೆ 30 ಜನ ದಾಸದಾಸಿಯರಿದ್ರಂತೆ. ಒಬ್ಬೊಬ್ಬರು ನೋಡ್ಕೊಳ್ಳಿಕ್ಕೆ 1,00,000 ಗುಣಿಸು 30 ಅಂದ್ರೆ ಒಂದೊಂದಕ್ಕೆ 30 ಎಣಿಸ್ಬೇಕಲ್ಲ, ನನಗೆ ಲೆಕ್ಕ ಬರೋದು ನೋಡ್ಕೊಂಡ್ಬಿಟ್ಟೆ. ಅದಕ್ಕೆ ಇಷ್ಟು ಮಂದಿ ಇದ್ರೆ ಭಾರತೀ ದೇವಿಯ ಕೈಯಿಂದ ಅಡಿಗೆ ಎಷ್ಟು ಚೆನ್ನಾಗಿದೆ ರೀ, ಏನ್ ಆನಂದ. ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿಮತ.
ಭಾರತೀ ದೇವಿಯ ಕೈಯಿಂದ ಸಿದ್ಧವಾದ ಅಡಿಗೆ, ಶುದ್ಧವಾದ ಅಡಿಗೆ, ವರಾನ್ನ ಭೃತ್ಯ, ಶ್ರೇಷ್ಠವಾದ ಅಡಿಗೆ, ಅದಕ್ಕಿಂತಲೂ ಇನ್ನೊಂದು ಶ್ರೇಷ್ಠವಾದ ಅನ್ನ ಸಿಗಲಿಕ್ಕಿಲ್ಲ. ಕಿಲ ಪಾಂಡವಾಲಯೇ, ಪಾಂಡವರ ಮನೆಯಲ್ಲಿ ವಿಶೋಧಿತಾತ್ಮ, ಆ ಅನ್ನ ಉಂಡು 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 ಮನಸ್ಸು ಶುದ್ಧ ಆಗಿತ್ತಂತೆ. ಎಷ್ಟು ಶುದ್ಧ ಆಗಿತ್ತು ಅಂತ ಕೇಳಿದ್ರೆ, ಮತ್ತೊಂದು ಜನ್ಮದಲ್ಲಿ ಬರೋದಾದ್ರೆ ಶ್ರೀಮದಾಚಾರ್ಯರಿಗೆ ಗುರುಗಳಾಗಿ ಬರುವಷ್ಟು ಶುದ್ಧ ಆಗಿತ್ತಂತೆ. ಅರ್ಥ ಮಾಡಿಕೊಳ್ಳ್ರಿ. ಯಾಕೆ? ಊಟ ಮಾಡಿದ್ರೆ ಇಂಥ ಊಟ ಮಾಡಬೇಕಂತೆ. ಅಲ್ರಿ, ಇವ್ರು ಊಟಕ್ಕೆ ಬೇರೆಯವ್ರ ಮನೆಗೆ ಹೋಗ್ಲಿಕ್ಕೆ ಬರ್ತಿದ್ದಿಲ್ಲ. ಅಚ್ಯುತ ಪ್ರೇಕ್ಷಾಚಾರ್ಯಗೆ ಹಿಂದಿನ ಯಾವುದೋ ಒಂದು ಜನ್ಮದಲ್ಲಿ ಬೇರೆಯವ್ರ ಮನೆಗೆ ಹೋಗ್ಲಿಕ್ಕೆ ಬರ್ತಿದ್ದಿಲ್ವಾ? ಯಾಚೇತ ಶ್ರೋತ್ರಿಯ ಸ್ಯಾನ್ನಂ ತದಭಾವೇ ಜಲಂಪಿಬೇತ್ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಒಂದು ವೇಳೆ ನಿನಗೆ ಅನ್ನಕ್ಕೆ ಗತಿ ಇಲ್ಲ ಅಂದ್ರೆ ಶ್ರೋತ್ರಿಯ ಬ್ರಾಹ್ಮಣನ ಮನೆಗೆ ಹೋಗಿ ಅನ್ನವನ್ನ ಕೇಳು. ಮತ್ತೊಂದು ಕಡೆಗೆ ಹೋಗಿ ಕೇಳಲಿಕ್ಕೆ ಹೋಗ್ಬಿಡ. ಶ್ರೋತ್ರಿಯ ಬ್ರಾಹ್ಮಣನ ಮನೆಗೆ ಹೋಗಿ ಅನ್ನ ಕೇಳಿದಾಗ, ಅಯ್ಯೋ ಇವತ್ತು ಅನ್ನ ಮುಗೀತಲ್ಲ ಅಂದ್ರೆ ಜಲಂಪಿಬೇತ್, ನಿಮ್ಮನೆ ನೀರು ಕೊಡಿ ಸಾಕು ಅಂತ ಕೇಳಬೇಕಂತೆ. ಶ್ರೋತ್ರಿಯ ಬ್ರಾಹ್ಮಣನ ಮನೆಗೆ ಹೋಗಿ ಅನ್ನವನ್ನ ಕೇಳು, ಇಲ್ಲ ಅಂತಾದ್ರೆ ನೀರು ಕುಡಿ. ಅಯೋಗ್ಯರ ಮನೆಯ ಅನ್ನವನ್ನು ಉಣಬೇಡ. ವಾಸುದೇವನ ಪೂರ್ವಾಶ್ರಮದ ಪೂರ್ವ ಜನ್ಮದಲ್ಲಿ ಭೀಮಸೇನನಾಗಿದ್ದಾಗ ಈ ಅಚ್ಯುತ ಪ್ರೇಕ್ಷರು ಯಾವುದೋ ಒಂದು ಜನ್ಮದಲ್ಲಿ ಅಲ್ಲೂ ಯತಿಗಳಾಗಿ ಇದ್ದುಕೊಂಡು ಚಚಾರ ಕೌಷ್ಟಿತ್ ಪರಿವತ್ಸರ ಎಂಬುದ ಅನೇಕ ವರ್ಷಗಳ ಕಾಲ ಪಾಂಡವರ ಮನೆಯಲ್ಲಿ ಇದ್ರು. ಅಲ್ಲಿ ಚಚಾರ ಅಂತಿದೆ, ಸಂಚಾರ ಮಾಡಿದ್ರು ಅಂತ ಎಲ್ಲರೂ ವ್ಯಾಖ್ಯಾನ ಮಾಡ್ಯಾರ. ಅಲ್ಲ, ಚರಗತಿ ಭಕ್ಷಣಯೋ. ಚಚಾರ ಅಂದ್ರೆ ಸಂಚಾರ ಅನ್ನುವ ಅರ್ಥ ಜೊತೆಗೆ ಪಾಠ ಹೇಳಿಸಿಕೊಂಡರು ಅಂತ ಅರ್ಥ. ಗತಿ ಅಂದ್ರೆ ಜ್ಞಾನ. ಗತ್ಯರ್ಥಕ ತೇ ಜ್ಞಾನಾರ್ಥಕ. ಅಲ್ಲಿ ಯಾರ್ಯಾರು ಬರ್ತಿದ್ರೋ ಅವರೆಲ್ಲರ ಕಡೆಯಿಂದ ಪಾಠ ಹೇಳಿಸ್ಕೋಬೇಕಂತೆ. ಯಾಕೆ ಅಂದ್ರೆ ಧರ್ಮರಾಜನಿಗೆ ಇದೊಂದು ಉತ್ಸಾಹ, ಧರ್ಮರಾಜನಿಗೆ ಇದೊಂದು ಹವ್ಯಾಸ. ಮನೆಗೆ ಎಷ್ಟು ಮಂದಿ ಸ್ವಾಮಿಗಳು ಬರ್ತಿದ್ರು, ಎಷ್ಟು ಮಂದಿ ಮುನಿಗಳು ಬರ್ತಿದ್ರು, ಎಲ್ಲಾರ ಕಡೆ ಇದ್ರು ಪಾಠ, ಎಲ್ಲಾರ ಕಡೆ ಇದ್ರು ಪ್ರವಚನ, ಎಲ್ಲಾರ ಕಡೆ ಇದ್ರು ಪೂಜೆ, ಎಲ್ಲಾರ ಕಡೆ ಇದ್ರು ಉಪದೇಶ. ಅಷ್ಟು ಮಂದಿ ಉಪದೇಶ ಮಾಡುವ ಕಾಲಕ್ಕೆ ಇವರು ಅಲ್ಲೇ ಕೂತಿರ್ಬೇಕು. ಚಚಾರ ಕೌಷ್ಟಿತ್ ಪರಿವತ್ಸರ ಅನ್ನುವುದ ಇವರ ಒಂದು ಜನ್ಮ ಹೇಗೆ ಕಳೆದಿದೆ ಅಂತ ಕೇಳಿದ್ರೆ ಪಾಂಡವರ ಮನೆಯಲ್ಲಿ ಕಳೆದಿದೆ. ಪಾಂಡವರ ಮನೆಯಲ್ಲಿ ಇದ್ದು, ಪಾಂಡವರ ಮನೆಯಲ್ಲಿ ಊಟ ಮಾಡಿ, ಪಾಂಡವರ ಮನೆಯಲ್ಲಿ ಪಾಠ ಕೇಳಿ, ಪಾಂಡವರ ಮನೆಯಲ್ಲೇ ಇದ್ದು ಆ ದೇಹತ್ಯಾಗ ಮಾಡಿದಾಗ ಮುಂದೆ ಎಂದೋ ಒಂದು ಜನ್ಮದಲ್ಲಿ ಅಚ್ಯುತ ಪ್ರೇಕ್ಷ ತೀರ್ಥರಾಗಿದ್ದಾರೆ ಅನ್ನುವುದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಅದಕ್ಕಾಗಿ ಆಚಾರ್ಯರು ಅಲ್ಲಿ ಹುಡುಕೊಂಡು ಹೋಗಿದ್ದು ಸರಿ ಇದೆ. ಇಂತಹ ಅಚ್ಯುತ ಪ್ರೇಕ್ಷ ತೀರ್ಥರ ಬಳಿ ಬಂದಾಗ ಮುಂದೇನಾಯಿತು, ಸನ್ಯಾಸ ಸ್ವೀಕಾರದ ಕಥೆ ಏನಾಯಿತು, ಸನ್ಯಾಸ ಹ್ಯಾಕ್ ಕೊಟ್ಟರು, ಇದೆಲ್ಲವನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ